ಸುಮಾರು 2-3 ತಿಂಗಳಿಂದ ನಾವು ಈ ಸಾಧನ ಪಂಚಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಧನ ಪಂಚಕದ ಬಗ್ಗೆ ಗೊತ್ತಿದೆ ನಿಮಗೆಲ್ಲ. ಅದು ಆದಿಶಂಕರಾಚಾರ್ಯರು ಕೊಟ್ಟಂಥ ಕೊನೆಯ ಉಪದೇಶ ಇದು ನಮಗೆ ಅಂತಲ್ಲ ಕೊಟ್ಟಿದ್ದು, ಮುಖ್ಯವಾಗಿ ಅವರ ಶಿಷ್ಯರಿಗೆ. ಅವರು ಕೇದಾರ ಕ್ಷೇತ್ರಕ್ಕೆ ಹೋಗ್ತಾರೆ. ಇಂಡಿಯಾದಲ್ಲಿ ಅನೇಕ 4 ಆಮ್ಲಾಯ ಪೀಠಗಳನ್ನು ಸ್ಥಾಪಿಸಿ 4 ಸಲ ಕೇವಲ 32 ವರ್ಷಗಳ ವಯಸ್ಸಲ್ಲಿ ಇಡೀ ಭಾರತ ದೇಶವನ್ನು 4 ಸಲ ಪರ್ಯಟನೆ ಮಾಡಿ ವೇದಗಳಿಗೆ, ಉಪನಿಷತ್ತುಗಳಿಗೆ, 10 ಮೇಜರ್ ಉಪನಿಷತ್ತುಗಳಿಗೆ ಭಾಷಣ ಬರೆದು, ನಾವು ಒಂದು ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ವೇದಗಳನ್ನು ಒಂದು ಕಡೆಯಿಂದ ಓದಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಷ್ಟು ಲಕ್ಷಾಂತರ ಶ್ಲೋಕಗಳಿರುವಂಥ ವೇದಗಳಿಗೆ, ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದು ಸಾಲದು ಅಂತ. ಆಗ ಇಡೀ ಭಾರತದಲ್ಲಿ ಬೌದ್ಧ ಧರ್ಮ, ಜೈನ ಧರ್ಮ ಇತ್ತು, ಅದಾದಮೇಲೆ ಬೌದ್ಧ ಧರ್ಮ ಇತ್ತು. ಆ ಬೌದ್ಧ ಧರ್ಮ ಇತ್ತು. ಬೌದ್ಧ ಧರ್ಮ ಏನಾಯ್ತು ಅಂದರೆ, ಅದು ಆ್ಯಕ್ಚುಲಾಗಿ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕಿಂತ ಸಪ್ರೇಟ್ ಏನೂ ಅಲ್ಲ. ಬೌದ್ಧ ಧರ್ಮ ಕೂಡ, ಬುದ್ಧನ್ನು ಕೂಡ ನಾವು ಶಂಕರಾಚಾರ್ಯ ಏನು ಮಾಡಿದ್ರು, ಎಲ್ಲವನ್ನು ನೋಡಿ ಆ ಶಂಕರ ಆ ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋದು ಯಾವುದೂ ಬೌದ್ಧ ಧರ್ಮದಲ್ಲಿಲ್ಲ. ಬೌದ್ಧ ಧರ್ಮ ಸಪ್ರೇಟ್. ಅವಾಗೇನಾಯಿತು, ಬುದ್ಧ ಹೇಳಿದ್ದೇ ಒಂದಾದರೆ ಅವರ ಅನುಯಾಯಿಗಳು ನಾವೇ ಸಪ್ರೇಟು, ಒಂದು ರೀತಿ ಬೇರೆ ಬೇರೆ ಜನಾಂಗ ಈ ಥರ ಬೇರೆ ಆಗ್ಬಿಟ್ಟು ಕೊನೆಗೆ ಇಂಡಿಯಾ ದೇಶದಲ್ಲಿ ಪೂರ್ತಿ ಹಿಂದೂ ಧರ್ಮವನ್ನೇ ನಾಶ ಆಗ್ಬಿಟ್ಟು ಇಲ್ಲಿ ಇಲ್ಲವೇ ಇಲ್ಲ ಅಂತ. ಎಷ್ಟು ಸಾವಿರಾರು ವರ್ಷ, 10,000 ಅಲ್ಲ 20,000 ವರ್ಷಗಳಿಂದ ಇದ್ದಂಥ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿಯನ್ನು ಏನು ಮಾಡೋದು, ಬುದ್ಧ ಮಾಡಲಿಲ್ಲ. ಬುದ್ಧ ಪೂರ್ತಿ ನಮ್ಮ ಹಿಂದೂ ವೇದಗಳನ್ನೇ ಓದಿದ್ದು. ಅವರು ಬುದ್ಧ ಓದಿದ್ದು ಕೂಡ ಅವರ ಟ್ರೈನಿಂಗ್ ತೊಗೊಂಡಿದ್ದು, ತಪಸ್ಸು ಮಾಡಿದ್ದು ಎಲ್ಲ ಕಪಿಲ ಮಹರ್ಷಿಗಳು. ಕಪಿಲ ಮಹರ್ಷಿಗಳು ದೊಡ್ಡ ವೇದಾಧ್ಯಾಯಗಳು, ಎಲ್ಲ ವೇದಗಳು ಎಲ್ಲ ಓದಿ ಕೊನೆಗೆ ಅವರೇನು ಮಾಡಿದ್ರು, ಧ್ಯಾನ ಮಾಡಿ ಸಾಕು. ಇವೆಲ್ಲ ಸುಮ್ಮನೆ ಜಾಸ್ತಿ ಎಲ್ಲ ಪೂರ್ತಿ ಎಲ್ಲ ಮಾಡೋದ್ರ ಬದಲು ಮುಖ್ಯವಾಗಿ ಏನು ಬೇಕಾಗಿದೆ, ಸಾಮಾನ್ಯ ಮನುಷ್ಯ ಧ್ಯಾನ ಮಾಡಿ ಸಾಕು. ಆ ಧ್ಯಾನ ಮಾಡಿದ್ರೆ ಏನಾಗ್ತದೆ, ಧ್ಯಾನದಿಂದ ಆಟೋಮೆಟಿಕ್ ನೀವು ಮುಂದಕ್ಕೆ ಹೋಗ್ತೀರಿ ಅಂತ ಒಂದು ಮೆಥಡ್ ಹೇಳ್ಕೊಟ್ರು. ಅದನ್ನೇ ಭಗವದ್ಗೀತೆಯಲ್ಲೇ ಬರುತ್ತೆ. ಇದನ್ನು ಇದು ಪ್ರಾಣಾಪಾನ ಸಮಾಯುಕ್ತ ಅವರಿಷ್ಟೇ ತಗೊಂಡಿದ್ದು, ಮುಖ್ಯವಾಗಿ ಅದೊಂದು ಲೈನ್ ತಗೊಂಡು ಭಗವದ್ಗೀತೆಯಲ್ಲಿ ಪ್ರಾಣಾಪಾನ ಸಮಾಯುಕ್ತವು ನಾಸಾಭ್ಯಾಂತರ ಚಾರಿಣವು ಅಂತ ಒಂದು ಶ್ಲೋಕ ಬರುತ್ತೆ. ಅದು ಕೃಷ್ಣ ಹೇಳಿದ್ದೇನು, ಒಬ್ಬ ಇದು ಪ್ರಾಣಾಯಾಮ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಉಸಿರನ್ನು ಗಮನಿಸಬೇಕು. ಉಸಿರು ಗಮನಿಸಬೇಕು ಅಂದರೆ ಏನು ಮಾಡಬೇಕು, ಪ್ರಾಣಾಪಾನ ಸಮಾಯುಕ್ತ. ಪ್ರಾಣ ಅಂದರೆ ಉಸಿರು ಒಳಗೆ ತಗೋತೀರಿ, ಅದು ಪ್ರಾಣವಾಯು. ಉಸಿರು ಒಳಗೆ ಬಿಡ್ತೀರಿ, ಅದು ಅಪಾನವಾಯು. ಪ್ರಾಣ ಅಪಾನ ಎರಡನ್ನು ಸಮವಾಗಿ ಮಾಡಿ. ನಾವೇನು ಮಾಡ್ತೀವಿ, ಉಸಿರು ಈ ಸಿಕ್ಕಾಪಟ್ಟೆ ದಿನ ಮಾಡ್ತಿದ್ದೆ ಬೆಳಗ್ಗೆ ಸಾಯಿ. ಆದರೆ ಧ್ಯಾನ ಕೂತ್ಕೊಂಡು ಏನು ಮಾಡ್ತೀವಿ, ಅದ್ರ ಮೇಲೆ ಗಮನ ಕೊಡ್ತೀವಿ. ನಾವೇನು ಮಾಡ್ತೀವಿ, ಅದೇ ಥರ ಮಾಡ್ತಾ ಇರೋದು. ಅದು ಗಮನಿಸ್ತೀವಿ. ಯಾವಾಗ ಗಮನಿಸ್ತೀವೋ, ಉಸಿರು ಎಷ್ಟು ತೊಗೊಳ್ತೀವೋ, ಉಸಿರು ಎಷ್ಟು ಸೆಕೆಂಡ್ ತೊಗೊಳ್ತೀವೋ ಅಷ್ಟೇ ಸೆಕೆಂಡ್ ಹೊರಗೆ ಬಿಡ್ತೀವಿ. ಅಂದರೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, 2 ಸೆಕೆಂಡ್ ಉಸಿರು ತೊಗೋತೀವಿ, ಉಸಿರು ಬಿಟ್ಬಿಡ್ತೀವಿ. ಅದೇ ನೀವು ಪ್ರಾಣಾಯಾಮ ಕೂತ್ಕೊಂಡಾಗ ಗ್ರ್ಯಾಜುವಲ್ ಆಗಿ ನಮ್ಮ ಉಸಿರಾಟ ನಿಧಾನವಾಗುತ್ತೆ. ಉಸಿರು ನಾವು ಸಾಮಾನ್ಯವಾಗಿ 1 ನಿಮಿಷಕ್ಕೆ 15 ಸೈಕಲ್ ಮಾಡ್ತೀವಿ. ಅಂದರೆ ಒಂದು ಸಲಕ್ಕೆ ಉಸಿರಾಟಕ್ಕೆ ನಾವು 2 ಸೆಕೆಂಡ್ ತೊಗೊಳ್ಳೋದು. 2 ಸೆಕೆಂಡ್ ಒಳಗೆ ಹೋಗುತ್ತೆ, 2 ಸೆಕೆಂಡ್ ಹೊರಗೆ ಬರುತ್ತೆ. ಆ 2 ಸೆಕೆಂಡಲ್ಲಿ ಎಷ್ಟು ಕೆಲಸ ಆಗಬೇಕು, ಒಳಗೆ ಹೋಗಿದ್ದು ಆಕ್ಸಿಜನ್ನು ಒಳಗೆ ಹೋಗಬೇಕು, ಆಮೇಲೆ ಆಕ್ಸಿಜನ್ನು ರಕ್ತಕ್ಕೆ ಸೇರ್ಕೋಬೇಕು, ಆಮೇಲೆ ಅಲ್ಲಿ ಇರೋ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ತರಬೇಕು. ಎಷ್ಟಾಗಬೇಕು, 2 ಸೆಕೆಂಡಲ್ಲಿ ಆಗಬೇಕು. ಅದನ್ನು ಪೂರ್ತಿ ಅದಕ್ಕೋಸ್ಕರನೇ ನಮ್ಮ ಶ್ವಾಸಕೋಶದಲ್ಲಿ ನಾವು ಬೆಳಗಿನ ಸಾಯಂಕಾಲ ಮಾಡೋದು ಎಫಿಷಿಯನ್ಸಿ, ನಮಗೆಲ್ಲ ಕಾಯಿಲೆ ಬರ್ತಾ ಇರೋದು, ನಮ್ಮ ಆರೋಗ್ಯ ಕೆಡ್ತಾ ಇರೋದು ಯಾತಕ್ಕೆ ಅಂದರೆ ನಾವು ಉಸಿರಾಡೋಣ ಬಹಳ ಬೇಗ ಮಾಡ್ತೀವಿ. 1 ನಿಮಿಷಕ್ಕೆ 15 ಸಲ ಮಾಡ್ತೀವಿ. ಒಂದು ಉಸಿರಾಟಕ್ಕೆ ಕೇವಲ 4 ಸೆಕೆಂಡ್ ತಗೋದು, 15 4 60, 4 ಸೆಕೆಂಡ್ ತಗೋತೀವಿ. 2 ಸೆಕೆಂಡ್ ಒಳಗೆ ತಗೋತೀವಿ, 2 ಸೆಕೆಂಡ್ ಹೊರಗೆ ಬಿಡ್ತೀವಿ. ಆ 2 ಸೆಕೆಂಡ್ ಒಳಗೆ ಹೋಗೋದ್ರಲ್ಲೇ ಇಷ್ಟು ಕೆಲಸ ಮಾಡಬೇಕು. ಗಾಳಿ ಒಳಗೆ ಹೋಗುತ್ತೆ, ಹೋಗುವಾಗಲೇ ರಕ್ತದಲ್ಲಿರುವ ಆಕ್ಸಿಜನ್ ಇಳ್ಕೋಬೇಕು, ಅದರ ಜೊತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡಬೇಕು, ಎಳ್ಕೊಬರ್ಬೇಕು. ಈ ಆಕ್ಸಿಜನ್ನ ರಕ್ತಕ್ಕೆ ಸೇರಿಸ್ಬೇಕು. ಇಷ್ಟು ಕೆಲಸ 2 ಸೆಕೆಂಡ್. ಸುಮ್ಮನೆ ನೋಡಿ, 2 ಸಲ ಹೀಗನ್ನೋ ಅಷ್ಟೊತ್ತಿಗೆ ಇಷ್ಟು ಆಗಬೇಕು. ಅದ್ರ ಪೂರ್ತಿ ಆಗೋದಿಲ್ಲ. ಅವಾಗೇನಾಗುತ್ತೆ, ಹೊರಗಡೆ ಒಳಗೆ ಹೋದಂಥ ಆಕ್ಸಿಜನ್ನು
ಪೂರ್ತಿ ಒಳಕ್ಕೆ ಇಳಿಯೋದಿಲ್ಲ. ಈಚೆ ಬರುವಾಗಲೂ ಅರ್ಧಕ್ಕರ್ಧ ಆಕ್ಸಿಜನ್ ಹಾಗೆ ಇರುತ್ತೆ. ಸೊ ಒಂದು ಉಸಿರು ಈಚೆ ಬಿಡ್ತೀರಲ್ಲ ಅದರಲ್ಲೂ ಕೂಡ ಆಕ್ಸಿಜನ್ ಹಾಗೆ ಇರುತ್ತೆ. ನಾವು ಪೂರ್ತಿ ಆ ಪ್ರಾಣಶಕ್ತಿಯನ್ನು ತಗೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡಿದ್ರು ನೋಡೋದು, ಮೊದಲನೇದಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಧ್ಯಾನ ಮಾಡಬೇಕು. ಅದಕ್ಕೋಸ್ಕರ ಬುದ್ಧ ಏನು ಮಾಡಿದ, ಉಸಿರಾಟ ಚೆನ್ನಾಗಿ ಮಾಡಿ, ಒಂದು ಅರ್ಧ ಗಂಟೆ 1 ಗಂಟೆ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಧ್ಯಾನ ಮಾಡಿ. ಧ್ಯಾನ ಮಾಡೋದಂದರೆ ಏನು ಬೇಡ, ಆ ದೇವರು ಈ ದೇವರು ದೇವರು ಇಟ್ಕೊಂಡು ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ಒಬ್ಬರು ಈಶ್ವರನ ಇದು ಮಾಡ್ತಾರೆ, ಅವರಂತಾರೆ ಒಬ್ಬರು ವ್ಯಾಜ್ಯ ಮಾಡೋದು ಬೇಡ. ನೀವು ಯಾವ ದೇವರು ಬೇಡ, ಉಸಿರನ್ನೇ ನೋಡ್ಕೊಳ್ಳಿ. ಉಸಿರು ಒಳಗೆ ಹೋಗ್ತಾ ಇದೆ ಹೊರಗೆ ಅದನ್ನೇ ನೋಡ್ತಾ ಮಾಡಿ, ಉಸಿರನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರು. ಉಸಿರು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರೆ ಉಸಿರಾಟ ನಿಧಾನ ಆಗುತ್ತೆ. ಮೊದಲು 2 ಸೆಕೆಂಡ್ ಒಳಗೆ ಹೋಗ್ತಿತ್ತು, 2 ಸೆಕೆಂಡ್ ಹೊರಗೆ ಬರ್ತಿತ್ತು. ನೀವು ಧ್ಯಾನ ಕೂತ್ಕೊಂಡಾಗ ಏನಾಗುತ್ತೆ, ಏನು ಮಾಡಿದೆ ಧ್ಯಾನ ಕೂತ್ಕೊಂಡಾಗ ಆ ಉಸಿರಾಟ ಏನಾಗುತ್ತೆ, 2 ಸೆಕೆಂಡ್ ತೊಗೊಳ್ತಾ ಇತ್ತು, ಗ್ರ್ಯಾಚುವಲ್ 3 ಸೆಕೆಂಡ್ ಒಳಗೆ ಹೋಗುತ್ತೆ, 3 ಸೆಕೆಂಡ್ ಹೊರಗೆ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ 4 ಸೆಕೆಂಡ್ ಒಳಗೆ ಹೋಗುತ್ತೆ, 4 ಸೆಕೆಂಡ್ ಹೊರಗೆ ಬರುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗುತ್ತೆ, ಒಂದು ವಾರ ಆಗೋಷ್ಟರಲ್ಲಿ ನೀವು ಧ್ಯಾನ ಕೂತ್ಕೊಂಡ್ರೆ ಒಳಗೆ ಹೋಗೋದು 10 ಸೆಕೆಂಡ್ ಆಗುತ್ತೆ, ಈಚೆ ಹೋಗೋದು 10 ಸೆಕೆಂಡ್ ಆಗುತ್ತೆ. ಅಂದರೆ ಆಯಿತು, ಒಂದು ಸೈಕಲ್ಗೆ 20 ಸೆಕೆಂಡ್ ಆಯಿತು, 1 ನಿಮಿಷಕ್ಕೆ 3 ಸಲ ಆಯಿತು. ಅಂದರೆ ಮೊದಲು 1 ನಿಮಿಷಕ್ಕೆ 15 ಸಲ ಮಾಡ್ತಿದ್ದವರು 3 ಸಲ ಮಾಡ್ತಿದ್ದು ಏನಾಗುತ್ತೆ, ನಿಮ್ಮ ಆಕ್ಸಿಜನ್ ಜಾಸ್ತಿ ಹೋಗುತ್ತೆ, ಆವಾಗ ನಿಮ್ಮ ಆರೋಗ್ಯನೂ ಜಾಸ್ತಿ ಆಗುತ್ತೆ, ಮನಸ್ಸಿನಲ್ಲಿ ಚಂಚಲತೆ ಕಡಿಮೆ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಕಂಡಿಡಿದ. ಇದೆಲ್ಲಿದೆ, ಭಗವದ್ಗೀತೆಯಲ್ಲಿ ಆನ ಪ್ರಾಣಾಪಾನ ಪ್ರಾಣ ಅಪಾನ ಸಮಾಯುಕ್ತೌ ನಾಸಾಭ್ಯಂತರ ನಾಸಾಭ್ಯಂತರ ಅಂದರೆ ಮೂಗಿನ ಮುಖಾಂತರ ನೀನು ಚಾರಣ ಮಾಡು. ಯಾರಿಗೆ, ಮನಸ್ಸಿಗೆ ಹೇಳ್ತಾರೆ. ಮನಸ್ಸೇ ನೀನು ಉಸಿರಾಟ ಇದೆಯಲ್ಲ, ಪ್ರಾಣ ಒಳಗೆ ಹೋಗ್ತಾ ಇರೋದು ಪ್ರಾಣ, ಹೊರಗೆ ಬರ್ತಾ ಇರೋದು ಅಪಾನ, ಇವೆರಡನ್ನೂ ನೋಡ್ತಾ ಇದೆ. ಯಾವ್ದು ಮುಖಾಂತರ ನೋಡಬೇಕು, ನಾಸ ಮೂಗಿನ ಮುಖ. ನಿನ್ನ ಗಮನವನ್ನು ಮೂಗಿನ ಹತ್ತಿರ ಇಟ್ಕೊಂಡು ಮೂಗಿನ ಹತ್ತಿರ ನೋಡ್ತಾ ಇದ್ರು. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಹೊರಗೆ. ಅದು ನೋಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಉಸಿರಾಟ ನಿಧಾನ ಆಗ್ತಿದ್ದೆ. ಸಾಮಾನ್ಯವಾಗಿ ನಾವು 2 ಸೆಕೆಂಡ್ ಒಳಗೆ ಹೋಗುತ್ತೆ, 2 ಸೆಕೆಂಡ್ ಹೊರಗೆ ಬರುತ್ತೆ. ಅಂಥದ್ದು ಗ್ರ್ಯಾಜುವಲ್ ಆಗಿ 4 ಸೆಕೆಂಡು, 5 ಸೆಕೆಂಡು, 6 ಸೆಕೆಂಡು, 10 ಸೆಕೆಂಡ್ ಒಳಗೆ ಹೋಗುತ್ತೆ, 10 ಸೆಕೆಂಡ್ ಹೊರಗೆ ಹೋಗುತ್ತೆ. ಹಾಗೆ ನೀವು 1 ತಿಂಗಳು 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಳಗೆ ಹೋಗೋದಕ್ಕೆ 20 ಸೆಕೆಂಡ್ ತಗೊಳುತ್ತೆ, ಹೊರಗೆ ಬರೋದಕ್ಕೆ 20 ಸೆಕೆಂಡ್ ಆಗುತ್ತೆ, 40 ಸೆಕೆಂಡ್ ಆಯಿತು, 1 ನಿಮಿಷಕ್ಕೆ 1.5 ಸೈಕಲ್ ಆಯಿತು. ಹೀಗಾದರೆ ಅದು ಹೆಚ್ಚು ಆಕ್ಸಿಜನ್ನು ಒಳಗೆ ಹೋಗುತ್ತೆ, ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಇದು ಕಂಡುಹಿಡಿದಿದ್ದು. ಇದನ್ನು ನೋಡಿಬಿಟ್ಟು ಅದು ಮಾಡ್ತಾ ಇದ್ದರೆ ಧ್ಯಾನದಿಂದ ಆಟೋಮೆಟಿಕಾಗಿ ಮುಂದಿನ ಹಂತಗಳು ಹಾಗೆ ಹೋಗ್ತಿರ್ಬೇಕು, ಎಲ್ಲ ಬರುತ್ತೆ. ಇದನ್ನು ಮಾಡಿ ಸಾಕು. ಇದು ಹೇಳಿದಾಗ ಇದೇ ಒಂದು ದೊಡ್ಡ ಹಿಂದೂ ಧರ್ಮಕ್ಕೆ ಇದು ಜಾಸ್ತಿ ಅಂತ ಇದೆ. ಧರ್ಮದ ಯುದ್ಧ ಶುರು ಆಯಿತು ಆವಾಗ ಅಶೋಕನ ಕಾಲದಲ್ಲಿ. ಅದರಲ್ಲಿ ಅಶೋಕನ ಪೀರಿಯಡಲ್ಲೆಲ್ಲ ಇತ್ತು ಅಂದರೆ ಅಶೋಕ ಪೀರಿಯಡ್ 2000 ವರ್ಷಗಳಿದೆ. ಇಲ್ಲಿಗೆ ಅಶೋಕ ಇದ್ದಿದ್ದು 2000 ವರ್ಷಗಳಿದೆ. 2000 ವರ್ಷಗಳಿಗೆ ಅಶೋಕ ಆ ಬಿಂಸಾರ್ ಹಿಂದೆ ಇದ್ದಿದ್ದು. ಅದರ ನೆಕ್ಸ್ಟ್ ಅಶೋಕ ಬಂದೇನಾಯಿತು, ಪೂರ್ತಿ ಬೌದ್ಧಿಸಮ್ ಶುರು ಆಯಿತು. ಶುರು ಮಾಡೋದು ತಪ್ಪೇನಿಲ್ಲ. ಅವನೇನು ಮಾಡಿದ, ಅವರ ತಮ್ಮ ಮಕ್ಕಳನ್ನು ತಮ್ಮನ್ನು ಎಲ್ಲ ಶ್ರೀಲಂಕಾ, ಬರ್ಮಾ ಇದೆಲ್ಲ ಕಳಿಸ್ಬಿಟ್ಟು ಇದು ಭಾಳ ಸಿಂಪಲ್ ಆಗಿದೆ, ಯಾಕೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದಲ್ಲ ಅಂತ ಅವರೇನೋ ಮಾಡಿದ್ರು. ಆಮೇಲೆ ಆಯಿತು ಬುದ್ಧಿಸ್ಟ್ ಇದ್ದವರು ಇದು ನಮ್ಮದೇ ಬೇರೆ ಇದರಿಂದೇ ಜಾಸ್ತಿ, ನಮ್ಮದು ಬಹಳ ದೊಡ್ಡದು, ನಿಮ್ಮದು ಕಡಿಮೆ ಅಂದರೆ ಇದು ಈ ರೀತಿ ಒಂಥರ ವ್ಯಾಖ್ಯೆಗಳು ಶುರುವಾಯಿತು. ಧರ್ಮ ಯುದ್ಧಗಳು ಶುರುವಾಯಿತು. ಅವಾಗ ಅದನ್ನು ನೋಡಿ ಧರ್ಮಯುದ್ಧ ಆಗಬಾರ್ದು ಅಂದ್ಬಿಟ್ಟು ಶಂಕರಾಚಾರ್ಯರ ಒಂದು ಅವತಾರ ಆಯಿತು. ಅದೊಂದು ಬಹಳ ಮುಖ್ಯ, ಈಶ್ವರನ ಅವತಾರನೇ. ಅವರು ಬಂದು ಏನು ಮಾಡಿದ್ರು, ಪೂರ್ತಿ ಇಂಡಿಯಾ ಭಾರತ ದೇಶದಲ್ಲೆಲ್ಲ 4 ಸಲ ಓಡಾಡಿ ಆವಾಗ ಯಾರ್ಯಾರು ಬೌದ್ಧಿಸ್ಟ್ ಇದ್ರೋ ಅವರೆಲ್ಲ ಏನು ಬೌದ್ಧಿಸ್ಟ್ ಅಂದರೆ ನಿಜವಾದ ಬೌದ್ಧಿಸ್ಟ್ಗಳೆಲ್ಲ ಅವರೇನಾದ್ರು ಈ ಥರ ನಾನು ಹೆಚ್ಚು ನೀನು ಕರೆದಂತೆ ಯಾವ ಬುದ್ಧ ಯಾವತ್ತೂ ಹಾಗೆ ಹೇಳಿಲ್ಲ. ಆದರೆ ಅದನ್ನು ಫಾಲೋ ಮಾಡ್ತಿದ್ದವರು ಸರಿಯಾಗಿ ಫಾಲೋ ಮಾಡ್ತಿರ್ಲಿಲ್ಲ. ಅಂಥವ್ರನ್ನೆಲ್ಲ ಇದು ಮಾಡಿ ಕೊನೆಗೆ ಏನು ಮಾಡೋದು, ಬುದ್ಧ ಬೇರೆ ಅಲ್ಲ, ನಮ್ಮ ನಾರಾಯಣ ಬೇರೆ ಅಲ್ಲ. ಬುದ್ಧನೂ ಕೂಡ 10ನೇ ಅವತಾರ. 10ನೇ ಅವತಾರ ಅಂದರೆ ಕೃಷ್ಣನೇ ಹೇಳಿದ್ದಾನೆ. ಅವ್ರೇನು ಮಾಡ್ತಾ ಇದ್ದಾರೆ, ಉಸಿರಾಟ ಆಡೋದನ್ನು, ಧ್ಯಾನ ಮಾಡೋದನ್ನು ಹೇಗೆ ಮಾಡ್ತಾ ಇದ್ದಾರೆ. ಆ ಧ್ಯಾನನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇದೇನು ಬೇರೆ ಅಲ್ಲ, ನಮ್ಮದೇ ಧರ್ಮದ ಒಂದು ಭಾಗ ಇದು. ಅದನ್ನೇ ಇಂಪ್ರೂವ್ ಮಾಡೋದು ಬಂದಿರೋದು. ಬುದ್ಧ ಏನು ಬೇರೆ ಅಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನೇ ಸ್ವಲ್ಪ ಇನ್ನೂ ಒಂದು ಮೆಟ್ಟಿಲು ಜಾಸ್ತಿ ಮಾಡೋದಕ್ಕೆ ಬಂದಂಥ ಒಂದು ಯುಗ ಪುರುಷ. ಆದ್ದರಿಂದ ಅವ್ರನ್ನೂ ಒಂದು ಅವತಾರ ತಗೊಳ್ಳೋದು ಅಂದ್ಬಿಟ್ಟು
ಅವತಾರ ಪುರುಷನಾಗಿ ಸ್ಥಾಪಿಸಿ ಪುನಃ ಹಿಂದೂ ಧರ್ಮ ಇಲ್ಲಿ ನೆರವೇರವಾಯಿತು. ಅದೇನಾದರೂ ಆ ಶಂಕರಾಚಾರ್ಯರು ಅವತಾರ ಆಗದೇ ಇದ್ದರೆ ಇವತ್ತಿನ ದಿವಸ ನಮ್ಮಲ್ಲಿ ಇಂಡಿಯಾ ದೇಶದಲ್ಲಿ ಇವಾಗ ಚೈನಾದೆಲ್ಲ ತಾತ ಇದು ಒಂಥರ ಆಗ್ಬಿಡ್ತಿತ್ತು. ನಮ್ಮಲ್ಲಿ ಈಗಿರುವಂಥ ತಿರುಪತಿ ತಿಮ್ಮಪ್ಪ ಇರ್ಬೋದು, ಆಂಜನೇಯ ಇರ್ಬೋದು, ಯಾವ ದೇವಸ್ಥಾನಗಳು ಇರ್ತಿರಲಿಲ್ಲ, ವೇದ ಉಪನಿಷತ್ತುಗಳು ಯಾವುದೂ ಇರ್ತಿರಲಿಲ್ಲ. ಸೊ ಇಷ್ಟು ಇವಾಗ ಕೊನೆಗೆ ಪುನರುಜ್ಜೀವನ ನಮ್ಮ ಇಡೀ ದೇಶದ ಸಂಸ್ಕೃತಿ, ನಮ್ಮ ಪುರಾತನ ಸಂಸ್ಕೃತಿ ನಮ್ಮದು ಹಾಗಲ್ಲ. ಪ್ರಪಂಚದಲ್ಲಿ ಇವತ್ತಿಗೂ ಪ್ರಪಂಚದಲ್ಲಿ ಯಾವುದೇ ಒಂದು ಗ್ರಂಥ 1000 ವರ್ಷಗಳ ಹಿಂದೆ ಇರೋ ಗ್ರಂಥ ಕೂಡ ಉಳಿದಿಲ್ಲ, 2000 ವರ್ಷಗಳ ಹಿಂದೆ ಇರೋದು. ಆದರೆ ನಮ್ಮದು ರಾಮಾಯಣದಲ್ಲಿ ಬರುತ್ತೆ, ವೇದಗಳ ಬಗ್ಗೆ ರಾಮಾಯಣದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ರಾಮ ಇವ್ರಿಗೆ ಹೇಳ್ತಾರೆ, ಹನುಮಂತನಿಗೆ ಇದನ್ನು ಯಾವುದು ಇಂಥ ಪರ್ಟಿಕ್ಯುಲರ್ ವಿಷಯ ಇದೆ, ಇಂಥ ಶ್ಲೋಕಗಳಿದೆ, ಈ ಒಂದು ಉಪನಿಷತ್ತಲ್ಲಿ ಓದು. ಅದರಲ್ಲಿ ರಾಮಾಯಣದಲ್ಲಿ ಇವರು ಹನುಮಂತನಿಗೆ ಹೇಳ್ತಾರೆ ಯಾವುದು ಇಂಥ ಪರ್ಟಿಕ್ಯುಲರ್ಲಿ ಓಂಕಾರದ ಬಗ್ಗೆ ಭಾಳ ಚೆನ್ನಾಗಿದೆ, ಇಂಥ ಉಪನಿಷತ್ತಲ್ಲಿ ಅದನ್ನು ಚೆನ್ನಾಗಿ ಓದು, ಓಂಕಾರವನ್ನು ಮಾಡು, ಧ್ಯಾನ ಮಾಡ್ತಿದೆಯಲ್ಲ ಧ್ಯಾನಕ್ಕೆ ಅದು ಭಾಳ ಒಳ್ಳೆಯದು ಅಂತ ರಾಮ ಬಂದು ರಾಮಾಯಣ ನಡೆದಿರೋದು ಇಲ್ಲಿಗೆ 10,000 ವರ್ಷ ಅಂತ ಹೇಳ್ತಾರೆ. ಇವರು ಸೈಂಟಿಸ್ಟ್ ಕೂಡ 10,000 ಇಲ್ಲ 7,000 ಅಂತ ಹೇಳ್ತಾರೆ. ಏನೇನು 7,000 ಇಟ್ಕೊಳ್ಳಿ, 10,000 ಇಟ್ಕೊಳ್ಳಿ, ಕೊನೆಗೆ 7,000 ವರ್ಷಗಳ ಇಟ್ಕೊಂಡ್ರು ಕೂಡ 7,000 ವರ್ಷದ ಹಿಂದೆ ಬಂದಂಥ ವಾಲ್ಮೀಕಿ ರಚಿತವಾದ ಗ್ರಂಥದಲ್ಲಿ ಒಂದು ಉಪನಿಷತ್ತಿನ ಒಂದು ವಾಕ್ಯ ಇದೆ, ಮಾಂಡೂಕ್ಯ ಉಪನಿಷತ್ತು. ಅದರ ಮಾಂಡೂಕ್ಯ ಉಪನಿಷತ್ತಲ್ಲಿ ಓಂಕಾರದ ಬಗ್ಗೆ ಪೂರ್ತಿ ಡೀಟೇಲ್ಸ್, ಅದು ಪೂರ್ತಿ ಓಂಕಾರ, ಅದರಲ್ಲಿ ಕೇವಲ 12 ಶ್ಲೋಕ ಇದೆ. ಎಲ್ಲ ಉಪನಿಷತ್ತುಗಳು ಅತ್ಯಂತ ಚಿಕ್ಕದಾದ ಉಪನಿಷತ್ತು, ಕೇವಲ 12 ಶ್ಲೋಕ ಇದೆ. ಆ 12 ಶ್ಲೋಕಗಳಲ್ಲಿ ಓಂಕಾರದ ಬಗ್ಗೆ ಪೂರ್ತಿ ವಿವರ ಇದೆ. ಆ 12 ಶ್ಲೋಕಕ್ಕೆ ಅದಕ್ಕೆ ಕಾರಿಕೆಗಳು ಬೇರೆ ಅವರ ಗುರುಗಳು ಬರೆದಿದ್ದಾರೆ, ಶಂಕರಾಚಾರ್ಯ ಗುರುಗಳು ಬರೆದಿದ್ದಾರೆ. ಅದು ಕಾರಿಕೆಗಳಾದರೆ ಎಕ್ಸ್ಪ್ಲೇಷನ್ಸ್ ಅದೆಲ್ಲವನ್ನೂ ಸೇರಿಸಿ ಇವರು ಶಂಕರಾಚಾರ್ಯರು ಅದಕ್ಕೂ ಕೂಡ ಭಾಷೆ ತಂದಿದ್ದಾರೆ. ಅಂದರೆ ನಾನು ಯಾವ್ದಕ್ಕೆ ಹೇಳ್ತೀನಿ ಅಂದರೆ, ಈ ನಮ್ಮ ಸಂಸ್ಕೃತಿ ಯಾವುದು ವೇದಗಳು ಉಪನಿಷತ್ತು ಅಂತ ಹೇಳ್ತೀವಿ, ಅದು 7,000 ಅಲ್ಲ, ರಾಮಾಯಣದಲ್ಲೇ ಉಲ್ಲೇಖ ಇದೆ. ರಾಮಾಯಣದಲ್ಲಿ ರಾಮನೇ ಹನುಮಂತನಿಗೆ ಈ ಥರ ಈ ಮಾಂಡೂಕ್ಯ ಉಪನಿಷತ್ತು ಓದು, ಅದನ್ನು ಓದಿದ್ರೆ ನಿನಗೆ ಓಂಕಾರದ ಬಗ್ಗೆ ಪೂರ್ತಿ ನಿನಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ, ಅಲ್ಲಿಗೆ ಉಪನಿಷತ್ತುಗಳು ರಾಮಾಯಣಕ್ಕಿಂತ ಹಿಂದೆ ಇತ್ತು. ರಾಮಾಯಣದಲ್ಲಿ ರಾಮ ಹೋಗಿ ಇದರಲ್ಲಿ ಗುರುಕುಲವಾಸ ಮಾಡಿದಾಗ ವಸಿಷ್ಠರ ಆಶ್ರಮದಲ್ಲಿ ಅರಣ್ಯಕ್ಕೆ ಹೋಗಿ ಮಾಡಬೇಕಾದ್ರೆ ಅಲ್ಲೂ ಕೂಡ ಅವರ ವೇದಾಭ್ಯಾಸ ಆಗಿತ್ತು. ಅವನ 14 ವರ್ಷ ವಯಸ್ಸಾಗೋವರೆಗೂ ಪೂರ್ತಿ ವೇದಗಳು ಉಪನಿಷತ್ತುಗಳ ಅಭ್ಯಾಸ ಮಾಡಿಕೊಂಡು ಆಮೇಲೆ ಬಂದಿದ್ದು ಇದಕ್ಕೆ ರಾಜ್ಯಕ್ಕೆ ಬಂದು ಆಮೇಲೆ ಮದುವೆ ಆಗಿ ಪಟ್ಟಾಭಿಷೇಕ ಆಗಬೇಕು ಅಂತ ಪ್ರಪೋಸಲ್ ಬರುತ್ತೆ. ಅಂದರೆ ನಿಮ್ಮ ರಾಮಾಯಣದಲ್ಲೂ ಗೊತ್ತಾಗುತ್ತೆ, ರಾಮಾಯಣದಲ್ಲಿ ಬರುವಂಥ ರಾಮನೂ ಕೂಡ ವೇದ ಉಪನಿಷತ್ತು ಓದಬೇಕಾಗಿತ್ತು ಆಗಿನ ಕಾಲದಲ್ಲಿ. ಅಂದರೆ ಅದು ಇವತ್ತಿನ ದಿವಸ ಅದು ಇನ್ನೂ ಉಳ್ಕೊಂಡಿದೆ. ಅದು ಉಳ್ಕೊಳ್ಳೋದಕ್ಕೆ ಏನು ಕಾರಣ? ಆದರೆ ಬೇರೆ ಕಡೆ ಏನಾಗಿದೆ, ಹಿಂದೆ ಒಂದು ಸಲ ಹೇಳಿದ್ದೆ ನಿಮಗೆ, 11 ವರ್ಷ ಮಾತ್ರ ಇದ್ದಿದ್ದು ಇದರಲ್ಲಿ ನಮ್ಮ ಜೊತೆಯಲ್ಲೇ ಇದ್ದರು. ಆಲ್ಮೋಸ್ಟ್ ನಮ್ಮಷ್ಟೇ ಹಳೆಯ ಸಂಸ್ಕೃತಿ ಆಗಿತ್ತು ಯಾವುದು ಈಜಿಪ್ಟು. ಅಲ್ಲಿ ಕೇವಲ 11 ವರ್ಷ ಮುಸ್ಲಿಮರು ಆಳ್ವಿಕೆ ಮಾಡಿದ್ರು. 11 ವರ್ಷ ಆಳ್ವಿಕೆ ಮಾಡಿದ್ರಲ್ಲಿ ಎಲ್ಲ ಬುಕ್ಸು ಎಲ್ಲ ಪೂರ್ತಿ ನಾಶ ಮಾಡಿದ್ರು. ಆಮೇಲೆ ಇವತ್ತಿನ ದಿವಸ ಅಲ್ಲಿನ ಕಲ್ಚರ್ ಒಂದು ಕತೆ ಕೂಡ ಉಳಿದಿಲ್ಲ. ಆದರೆ ನಮ್ಮಲ್ಲಿ ಯಾವುದೂ ಆ ಥರ ಆಗೋದಿಲ್ಲ. ಯಾವುದೇ ನೀವು ಸುಟ್ಟು ಹಾಕಿ ಅದು ತಿರುಗಿ ಹುಟ್ಕೊಂಡು ಬರುತ್ತೆ. ಈಗ ನಮಗೆ ಗೊತ್ತಿದ್ದಾಗಿ ಕೇವಲ 600-700 ವರ್ಷಗಳ ಹಿಂದೆ ಶರಣ ಸಾಹಿತ್ಯ ಬಂತು. ನಿಮಗೆಲ್ಲ ಗೊತ್ತಿದೆ. ಶರಣ ಸಾಹಿತ್ಯ ಬಂದಾಗ ಬಸವಣ್ಣವರು ಅದೆಲ್ಲ ಅವ್ರು ಹೇಳ್ತಾ ಇದ್ರು. ಅವ್ರು ಹೇಳಿದ್ದನ್ನೆಲ್ಲ ನಮ್ಮ ಜನಗಳು ಹಾಗೇನೆ ಎಲ್ಲ ನಾವು ಪುಸ್ತಕಗಳಿಲ್ಲ. ಆಗಿನ ಕಾಲದಲ್ಲೂ ಕೂಡ ನಮ್ಮ ಸಾಮಾನ್ಯ ಜನಗಳಲ್ಲಿ ಓದು ಬರಹ ಭಾಳ ಕಡಿಮೆ, ಎಲ್ಲ ಕೇಳ್ಕೊಂಡ್ರು. ಅವ್ರು ಏನಂದರೆ ನಮ್ಮ ಹಳ್ಳಿಯವರು ಹೇಗಂದರೆ ಒಂದು ಸಲ ಕೇಳ್ಕೊಂಡ್ರೆ ಎಲ್ಲ ಪಾಯಿಂಟ್ ಬಂದ್ಬಿಡುತ್ತೆ. ಅವಾಗ ಏನು ಇದಿಲ್ಲ. ಹಾಗಾಗ್ಬಿಟ್ಟು ಇವನ್ನ ಇದೇ ರೀತಿ ಯಾವ ರೀತಿ ಬೇರೆ ಕಡೆ ಎಲ್ಲ ನಡೀತು ಅದೇ ರೀತಿ ಈಗ ಕೇವಲ 1700-800 ವರ್ಷಗಳ ಹಿಂದೆ ಬಂದಂಥ 1200-1200 ವರ್ಷಗಳ ಹಿಂದೆ ಬಂದಂಥ ಇಲ್ಲಿ 800 ಕ್ರಿಸ್ತಶಕ 1200 ಸ್ವಲ್ಪ ಹೆಚ್ಚು ಕಮ್ಮಿ ಶರಣ ಸಾಹಿತ್ಯ ಬಂದಿದ್ದು. ಆ ಶರಣ ಸಾಹಿತ್ಯ ಬಂದಾಗಲೂ ಕೂಡ ಆವಾಗಲೂ ಕೂಡ ಅಲ್ಲಿನ ಒಂದು ಶರಣರವರಿಗೂ ಅಲ್ಲಿನ ಬೇರೆಯವರಿಗೂ ಯುದ್ಧಗಳಾಗಿ ಬಿಜ್ಜಳನ ಹತ್ಯೆ ಆದ ನಂತರ ಏನಾಯಿತು, ಯುದ್ಧಗಳಾಗಿ ಆವಾಗ ಇದ್ದಂಥ ಪೂರ್ತಿ ಇವೆಲ್ಲ ಇತ್ತಲ್ಲ ಶರಣ ಸರ್ ಬರೆದಿದ್ದಂಥ ವಚನಗಳು ಪೂರ್ತಿ ನಾಶ ಆಯಿತು. ಆಮೇಲೆ
ಎಫ್ ಫಾಗು ಹಳಕಟ್ಟಿ ಅನ್ನೋರು ಅವರೇನು ಮಾಡ್ತಾರೆ, ಎಲ್ಲ ಕಡೆ ಸಂಚರಿಸಿ ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಏನಾಗಿತ್ತು, ಪುಸ್ತಕಗಳಿಲ್ಲ, ವಚನಗಳು. ನಾವು ಹಿಂದೆ ಏನಾಗಿತ್ತು, ಇದು ನಮ್ಮದು ಆಗಿತ್ತು. ಈ ಪುಸ್ತಕಗಳೆಲ್ಲ ಹೋಗಿದ್ರು ಕೂಡ ಹಳ್ಳಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡೋದು. ಇದೇ ರೀತಿ ನಮ್ಮ ಇದು ಸರ್ವಜ್ಞ ವಚನಗಳು ಅಷ್ಟೇ ಎಲ್ಲ ಹೋಗ್ಬಿಟ್ಟಿತ್ತು. ಇದನ್ನೆಲ್ಲ ಆ ವಿದ್ವಾಂಸರು ರೆವರೆಂಡ್ ಕಿಟ್ಟೆಲ್ಲ ಬೇರೆ ಹೆಸರು ಬಂದ್ಬಿಟ್ಟೆ, ಒಬ್ಬರು ಕ್ರಿಶ್ಚಿಯನ್ ಪಾದ್ರಿ, ಅವ್ರು ಹೋಗ್ಬಿಟ್ಟು ಇದಕ್ಕೆ ಕಲೆಕ್ಟ್ ಮಾಡ್ತಾರೆ ಎಲ್ಲ. ಅದು ಕಲೆಕ್ಟ್ ಮಾಡಿದೆಯಲ್ಲ ಸಾಮಾನ್ಯ ಜನ ಹಳ್ಳಿಗಳಿಗೆ ಹೋಗಿ ನೀವು ಸರ್ವಜ್ಞ ವಚನ ನನಗೆ ಗೊತ್ತು ಅಂತ ಹೇಳ್ತಾರೆ. ಓದೋರು ಬರೀದಿಲ್ಲ, ಅವ್ರು ಸಾಲವನ್ನು ಕೊಂಬ ಆಲೋಗರುಂಡಂತ ಕೇಳ್ಬಿಡ್ತಾರೆ. ಅವ್ನು ಓದಿಲ್ಲ. ಈ ಥರ ನಮ್ಮಲ್ಲಿ ಹಳ್ಳಿಗಳಲ್ಲಿ ಕೂಡ ಓದಿದ್ರು ಕೂಡ ಇವೆಲ್ಲ ಬಾಯಿಗೆ ಬರ್ತಿತ್ತು. ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು, ತೆಲುಗಿನ ನಮ್ಮ ಕಡೆ ಹೇಳ್ತಿದ್ರು, ಸದುನೋರ್ಗಿಂತ ಸಾಕೋಡೆ ಅಂತ ಹೇಳೋದು. ಯಾಕೆ ಗೊತ್ತಾ? ಸದುನೋರ್ಗಿಂತ ಸಾಕೋಬೇಕು. ಯಾಕೆ ನಮ್ಗೇನಾದ್ರು ಓದಿರೋರಿಗೆ ಏನಾದ್ರು ಹೇಳಿದ್ರೆ ಜ್ಞಾಪಕ ಇಟ್ಕೋಬೇಕಾದ್ರೆ 4 ಐಟಮ್ ಬೇಕು ತಗೊಂಬನ್ನಿ ಅಂಗಡಿದಂದರೆ ನಾನು 4 ಬರ್ಕೊಂಡು ಹೋಗೋದು. ಮನೆ 4 ಬರ್ಕೊಂಡು ಹೋಗ್ತಿದ್ರೆ 4ರಲ್ಲಿ 2 ಜ್ಞಾಪಕ ಇರುತ್ತೆ, 3 ಇನ್ನೊಂದೇನಾದ್ರು ಬರ್ಕೊಂಡು. ಆದರೆ ಅಗಸರು ಒಂದು ಊರಿಗೆ ಬರ್ತಾರೆ, ಒಂದು ಮನೆಗೆ ಬರ್ತಾರೆ, ಬಂದ್ಬಿಟ್ಟು ಒಂದು 20 ಜನದ ಬಟ್ಟೆ ಇಟ್ಕೋತಾರೆ, ಒಂದು ಗಂಟೆ ಕಟ್ಕೋತಾರೆ, ಅದನ್ನೆಲ್ಲ ಸೇರಿ ಒಂದು ಕಡೆ ಗಂಟೆ ಹಾಕೋತಾರೆ. ಇನ್ನೊಂದು ಮನೆ ಹೋಗ್ತಾರೆ, 4-5 ಮನೆಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಹೋಗ್ತಾರೆ. ಅವರಿಗೆ ಒಂದ್ಸಲ ನೋಡ್ಬಿಟ್ಟಿದ್ರೆ ಜ್ಞಾಪಕ ಇರುತ್ತೆ. ಆಮೇಲೆ ಅದೇ ಥರ ತಂದು ಕರೆಕ್ಟಾಗಿ ಆಯಾ ಮನೆಗೆ, ಮೊದಲನೇ ಮನೆಗೆ 20 ಬಟ್ಟೆ, ಎರಡನೇ ಮನೆಗೆ 4 ಬಟ್ಟೆ, ಮೂರನೇ ಮನೆಗೆ 10 ಬಟ್ಟೆ ಕರೆಕ್ಟಾಗಿ ಕೊಡ್ತಾರೆ. ಇವ್ರ ಮನೇಲಿ ಅವ್ರಿಗೂ ಗೊತ್ತಿಲ್ಲ, ಅವ್ರ ಮನೇಲಿ. ಅದಕ್ಕೆ ಯಾಕೆ ಹೇಳ್ತಿದ್ದಾರೆ ಹಿಂದಿನ ಕಾಲದ ಜನಗಳು, ಅಯ್ಯೋ ನೀವು ಓದಿರೋ ಸರಿ ಇಲ್ಲಪ್ಪ, ಹಿಂದಿನ ಕಾಲದ ಹಳ್ಳಿಗಳು. ಅದಕ್ಕೆ ಇದೊಂದು ನಮ್ಮ ಕಡೆ ತೆಲುಗಿನಲ್ಲಿ ಇದೊಂದು ಸದುರೋಕ್ಕಿಂತ ಸಾಕೋಡೆ ನೀವು ಅಂದರೆ ಜ್ಞಾಪಕ ಶಕ್ತಿಯಲ್ಲಿ ಓದದೇ ಇರೋ ಅರಸನವ್ರಿಗೆ ಜಾಸ್ತಿ ಜ್ಞಾಪಕ ಶಕ್ತಿ ಇರುತ್ತೆ, ಓದಿರುವಂಥ ವಿದ್ಯಾವಂತರಿಗೆ ಜ್ಞಾಪಕ ಶಕ್ತಿ ಕಡಿಮೆ. ಯಾಕೆ ಅದು? ನಾವು ಓದಿದಾಗ ಏನಾಗುತ್ತೆ, ತಪ್ಪಲ್ಲ. ನಾವೇನು ಮಾಡ್ತೀವಿ, ಯಾವಾಗ ಓದಿರ್ತೀವೋ ಚೀಟಿ ತಗೊಂಡು ಬರ್ಕೊಡ್ತೀವೋ, ಬರೆಯೋಕ್ಕೆ ಶುರು ಮಾಡಿದಾಗ ಮನಸ್ಸೇನಿರುತ್ತೆ, ಅದು ನನಗೆ ಯಾಕೆ ಜ್ಞಾಪಕ ಇಟ್ಕೊಂಡು ಕಷ್ಟಪಡಬೇಕು, ನೀನು ಯಾಕೆ ಬಂದಿಟ್ಕೊಂಡಿದ್ದೀರ, ನೀನೇ ಇಟ್ಕೋ. ನಾನು ಅದಕ್ಕೆ ಜ್ಞಾಪಕ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮನಸ್ಸಿಗೆ ಅದು ಕೆಲಸ ಇಲ್ಲ, ಅದಕ್ಕೆ ಬೇರೆ ಬೇರೆ ಚಂಚಲ ಅದು. ಇವಾಗ ಮುಂದಾದರೆ ಜ್ಞಾಪಕ ಇಟ್ಕೊಳ್ಳೇಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ನನಗೆ ಚೀಟಿ ಬರ್ಕೊಂಡಿಲ್ಲ ಅಂದರೆ 4 ಐಟಮ್ ಯಾವುದು ಅಂಗಡಿಯಲ್ಲಿ ತರಬೇಕಾದ್ರೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಆದರೆ ಬರ್ಕೊಂಡ್ಬಿಟ್ರೆ ಅವೇನದು ಮನಸ್ಸಿಗೆ ನಿರಾಳ ಆಗುತ್ತೆ, ಏನಿಲ್ಲ, ಅಲ್ಲಿ ಹೋಗ್ತಾರೆ ಚೀಟಿ ತೆಗಿತಾರೆ, ಆ ಮನಸ್ಸಿಗೆ ಏನು ಕೆಲಸ ಇಲ್ಲ, ಮನಸ್ಸು ಆರಾಮಾಗಿಲ್ಲ. ಹಾಗಾಗ್ಬಿಟ್ಟು ನಾವು ಬರೆಯೋದು ಶುರು ಆದ ತಕ್ಷಣವೇ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತದೆ ಜನರಿಗೆ. ಆ ಅದಕ್ಕೆ ಸಂಸ್ಕೃತದಲ್ಲಿ ಬರಹ ಭಾಳ ಲೇಟಾಗಿ ಬಂತು. ಆ್ಯಕ್ಚುಲ್ ಆಗಿ ದ್ರವಿಡಿಯನ್ ಭಾಷೆ ಇದೆಯಲ್ಲ, ತಮಿಳು, ತೆಲುಗು, ಕನ್ನಡ, ಅದು ಮೊದಲು ಬಂತು. ಆದರೆ ಭಾಷೆಯಲ್ಲಿ ಸಂಸ್ಕೃತ ಮೊದಲು, ಬರಹ ಬಂದಿದ್ದು ದ್ರವಿಡಿಯನ್ ಭಾಷೆಗಳಲ್ಲಿ ಮೊದಲು ಬಂತು, ಆಮೇಲೆ ಸಂಸ್ಕೃತ ಬಂತು. ಸಂಸ್ಕೃತದಲ್ಲಿ ದೇವನಾಗರಿ ಅಂತ ಹೇಳ್ತೀವಿ, ಅದು ಲೇಟಾಗಿ ಬಂದಿದ್ದು. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಬರಹ ಇರಲಿಲ್ಲ. 1000 ವರ್ಷಗಳಿದ್ದು ಪೂರ್ತಿ ಎಲ್ಲ ಕೂಡ ಇದರಲ್ಲೇ ಬರ್ತಿತ್ತು. ಒಬ್ಬರು ಹೇಳೋದು, ಗುರು ಹೇಳೋದು, ಆಮೇಲೆ ಶಿಷ್ಯ ಕೇಳೋದು. ಆ ಶಿಷ್ಯ ಯಾವ ಥರ ಕೇಳಬೇಕು ಅಂದರೆ ಅಲ್ಲಿ ಕಾಮ, ಫುಲ್ ಸ್ಟಾಪು, ಎಲ್ಲಿ ಜಾಸ್ತಿ ಹೇಳಬೇಕು, ಎಲ್ಲಿ ಕಡಿಮೆ, ಉದಾತ್ತ, ಅನುದಾತ್ತ, ಸ್ವರಿತ ಇವೆಲ್ಲ ಇರುತ್ತೆ. ಒಂದು ಮಂತ್ರ ಹೇಳ್ಬೇಕಾದ್ರೆ ಅದರಲ್ಲಿ ಒಂದ್ಸಲ ನಾರ್ಮಲ್ಲಾಗಿ ಹೇಳಬೇಕು, ಕೆಲವು ಮಂತ್ರಗಳನ್ನ, ಕೆಲವು ಅಕ್ಷರನ ಮೇಲೆ ಕೇಳಬೇಕು, ಸೌಂಡ್ ಜಾಸ್ತಿ ಮಾಡಬೇಕು, ಕೆಲವು ಅಕ್ಷರನ ಸೌಂಡ್ ಕಡಿಮೆ ಮಾಡ್ಕೋಬೇಕು, ಕೆಲವು ಅಕ್ಷರಗಳಿಗೆ ಡಬಲ್ ಸೌಂಡ್ ಕೊಡಬೇಕು. ಇದೆಲ್ಲ ಇಟ್ಕೊಂಡು ಮಾಡಬೇಕಾಗುತ್ತೆ. ಇಷ್ಟನ್ನು ಶಿಷ್ಯ ಒಂದ್ಸಲ ಕೇಳಿಬಿಟ್ರೆ ಎಲ್ಲ ಜ್ಞಾಪಕ ಇಟ್ಕೊಂಡು. ಯಾಕೆ ಅಂದರೆ ಅವನಿಗೆ ಬರಹ ಇರಲಿಲ್ಲ. ಭಾಳ ಹಿಂದಿನ ಕಾಲದಲ್ಲಿ ಕೇವಲ ಕಿವಿ ಮನಸ್ಸು ಅಷ್ಟೇ. ಕಿವಿ ಕೇಳಿದ ತಕ್ಷಣ ಮನಸ್ಸು ಏನು ಮಾಡುತ್ತೆ, ರೆಕಾರ್ಡ್ ಮಾಡ್ತದೆ. ಆ ಥರ ಇತ್ತು ನಮ್ಮಲ್ಲಿ. ಆ ರೀತಿ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಬುದ್ಧಿಶಕ್ತಿ ಇತ್ತು. ಆ ಬುದ್ಧಿಶಕ್ತಿಯಿಂದ, ಆ ಒಂದು ಜ್ಞಾಪಕ ಶಕ್ತಿ ಇದರಿಂದ ಈ ನಮ್ಮ ವೇದಗಳೆಲ್ಲ ನಾವು ಜ್ಞಾಪಕ ಇಟ್ಕೊಂಡಿದ್ವಿ. ಎಷ್ಟು ಲಕ್ಷಾಂತರ ಶ್ಲೋಕಗಳು, ರಾಮಾಯಣದಲ್ಲಿ ಲಕ್ಷಾಂತರ 25,000 ಶ್ಲೋಕಗಳು, ಮಹಾಭಾರತದಲ್ಲಿ ಸುಮಾರು 1,00,000 ಶ್ಲೋಕಗಳು. ಇವೆಲ್ಲವನ್ನು ಕೂಡ ಗುರು ಹೇಳ್ತಿದ್ರೆ ಅದನ್ನ ಹಾಗೆ ಕೇಳ್ತೀವಿ. ಇದರಲ್ಲಿ ನಮಗೆ ಆಯುರ್ವೇದಾಯಿತು 3 ಹೇಳ್ತೀವಿ: ಶ್ರುತಿ, ಸ್ಮೃತಿ, ಪುರಾಣ. ಏನು ವ್ಯತ್ಯಾಸ ಏನು? ಶ್ರುತಿ, ಸ್ಮೃತಿ, ಪುರಾಣಗಳಂತಿದೆ. ಶ್ರುತಿ ಅಂದರೆ ಯಾವುದು? ಸ್ಮೃತಿ ಅಂದರೆ ಯಾವುದು? ಸರ್ ನೀವೇನು ಹೇಳ್ಬಿಟ್ಟು ನಿಮಗೆಲ್ಲ ನಿಮಗೆ ಏನು ಪ್ರಶ್ನೆ ಇಲ್ಲ, ಜನರು ಸಾಮಾನ್ಯವಾಗಿ ನಾವು ಡಿಸ್ಕಸ್ ಮಾಡ್ತೀವಿ.
ನೀವು ಸುಮ್ಮನೆ ನೋಡ್ತೀವಿ ಏನಾದ್ರು ತಪ್ಪು ಹೇಳೋದು ಕರೆಕ್ಟ್ ಮಾಡಬೇಕು ಅಷ್ಟೇ. ನಾವು ಯಾವುದೇ ಕ್ವಶನ್ ಕೇಳಿದ್ರೆ ನಿಮಗೆ ಆಗಲಿ ನಮ್ಮ ಸೀನಿಯರ್ಸ್ ಇದ್ದಾರಲ್ಲ ಅವ್ರು ಯಾರು ಬೇರೆಯವರು ಜನರಲ್ ಆಗಿ ಅಷ್ಟೇ, ವೆಂಕಟೇಶ್ ಆಗಲಿ ಅಥವಾ ಮೇಡಮ್ ಆಗಲಿ ಅವರಿಗೆಲ್ಲ ಬೇರೆಯವರು ಜನರಲ್ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅಷ್ಟೇ, ಗೊತ್ತಿಲ್ಲ ಅಂತಲ್ಲ. ಸುಮಾರು ಜನ ಗೊತ್ತಿದೆ, ಬೇರೆಯವರು ಸ್ವಲ್ಪ ಜನರಲ್ ಆಗಿ ಹೇಳಿದ್ರು. ಇನ್ನೊಂದು 3 ಇದೆ ನಮ್ಮಲ್ಲಿ: ಶ್ರುತಿ, ಸ್ಮೃತಿ, ಪುರಾಣ. ನಮ್ಗೆ ಗೊತ್ತಿದೆಯಲ್ಲ ನಮ್ಮ ಕಲ್ಚರ್. ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ಅಂತ ಶಂಕರಾಚಾರ್ಯ ಬಗ್ಗೆ ಹೇಳ್ಬೇಕಾದ್ರೆ ಶ್ಲೋಕ ಬರುತ್ತೆ. ಏನು ಶ್ರುತಿಗೂ ಸ್ಮೃತಿಗೂ ಪುರಾಣಕ್ಕೂ ಏನು ವ್ಯತ್ಯಾಸ? ಯಾವುದು ಶ್ರುತಿ ಅಂತ ಹೇಳಿ ಯಾಕೆ ಎಕ್ಸಾಂಪಲ್ ಹೇಳಿ ಯಾವ್ದಾದ್ರು? ಶ್ರುತಿ ಅಂದರೆ ಕೇಳಿಕೊಂಡು ಅದನ್ನು ಇದು ಮಾಡೋದು. ನಾವು ಗುರುಗಳು ಹೇಳ್ತಾರೆ ಅದನ್ನು ನಾವು ಕೇಳಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಂಡಿರ್ತೀವಿ. ಶ್ರುತಿ ಸ್ಮೃತಿ. ಶ್ರುತಿ ಅಂತಂದರೆ ಅದು ಶ್ರುತಿಗಳದ್ದು ಸಾಮಾನ್ಯವಾಗಿ ವೇದಗಳಲ್ಲಿ. ಇಲ್ಲಿ ಕೇಳೋದು ಮಾತ್ರ ಇದೆ, ಯಾಕಂದರೆ ಇಲ್ಲಿ ಇವಕ್ಕೆ ಅಪೌರುಷೇಯಗಳು ಅಂತ. ವೇದಗಳಿಗೆ ನಾವು ಅಪೌರುಷೇಯಗಳು ಅಂತ ಹೇಳ್ತೀವಿ. ಅಪೌರುಷೇಯ ಅಂತಂದರೆ ಇದು ಮನುಷ್ಯರು ಬರೆದಿದ್ದಲ್ಲ. ಅಂದರೆ ಇದೇನ ಮನುಷ್ಯರು ಬರೆದಿದ್ದಲ್ಲ ಅಂದರೆ ಅವರೇ ಮನುಷ್ಯ ಬಂದಿರ್ಬೋದು, ಅವರು ಸಾಮಾನ್ಯ ಜ್ಞಾನದಲ್ಲಿ ಬಂದಿರೋದಿಲ್ಲ. ಧ್ಯಾನ ಕೂತ್ಕೊಳ್ತಾರೆ, ಆಮೇಲೆ ಸಾಧನೆ ಮಾಡ್ತಿರ್ತಾರೆ. ಆ ಧ್ಯಾನಾವಸ್ಥೆಯಲ್ಲಿ ಅವರು ಒಂದು ರೀತಿ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ದೈವಿ ಸಂಕಲ್ಪದಿಂದ ಏನಾಗುತ್ತೆ, ಅವರಿಗೆ ಹೊಳೆಯುತ್ತೆ. ಆ ಹೊಳೆಯೋದು ಧ್ಯಾನಾವಸ್ಥಿತ ಪರಿಸ್ಥಿತಿಯಲ್ಲಿ ಅವ್ರು ಏನು ಹೊಳೆಯುತ್ತೋ ಅದನ್ನು ಆಮೇಲೆ ಬಂದಿರ್ತಾರೆ. ಅದು ನಮ್ಮ ಕಾಲದಲ್ಲಿ ನಾವು ನೋಡಿರ್ತಾರೆ ಅಂದರೆ ಜಿಡ್ಡು ಕೃಷ್ಣಮೂರ್ತಿ ಅವರು ಚಿಕ್ಕ ವಯಸ್ಸಲ್ಲಿ ಅವರು 12-14 ವರ್ಷ ವಯಸ್ಸಾಗಿದ್ದಾಗ ಅವರಿಗೆ ಅವರ ಗುರುಗಳು ಕುತುಂಬಿ ಮಹರ್ಷಿಗಳಿಂದ ಉಪದೇಶ ಆಗುತ್ತೆ. ಅವ್ರು ರಾತ್ರಿ ಹೊತ್ತು ಕನಸಿನಲ್ಲಿ ಅವರಿಗೆ ಕನಸು ಬೀಳುತ್ತೆ. ಅದನ್ನು ಬೆಳಗ್ಗೆ ಅವ್ರಿಗೇನು ಅರ್ಥವಾಗ್ತಿಲ್ಲ, ಏನು ಕನಸು ಬಿದ್ದಿತ್ತೋ ಅದನ್ನು ಬರೆಯೋರು ಅಷ್ಟೇ ಗೊತ್ತಿದ್ದು. ಇದು ಅಪೌರುಷೇಯ. ಹಾಗೆ ಹೇಳೋದಾದ್ರೆ ಇದು ಜಿಡ್ಡು ಕೃಷ್ಣಮೂರ್ತಿ ಬರೆದಿರೋದು ಅಪೌರುಷ ಅಂತ ಹೇಳಬೇಕು. ವೇದಗಳು ಹೇಳ್ತಾರೆ. ಯಾಕೆಂದರೆ ಅದು ಕೃಷ್ಣಮೂರ್ತಿ ಅವರ ಹ್ಯಾಂಡ್ ರೈಟಿಂಗ್ ಬರೆದಿದ್ರು ಕೂಡ ಅದು ಅವರ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಬರೆದಿರೋದಲ್ಲ. ರಾತ್ರಿ ಕನಸು ಬಿಡ್ತಿತ್ತು. ರಾತ್ರಿ ಕನಸಿನಲ್ಲಿ ಅವರೆಲ್ಲ ಅವರ ಗುರುಗಳು ಕನಸಿನಲ್ಲಿ ಟಿಬೇಟ್ಗೆ ಕರ್ಕೊಂಡು ಹೋಗ್ತಿದ್ರು. ಟಿಬೇಟಲ್ಲಿ ಕುತುಂಬಿಯ ಮಹರ್ಷಿಗಳು ಏನು ಮಾಡ್ತಿದ್ರು, ಅವರೆಲ್ಲ ಹೇಳ್ತಿದ್ರು. ಇವ್ರಿಗೇನು ಅರ್ಥವಾಗ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅಷ್ಟು ಮಾತ್ರ ಅರ್ಥ ಆಗ್ತಿತ್ತು, ಒಂದು ಪೇಜ್ ಅಷ್ಟು. ಬೆಳಗ್ಗೆ ಎದ್ದ ತಕ್ಷಣ 90% ಅವ್ರ ಗುರುಗಳು ಹೇಳಿರ್ತಾರೆ, ಅವ್ರ ತಾಯಿ ಥರ ಇರ್ತಾರೆ. ಅವ್ರು ಹೇಳಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ನೀನು ಎದ್ದ ತಕ್ಷಣ ಆವತ್ತು ರಾತ್ರಿ ಏನು ಕನಸು ಬಿತ್ತು ಅದನ್ನು ಬರೆದಿಡು. ಅಂದರೆ ಪ್ರತಿ ದಿವಸ ಅವರ ಕನಸಿನಲ್ಲಿ ಆ ಕುತುಂಬ ಮಹರ್ಷಿಗಳಿಂದ ಉಪದೇಶ ಆಗ್ತಿತ್ತು. ಆ ಉಪದೇಶ ಹಾಗೆ ಬರೆದಿತ್ತು. ಆದರೆ ಅದು ಬರೆದಿದ್ದು ಅವ್ರಿಗೇನು ಅರ್ಥವಾಗಿರಲಿಲ್ಲ. ಏನು ಹೇಳಿದ್ರು ಅವ್ರು ಬರೀತಿದ್ರು. ಆದ್ದರಿಂದ ಅದು ಕೂಡ ಒಂದು ರೀತಿ ಅಪೌರುಷೇಯ ವೇದಗಳಲ್ಲಿ. ಅಂದರೆ ಏನಾಗುತ್ತೆ, ವೇದಗಳು ಕೂಡ ಹಾಗೆ ಬಂದಿತ್ತು. ಅಂದರೆ ಇಲ್ಲಿ ಯಾವುದು ಪುರುಷ ಪ್ರಯತ್ನದಿಂದ ಯೋಚನೆ ಮಾಡಿ ಹೀಗಿರ್ಬೋದು ಹಾಗಿರ್ಬೋದು ಅಂತ ಯೋಚನೆ ಮಾಡಿ ಬಂದಿದ್ದಲ್ಲ. ಅದು ನನಗೆ ಏನು ಹೊಳೆಯಿತೋ, ಏನು ನನಗೆ ದರ್ಶನ ಆಯಿತೋ, ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾಗ ಅಥವಾ ತಪಸ್ಸು ಮಾಡ್ತಿದ್ದಾಗ ಆ ತಪಸ್ಸಿನಲ್ಲಿ ನನಗೆ ಏನು ಹೊಳೀತೋ ಅದನ್ನು ನಾನು ಬರೆದಿದ್ದೇನೆ ಅಂತ ಹೇಳೋದು. ಅದನ್ನು ಅಪೌರುಷೇಯ ಅಂದರೆ ಪುರುಷ ಪ್ರಯತ್ನವಿಲ್ಲದೆ ದೈವಿ ಸಂಕಲ್ಪದಿಂದ ಧ್ಯಾನದ ಸ್ಥಿತಿಯಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಹಿಡಿದಿದೆ. ಅದು ನನ್ನ ಕೃಷಿಯಲ್ಲ, ದೇವರ ದಯೆಯಿಂದ ನನಗೆ ಅರ್ಥವಾಗಿರೋದು. ಆದರೆ ಅರ್ಥವಾಗಿಲ್ಲ. ಆ ದೇವರು ಏನು ಹೇಳಿದ್ದಾನೋ, ಯಾವುದೋ ದೇವರು ನನಗೆ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ, ಬಟ್ ನನ್ನ ಮನಸ್ಸಿಗೆ ಹೊಳೆಯಿತು. ಆ ಹೊಳೆದಿದ್ದನ್ನು ಬರೆದಿಟ್ಟಿದ್ದೇನೆ. ಈ ರೀತಿ ಬರೆದಿರೋದೆಲ್ಲ ವೇದಗಳು, ಉಪನಿಷತ್ತು. ಸೊ ಆದ್ದರಿಂದ ವೇದಗಳು ಉಪನಿಷತ್ತುಗಳನ್ನು ಶ್ರುತಿಗಳು ಅಂತ ಕರೀತೀವಿ. ಶ್ರುತಿಗಳು ಅಂದರೆ ಕೇಳಿಸ್ಕೊಂಡಿದ್ದೀವಿ ಅಷ್ಟೇ. ಯಾವ್ದು ಕೇಳಿಸ್ಕೊಂಡಿದ್ದು? ಧ್ಯಾನದ ಸಮಯದಲ್ಲಿ ಆ ಮನುಷ್ಯನಿಗೆ, ಆ ಒಬ್ಬ ಧ್ಯಾನಿಗೆ ಅಥವಾ ತಪಸ್ಸು ಮಾಡ್ತಿದ್ದಂಥ ವ್ಯಕ್ತಿಗೆ ಕೇಳಿಸಿದೆ ರಾತ್ರಿ ಹೊತ್ತು, ಅಥವಾ ಧ್ಯಾನ ಮಾಡ್ತಿರುವ ತಪಸ್ಸು ಮಾಡ್ತಿರೋ ಆ ಕೇಳಿಸಿದ್ದನ್ನು ಬರೆದಿಟ್ಕೊಂಡಿರ್ಬೋದು ಅಥವಾ ಜ್ಞಾಪಕ ಇಟ್ಕೊಂಡು ಅದನ್ನು ಅವ್ರ ಶಿಷ್ಯರಿಗೆ ಹೇಳ್ತಾರೆ. ಅಂದರೆ ಶ್ರುತಿ ಅಂದರೆ ಕೇಳಿಸ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳಿರೋದು ಶ್ರುತಿಗಳು. ಇದು ಅಂದರೆ ವೇದಗಳು ಮಾತ್ರ ಶ್ರುತಿಗಳು. ನೆಕ್ಸ್ಟ್ ಸ್ಮೃತಿ ಅಂತಂದರೆ ವೇದಗಳಿಂದ ಬಂದಂಥ ಜ್ಞಾನವನ್ನು ಜನಗಳು ಕೊಡಬೇಕು ಅಂತಂದರೆ ಏನು ಮಾಡಬೇಕು? ಮುಂದೆ ಯಾವುದಾದ್ರು ಕಥೆ ತಗೋಬೇಕು. ಅಂದರೆ ಆವಾಗ ಏನಂತಿತ್ತು, ರಾಮಾಯಣ ನಡೆದಿತ್ತು ಅಥವಾ ಮಹಾಭಾರತ ಇದು ಯುದ್ಧ. ಏನು ಮಾಡಿದ್ರು? ರಾಮಾಯಣ ತಗೊಂಡ್ರು. ವಾಲ್ಮೀಕಿ ಏನು ಮಾಡಿದ್ರು? ವಾಲ್ಮೀಕಿ ಬರೆದಿದ್ದು ಶ್ರುತಿ ಅಲ್ಲ, ಅದು ಸ್ಮೃತಿ. ಇಲ್ಲೇನು ಮಾಡಿದ್ರು?
ರಾಮಾಯಣದಲ್ಲಿ ಬಂದಿರೋ ಪ್ರಿನ್ಸಿಪಲ್ಸ್ ಎಲ್ಲ ವೇದದಿಂದ ತಗೊಂಡು ವೇದದಲ್ಲಿ ಏನು ಬಂದಿದೆ ರೂಲ್ಸು ರೆಗ್ಯುಲೇಷನ್ಸು ಅದರ ಜಿಸ್ಟ್ ಇಟ್ಕೊಂಡು ಅದನ್ನೇ ತಗೊಂಡು ಇಲ್ಲಿ ರಾಮನ ನಡವಳಿಕೆಗಳಲ್ಲಿ ರಾಮನ ಮುಖಾಂತರ ಹೇಳಿಸ್ತಾರೆ. ರಾಮ ನಿಜವಾಗಿ ಹೇಳಿದಾನೆ ಗೊತ್ತಿಲ್ಲ. ರಾಮನ ಮುಖಾಂತರ ಕವಿ ಏನು ಮಾಡ್ತಾನೆ, ಆ ವೇದಗಳಲ್ಲಿ ಏನಿದೆಯೋ ಆ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ಇಲ್ಲಿ ಹೇಳ್ತಾರೆ. ಅವಾಗ ಏನಾಗುತ್ತೆ, ರಾಮಾಯಣ ಒಂದು ಕಡೆಯಿಂದ ಹೇಳ್ಬಿಟ್ರೆ ನಿಮ್ಗೆ ಎಲ್ಲರೂ ತುಂಬಿಡುತ್ತೆ. ಅಂದರೆ ಏನು, ಒಬ್ಬ ತಂದೆ ಆಗಿದ್ದವನು ಮಗನಾಗಿದ್ದವನು ತಂದೆ ಮಾತನ್ನೇ ಯಾವ ಥರ ಕೇಳಬೇಕು, ತಮ್ಮನ ಹಾಗೆ ಆಗಿರಬೇಕು, ಅಥವಾ ಒಬ್ಬ ಸೇವಕ ಹನುಮಂತನಂಥ ಸೇವಕ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನೆಲ್ಲ ಏನು ವೇದಗಳಲ್ಲಿ ಏನು ಹೇಳಿದೆಯೋ ಅದೆಲ್ಲ ಇಲ್ಲಿ ರಾಮಾಯಣದ ಕಥೆಯಲ್ಲಿ ಅದು ಸೇರಿಸಿರ್ತಾರೆ. ಆದ್ದರಿಂದ ವೇದಗಳಲ್ಲಿ ಇರುವಂಥ ಉಪದೇಶಗಳನ್ನು, ನೀತಿ ಕಥೆಗಳನ್ನು ತಗೊಂಡು ಅದನ್ನು ಯಾವುದೋ ನಡೆದಿರುತ್ತೆ ಕತೆ, ಅಂದರೆ ಐತಿಹಾಸಿಕವಾಗಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಜಾಗದಲ್ಲಿ ನಡೆದಿರುವಂಥ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ರಾಮಾಯಣನ ಮಹಾಭಾರತನ ಬರೀತಾರೆ. ಆ ರಾಮಾಯಣ ಮಹಾಭಾರತ ಸುಮ್ಮನೆ ಇದರ ಹೋದ, ಅಲ್ಲಿ ರಾವಣನ ಜೊತೆ ಯುದ್ಧ ಮಾಡ್ದ, ಆಮೇಲೆ ಅವನ ರಾವಣನ ಸಾಯಿಸ್ದ ಬಂದ, ಇಷ್ಟು ಬರೆದರೆ ಅದು ರಾಮಾಯಣ ಆಗೋದಿಲ್ಲ. ಅದು ಶ್ರುತಿ ಆಗೋದಿಲ್ಲ. ಅಲ್ಲಿ ಪ್ರತಿಯೊಬ್ಬರ ಭಾಷೆ ಮಾತಾಡೋದ್ರಲ್ಲಿ ವೇದಗಳಲ್ಲಿ ಏನಿದೆ ಮುಖ್ಯ ಪ್ರಿನ್ಸಿಪಲ್ಸು ಅದನ್ನು ಅಳವಡಿಸ್ಕೋಬೇಕು. ವೇದಗಳಲ್ಲಿರುವಂಥ ಪ್ರಿನ್ಸಿಪಲ್ಸು, ನೀತಿ ವಾಕ್ಯಗಳು ಅವನ್ನೆಲ್ಲವನ್ನೂ ಕೂಡ ಇಲ್ಲಿ ಸಂದರ್ಭಕ್ಕೆ ಸರಿಯಾಗಿ ರಾವಣನ ಮುಖಾಂತರವೋ, ಮಂಡೋದರಿಯ ಮುಖಾಂತರವೋ, ರಾಮನ ಮುಖಾಂತರವೋ, ಸೀತೆಯ ಮುಖಾಂತರ ಹೇಳಿಸಿ, ಅದು ಆಂಜನೇಯನ ಮುಖಾಂತರ ಯಾರೋ ಒಬ್ಬರು ಅದನ್ನು ಹೇಳ ಮಾಡಿ ಅದನ್ನು ಫಾಲೋ ಮಾಡೋ ಥರ ಕಥೆಯ ರೂಪದಲ್ಲಿ ಬಂದಿರೋದು ಇದು ಸ್ಮೃತಿ. ಶ್ರುತಿ ಅಂದರೆ ವೇದ ಉಪನಿಷತ್ತು. ಶ್ರುತಿ ಅಂತ ಹೇಳ್ತಾರೆ. ಇದು ಯಾಕೆಂದರೆ ಕೇಳಿಸಿದ್ದಷ್ಟೇ, ಕೇಳಿಸಿದ್ದದ್ದು, ಇದು ಯಾರು ಬರೆದಿದ್ದಲ್ಲ, ನಾವು ಊಹಿಸಿದ್ದು ಅಲ್ಲ. ಅದು ನನಗೆ ಧ್ಯಾನದಲ್ಲಿ ತಪಸ್ಸು ಮಾಡ್ತಾ ಇರೋ ವ್ಯಕ್ತಿಗೆ, ಧ್ಯಾನಿಗೆ ಅಥವಾ ಸಾಧಕನಿಗೆ ಕೇಳಿಸಿದಾಗ ಇವಾಗ ಅದೇ ರೀತಿ ನೀವು ಕುರಾನ್ ತಗೊಂಡ್ರು ಕೂಡ ಅದು ಹಾಗೆ. ಕುರಾನ್ ಕೂಡ ಆ್ಯಕ್ಚುಲ್ ಆಗಿ ಮೊಹಮ್ಮದ್ ಪೈಗಂಬರ್ ಬಂದಿದ್ದಲ್ಲ. ಮೊಹಮ್ಮದ್ ಪೈಗಂಬರ್ಗೆ ಧ್ಯಾನ ಕೂತ್ಕೊಂಡಾಗ ಕೇಳಿಸ್ತಿತ್ತು. ಇವ್ರು ಯಾರೋ ಪ್ರಶ್ನೆ ಕೇಳೋರು, ನಿಮ್ದು ಇದು ತಪಸ್ಸು ಮಾಡ್ತಿದೆಯಲ್ಲ, ಇದಕ್ಕೆ ಉತ್ತರ ಹೇಳ್ತೀಯಾ ಅಂತಂದರೆ ಅವ್ರು ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ಕೂತ್ಕೊಳ್ಳೋರು. ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾಗ ಅವ್ರಿಗೆ ಗೊತ್ತಾಗಿ ಕೇಳಿಸ್ತಿತ್ತು. ಆ ಕೇಳಿಸ್ತಿದ್ದು ಬಂದು ಅವರ ಶಿಷ್ಯರಿಗೆ ಹೇಳ್ತಿದ್ರು. ಅವ್ರು ಬಂದೇ ಕೂತಿದ್ರು. ಅಲ್ಲಿ ಬರೆದಿದ್ದು ಕೂಡ ಅವರೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಮಹತ್ ಪೈಗಂಬರ್ ಬರಲಿಲ್ಲ. ಮಹತ್ ಪೈಗಂಬರು ಅವರಿಗೆ ತಪಸ್ಸು ಮಾಡ್ತಿದ್ದಾಗ, ಆ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದಾಗ ದೇವರಿಂದ ಬಂದಂಥ ವಚನಗಳು ಏನು ಬಂತು ಅದನ್ನು ಕೇಳಿಕೊಂಡು ಅವರ ಶಿಷ್ಯರಿಗೆ ಹೇಳಿದ್ದಾರೆ. ಶಿಷ್ಯರು ಬರೆದಿರ್ಬೋದು. ಅದೇ ಕುರಾನ್ ಆಗಿದೆ. ನಮ್ಮಲ್ಲಿ ಯಾವ ರೀತಿ ವೇದಗಳು ಶ್ರುತಿಗಳಾಗಿದೆಯೋ ಹಾಗೇನೆ ಹೇಳೋದಾದರೆ ಕುರಾನ್ ಕೂಡ ಶ್ರುತಿನೇ. ಯಾಕಂದರೆ ಅದು ಬರೆದಿರೋದು ಕತೆ ಊಹಿಸ್ಕೊಂಡು ಬರೆದಿರೋದಿಲ್ಲ. ಅವರಿಗೆ ದೈವಿ ಸಂಕಲ್ಪದಿಂದ, ದೈವಿ ಪ್ರೇರಣೆಯಿಂದ ಒಂದು ದರ್ಶನ ಆಗಿ, ಆ ದರ್ಶನದಲ್ಲಿ ಅವರಿಗೆ ಕೇಳಿಸಿರುವಂಥ ಮಾತುಗಳು ಅದನ್ನು ಬರೆದಿಟ್ಕೊಂಡಿದ್ದಾರೆ. ಅದು ಬರೆದಿರೋಲ್ಲ, ಅವ್ರ ಶಿಷ್ಯರು ಬರೆದಿಟ್ಕೊಂಡು. ಇದಕ್ಕೋಸ್ಕರ ಅದು ಸ್ಮೃತಿಗಳು ಅಂತ. ಯಾವುದೆಲ್ಲ ರಾಮಾಯಣ ಮಹಾಭಾರತ ಸ್ಮೃತಿ. ಪುರಾಣ ಅಂತಂದರೆ ಇದು ಯಾವುದಕ್ಕೆ ಆಧಾರ ಇಲ್ಲ, ಊಹಾತ್ಮಕ ಕಥೆಗಳು. ಇಲ್ಲೇನಾಗುತ್ತೆ, ಕಥೆಗಳಿಗೆ ಇದು ರಾಮಾಯಣ ಬರೆದಿರೋದು ಒಂದು ನಡೆದಿರೋ ಕಥೆಗಳು. ರಾಮಾಯಣ ಅಂದರೆ ರಾಮ ಇದ್ದ, ಸೀತೆ ಇದ್ದರು, ಆ ಕಥೆಗೆ ಸೇರಿಸ್ಕೊಂಡು ರಾಮಾಯಣ ಕಥೆ ಬರೆದರು. ಹಾಗೆಯೇ ಮಹಾಭಾರತ ಅಂದರೆ ಪಾಂಡವರಿದ್ದರು, ಕೌರವರಿದ್ದರು, ಯುದ್ಧ ನಡೆದಿದ್ದೆಲ್ಲ. ಈಗಲೂ ಹೋದರೆ ನಿಮಗೆ ಕುರುಕ್ಷೇತ್ರ ಜಾಗ ಗೊತ್ತಾಗುತ್ತೆ, ಎಲ್ಲೋ ಇಂಡಿಯಾದಲ್ಲಿ ಎಲ್ಲೆಲ್ಲಿ ನಡೀತು ಅದೆಲ್ಲ ಜಾಗ ಗೊತ್ತಾಗುತ್ತೆ. ಅಂದರೆ ಒಂದು ಹಿಸ್ಟಾರಿಕಲ್ ಇವೆಂಟ್ಸ್ ಮಾಡಿದ್ರು. ಅದಾದಮೇಲೆ ಪುರಾಣಗಳು ಅಂತ ಬರೆದರು. ಆ ಪುರಾಣಗಳನ್ನು ನೀವು ಅದು ಹೇಗೆಂದರೆ, ಈಗ ನಮ್ಮಲ್ಲಿ ಫ್ಯಾಂಟಮ್ ಸ್ಟೋರೀಸ್ ಇದೆ, ಅರೇಬಿಯನ್ ಸ್ಟೋರೀಸ್ ಇದೆ, ಕೇಳಿದ್ದೀವಿ. ಫ್ಯಾಂಟಮ್ ಸ್ಟೋರೀಸ್ ಅಂದರೆ ಏನು, ಅದು ಎಲ್ಲ ನಡೆದಿರೋದು ಅದು ಇಲ್ಲ, ಇಮ್ಯಾಜಿನೇಷನ್. ಆ ರೀತಿ ಏನು ಮಾಡಿದ್ರು, ಈಗ ಜನಗಳಿಗೆ ಇವ್ರಿಗೆ ಓದೋರ್ಗಾಗುತ್ತೆ, ರಾಮಾಯಣ ಓದೋರ್ಗೆ ಸಿಗುತ್ತೆ, ಅಥವಾ ವೇದಗಳನ್ನು ಅದನ್ನು ಅಧ್ಯಯನ ಮಾಡೋದು ಸಿಗುತ್ತೆ. ಆದರೆ ಹಳ್ಳಿಯಲ್ಲಿರೋ ಅನಕ್ಷಸ್ಥರಿಗೆ ಬೇಕಲ್ಲ ಕಥೆಗಳು. ಅದಕ್ಕೆ ಏನು ಮಾಡಿದ್ರು, ನಮ್ಮ ಹಿಂದಿನ ಕಾಲದ ಋಷಿಗಳು ಕಥೆಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಆ ಕಥೆಗಳಲ್ಲಿ ಏನು ಮಾಡಿದ್ರು, ಒಂದು ನಮಗೆ ಒಂದು ಇದಿತ್ತು, ಈಗ ನಾವು ಬರ್ತೇವೆ. ನಾನು ಹೈಸ್ಕೂಲಲ್ಲಿ SLC ಇದ್ದಾಗ ಹರಕೆಗಳು ಅಂತ ಒಂದು ಎಸ್ಸೆ ಇತ್ತು. ಹರಕೆಗಳು ಅಂದರೆ ಆವಾಗ ನಾನು ಹೇಳಿದ 1960 ನಾನು SLC ಇದ್ದಿದ್ದು. ಆವಾಗ 65 ವರ್ಷ ಇವತ್ತಿಗೆ ನಾನು SLC ಇದ್ದು. ಆವಾಗ ಈಗಲೂ ನಮ್ಮ ಕೈಯಲ್ಲಿ ಅದು ಹರಕೆಗಳು ಅಂತ ಒಂದು ಅದು ಚೆನ್ನಾಗಿದೆ. ಅದು ಬರೆದಿದ್ದು ಶಿವರಾಮ್ ಕಾರಂತ್. ಅದು ಬರೀತಾರೆ. ಶಿವರಾಮ್ ಕಾರಂತ್ ಏನು ಬರೀತಾರೆ ಅಂದರೆ,
ಅಲ್ಲದೇ ಹೇಳ್ತಾರೆ ಕನ್ನಡದಲ್ಲಿ ಮೊಹಮ್ಮದ್ದು ಮೌಂಟನ್ ಇದೆ, ಬೆಟ್ಟಕ್ಕೆ ಹೋಗಬೇಕಾಗಿದ್ರೆ ಬೆಟ್ಟನೇ ಅದು ಇಂಗ್ಲೀಷಲ್ಲಿದೆ ಏನಂತಂದರೆ, ಇಫ್ ಮೊಹಮ್ಮದ್ ಕೆನಾಟ್ ಗೋ ಟು ಮೌಂಟನ್, ಮೌಂಟನ್ ಶುಡ್ ಕಮ್ ಟು ಹೋಗ್ತಾನೆ. ಅದೊಂದಿದೆ ನಾನುಡಿ, ಇಫ್ ಮೊಹಮ್ಮದ್ ಕೆನಾಟ್ ಗೋ ಟು ಮೌಂಟನ್, ಮೌಂಟನ್ ಶುಡ್ ಕಮ್ ಟು ಮೊಹಮ್ಮದ್ ಅಂತ ನಾನುಡಿ. ಅದನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಮೊಹಮ್ಮದ್ನನ್ನು ಬೆಟ್ಟಕ್ಕೆ ಹೋಗಲಾಗಿದ್ದರೆ ಬೆಟ್ಟವೇ ಬರಬೇಕು. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈಗ ಚೆನ್ನಾಗಿದೆ ಅದು ಶಿವರಾಕರ್. ಅದನ್ನೇ ನೋಡೋದು. ಹಾಗೆಯೇ ನಮ್ಮೂರಿಗೆ ಮಾಡೋದು, ನಮ್ಮ ಕಥೆಗಾರರು ಹಿಂದಿನ ಕಾಲದಲ್ಲಿ ನಮ್ಮ ಕೈಗೆ ದೈವತ್ವಕ್ಕೆ ಹೋಗೋಕ್ಕಾಗೋದಿಲ್ಲ, ನಾವು ದೇವರು ದೈವಕ್ಕಾಗೋದಿಲ್ಲ. ದೇವರಂದ್ರೆ ಯಾರು? ದೇವರಂದ್ರೆ ಯಾರು? ನಮ್ಮ ಥರ ವ್ಯಾಜ್ಯ ಆಡೋದ, ಕೋಪ ಮಾಡ್ಕೊಳ್ಳೋದ, ಇರ್ತಾರ? ಕೋಪ ಮಾಡ್ಕೊಳ್ಳೋದು ಅವಾಗ ನಮ್ಗೆ ಏನು ವ್ಯತ್ಯಾಸ? ನಾವು ಯಾರು ದೇವರು ಅಂತೀವಿ ಅವರಲ್ಲಿ ಕೋಪವಾಗಲಿ, ತಾಪವಾಗಲಿ, ನಮ್ಮ ಹಾಗೆ ರೋಷವಾಗಲಿ, ವ್ಯತ್ಯಾಸಗಳಾಗಲಿ ಏನೂ ಇರೋದಿಲ್ಲ. ಅವರು ನಿರಾಕಾರ ನಿರಂಜನ ಸ್ವರೂಪಿಗಳು, ಅವರ ಸ್ವರೂಪನ ಇಲ್ಲದ ಸ್ವರೂಪಗಳು ಅಷ್ಟೇ. ಆ ಥರದವ್ರನ್ನ ನೀವು ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಆಗ ನಾವೇನು ಮಾಡ್ತೀವಿ, ಅವ್ರನ್ನೇ ನಮ್ಮ ಲೆವೆಲ್ಗೆ ಇಟ್ಕೋತೀವಿ. ನಾವು ದೈವತ್ವಕ್ಕೆ ಹತ್ತೋಕ್ಕಾಗೋದಿಲ್ಲ, ಅದಕ್ಕೆ ದೇವರನ್ನ ನಮ್ಮ ಲೆವೆಲ್ಗೆ ಇಟ್ಸ್ಕೊಂಡು ನಮ್ಮ ಕಥೆಗಳೆಲ್ಲ ಏನು ಮಾಡಿದ್ದೀವಿ. ಇಲ್ಲಿ ಎಷ್ಟೋ ಕಡೆ ಸಿನಿಮಾಸ್ ನೋಡಿದ್ದೀವಿ, ಯಾವುದು ಲಕ್ಷ್ಮೀ ಸರಸ್ವತಿ ಇಬ್ಬರು ವ್ಯಾಜ್ಯ ಆಡ್ತಾರೆ. ಯಾಕಂದರೆ ಲಕ್ಷ್ಮೀ ಸರಸ್ವತಿಯವರು ಇವರು ಅತ್ತೆ ಸೊಸೆ ಥರನೋ ಅಥವಾ ನಾದಿನಿ ಥರ ಒಬ್ಬರು ವ್ಯಾಜ್ಯ ಆಡ್ತಾರೆ. ಇವರು ಅವ್ರನ್ನ ಗಂಗೆ ಗೌರಿ, ಇದು ಗಂಗೆಗೂ ಗೌರಿ ವ್ಯಾಜ್ಯ ಆಗುತ್ತೆ. ಇವರು ಅವ್ರ ಮೇಲೆ ಏನು ಮಾಡ್ತಾರೆ, ಅವರೊಂದು ಹಾಡು ಹೇಳ್ತಾರೆ. ಇದು ಕಥೆಗಳು ಇಲ್ಲಿ ಗಂಗೆ ಗೌರಿ ಸ್ಟೋರಿ ಇರ್ಬೋದು. ಈ ಕಥೆಗಳೆಲ್ಲ ಏನಾಯ್ತಂದರೆ, ಆ ದೇವರುಗಳನ್ನ ನಾವೇನು ಮಾಡಿದ್ವಿ, ಕಥೆಗಳ ರೂಪದಲ್ಲಿ ನಮ್ಮ ಲೆವೆಲ್ಗೆ ಇಳಿಸ್ಕೊಂಡು, ನಮ್ಮ ಲೆವೆಲ್ಗೆ ಇಳಿಸ್ಕೊಂಡಾಗ ಏನಾಯಿತು, ನಮ್ಮಲ್ಲಿರೋ ಎಲ್ಲ ಕಿತ್ತಾಟಗಳು ಎಲ್ಲವನ್ನು ಆ ದೇವರುಗಳು ಇಟ್ಟು. ಅದಕ್ಕೆ ಕಥೆಗಳನ್ನು ತಗೊಂಡ್ರೆ, ಪುರಾಣಗಳನ್ನು ತಗೊಂಡ್ರೆ, ಆ ಪುರಾಣ ಈ ಪುರಾಣ ಯಾವ್ದು ತಗೊಂಡ್ರು ಅಲ್ಲಿ ಗಂಗೆ ಬರ್ತಾಳೆ, ಗೌರಿ ಬರ್ತಾಳೆ, ಗಂಗೆ ಬಂದು ಗೌರಿಗೆ ಶಾಪ ಕೊಡ್ತಾಳೆ, ಈ ಗೌರಿ ಹೋಗ್ಬಿಟ್ಟು ಅವ್ರ ಗಂಗೆಯನ್ನು ಬೈತಾರೆ. ಇದೆಲ್ಲ ನಿಜವಾದ ದೇವರ ಮಟ್ಟದಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಹಳ್ಳಿ ಜನಗಳಿಗೆ ಅಥವಾ ನಿರಕ್ಷರ ಪಕ್ಷಿಗಳಿಗೆ ಕೆಲವು ನೀತಿ ಪಾಠಗಳು ಅರ್ಥ ಮಾಡಿಸೋದಕ್ಕೋಸ್ಕರ ಅವ್ರಿಗೆ ಬೇರೆ ಕಥೆಗಳು ಹೇಳಿದ್ರೆ ಕೇಳೋದು. ಹಿಂದಿನ ಕಾಲದಲ್ಲಿ ನಾಟಕಗಳು ಅಂದರೆ ಎಲ್ಲ ಪೌರಾಣಿಕನೇ ಇರಬೇಕು. ಪೌರಾಣಿಕ ಅಂದರೆ ಬರಬೇಕು, ದೇವರುಗಳೇ ಬರಬೇಕು, ದೇವರುಗಳೇ ನಾಟಕ ಆಡಬೇಕು, ಅವರೇ ವ್ಯಾಜ್ಯ ಆಡಬೇಕು, ಅವರೇ ಕಿಚ್ಚಿಟ್ಕೊಳ್ಬೇಕು. ಅದೆಲ್ಲ ಆ ರೀತಿ ಕಥೆಗಳು ಬರ್ತಾವೆ. ಅದಕ್ಕೆ ನಮ್ಮಲ್ಲಿ ಬರೋ ಸುಮಾರು ಕಥೆಗಳು, ದೇವರ ಮೇಲೆ ಇದ್ದಂಥ ಕಥೆಗಳು, ಅವೆಲ್ಲವೂ ಯಾವುದು ನಿಜವಲ್ಲ. ಅವೆಲ್ಲ ಜನಗಳಿಗೆ ಅರ್ಥವಾಗೋದಕ್ಕೆ ದೇವರುಗಳ ನಮ್ಮ ಮಟ್ಟಕ್ಕೆ ಇಳಿಸಿಕೊಂಡು ನಮ್ಮಲ್ಲಿರುವಂಥ ಏನು ಕೆಟ್ಟ ಬುದ್ಧಿಗಳಿದೆ ಅದೆಲ್ಲ ಗಂಗೆಗೂ ಇರಬೇಕು, ಗೌರಿಗೂ ಇರಬೇಕು. ಅವ್ರು ಸೌತಿ ಥರ ವ್ಯಾಜ್ಯ ಆಡಬೇಕು. ಯಾಕಂದರೆ ನಾವು ಅವರಿಗೂ ಸೌತಿ ಮಾಡ್ತೀವಿ, ಅವರು ನಿಜವಾಗ್ಲೂ ಸೌತಿ ಥರ ಇದ್ವೋ ಇಲ್ವೋ, ಆ ಸೌತಿ ಥರ ಇದ್ದಿದ್ದು ಈಶ್ವರ ನೋಡಿದ್ನೋ ಇಲ್ವೋ ಗೊತ್ತಿಲ್ಲ. ನಮ್ಮ ಲೆಕ್ಕಕ್ಕೇನು, ಈಶ್ವರಿಗೆ ತಲೆ ಮೇಲೆ ಒಬ್ಬರು ಕೂತಿದ್ದಾರೆ, ಪಕ್ಕದಲ್ಲಿ ಒಬ್ಬರು ಗೌರಿ ಇದ್ದಾರೆ, ಅವರಿಬ್ಬರು ಹೆಂಡತಿಯರು, ಆದ್ದರಿಂದ ಅವರಿಬ್ಬರು ಸೌತಿಯರು. ಅದಕ್ಕೋಸ್ಕರ ಅವರಿಬ್ಬರು ವ್ಯಾಜ್ಯ ಆಡ್ತಾರೆ. ಆ ವ್ಯಾಜ್ಯದ ಮೇಲೆ ಕಥೆಗಳು ಬರೆಯೋದು. ಆ ಕಥೆಗಳು ಬರೆಯುವಾಗ ಅದರಲ್ಲಿ ಕೆಲವು ನೀತಿ ಪಾಠಗಳು ಸೇರಿಸೋದು ನಮ್ಮ ಅದೇ ಇದೆ. ಈ ರೀತಿ ಆದಂಥ ಕಥೆಗಳು ಬರೆದಿರಲ್ಲ. ನಾವು ದೇವತೆಗಳಲ್ಲಿ ಕಥೆಗಳು ಏನು ಬರೆದಿದ್ದೀವೋ ಅದೆಲ್ಲ ಪುರಾಣಗಳು. ಇವು ಯಾವುವು ನಿಜವಲ್ಲ. ನಾವೇನು ಮಾಡ್ತೀವಿ, ಪುರಾಣಗಳೇ ನಿಜವಾದ ಅಂದ್ಬಿಟ್ಟು ನಾವು ವ್ಯಾಜ್ಯ ಮಾಡ್ತೀವಿ. ಆದರೆ ಪುರಾಣಗಳು ಹೆಸರೇ ಹೇಳೋರಿಗೆ ಅವು ಕೇವಲ ಪುರಾಣ ಅಂದರೆ ಕಥೆಗಳು. ಈ ಕಥೆಗಳಂದರೆ ಇದಂದರೆ ದೈವಿ ತತ್ವಗಳನ್ನು ಅಥವಾ ಆ ಒಂದು ಕೆಲವು ನೀತಿ ವಾಕ್ಯಗಳನ್ನು ಸಾಮಾನ್ಯ ಜನರಿಗೆ ಮುಟ್ಟಿಸೋದಕ್ಕೋಸ್ಕರ ಮಾಡಿ. ಆದ್ದರಿಂದ ಈ ಮೂರು ಬೇರೆ ಬೇರೆ. ಇದನ್ನು ನಮಗೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಶ್ರುತಿ, ಸ್ಮೃತಿ, ಪುರಾಣ ಅಂದರೆ ಶ್ರುತಿ ಅಂದರೆ ವೇದಗಳು, ವೇದ ಉಪನಿಷತ್ತುಗಳು ಮಾತ್ರ. ಅದು ಮಾತ್ರ ವೇದಗಳು ಮತ್ತು ಉಪನಿಷತ್ತು ಮಾತ್ರ ಅಪೌರುಷೇಯ. ಅದು ಯಾರು ಮನುಷ್ಯನ ಮನಸ್ಸಿನ ಮಟ್ಟದಲ್ಲಿ ಯೋಚನೆ ಮಾಡಿ ಬರೆದಿದ್ದಲ್ಲ. ನಾವು ಕತೆ ಬರೆದಾಗ ಇವಾಗ ಕುವೆಂಪು ಅವರು ಯಾವುದೋ ಕತೆ ಬರೆದ್ರು, ಬರೀತಾರೆ, ನಾವೆಲ್ಲ ಬರೀತಾರೆ, ಆ ಥರ ಬರೆದಿರೋದನ್ನು ಕೂತ್ಕೊಂಡು ಬರೆದಿರೋದಿಲ್ಲ. ಅದು ಧ್ಯಾನ ಸ್ಥಿತಿಯಲ್ಲಿ ಅವರಿಗೆ ದರ್ಶನವಾಗಿದ್ದು, ಆ ಧ್ಯಾನಿಗೆ ಅಥವಾ ತಪಸ್ವಿಗೆ ಅವರಿಗೆ ಯಾವುದೋ ಒಂದು ಸ್ಟೇಜಲ್ಲಿ ಅವರು
ಅವರಿಗೆ ಅರ್ಥವಾಗಿದ್ದನ್ನು ಅವರು ಬರೆದಿಟ್ಟಿದ್ದಾರೆ. ಇದು ಬರೆದಿದ್ದು ನಾನು ಬರೆದಿದ್ದಲ್ಲ. ಅದಕ್ಕೆ ಎಲ್ಲೂ ನಿಮಗೆ ಉಪನಿಷತ್ತುಗಳಲ್ಲಾಗಲಿ ಅಥವಾ ವೇದಗಳಲ್ಲಿ ಆ ಬರೆದಿದ್ದಂಥ ಋಷಿಗಳ ಹೆಸರು ಇರೋದೇ ಇಲ್ಲ. ಯಾಕಂದರೆ ಆ ಋಷಿ ಯಾರು ಇದು ನಾನು ಬರೆದಿದ್ದು ಅಂತ ಹೇಳೋದಿಲ್ಲ. ಇದು ನನಗೆ ಗೊತ್ತಾಯಿತು, ಆ ದೇವರ ದರ್ಶನ, ದೇವರ ಕೃಪೆಯಿಂದ ನನಗೆ ತಿಳಿಯಿತು ಅಷ್ಟೇ. ಆದರೆ ಇದು ನನ್ನದಲ್ಲ ಅಂತ ಇದು ಅದಕ್ಕೆ ಯಾರೂ ಇಂಥವ್ರು ಆ ಥರದ್ದಿಲ್ಲ. ವೇದವ್ಯಾಸರು ಕೂಡ ಅದು ನಾನು ಬರೆದಿದ್ದಲ್ಲ. ವೇದವ್ಯಾಸರು ಏನು ಮಾಡಿದ್ರೆ ಅದೆಷ್ಟೋ ವಿಪರೀತದಲ್ಲಿ ಏನು ಮಾಡೋದು ಸಪ್ರೇಟ್ ಮಾಡ್ತಾರೆ ಅವೆಲ್ಲ. ಅದೇ ಸಪ್ರೇಟ್ ಮಾಡಿ ಇದು ಋಗ್ವೇದ ಯಜುರ್ವೇದ ಅದನ್ನು ಸಪ್ರೇಟ್ ಮಾಡೋದು ಅಷ್ಟೇ. ವ್ಯಾಸರು ಮಾಡಿದ್ದು ಅವ್ರು ಯಾವುದು ವೇದ ಬರೀಲಿಲ್ಲ. ಆವಾಗಲೇ ಬೇಕಾದಷ್ಟು 10,000 20,000 ವರ್ಷದಿಂದ ಇತ್ತು. ನಮ್ಮ ವೇದಗಳಿಗೆ ಕಾಲ ತಗೊಂಡ್ರೆ ಗ್ಯಾರಂಟಿ 10,000 ವರ್ಷಕ್ಕಿಂತ ಹಿಂದೆ, 10,000 15 ವರ್ಷಗಳ 1,000 ವರ್ಷಗಳ ಹಿಂದೆ ಬರೆದಂಥ ಗ್ರಂಥಗಳು. ಆ ಗ್ರಂಥಗಳೇ ಇವತ್ತು ನಡೀತವೆ. ಇವತ್ತು ಕೂಡ ಅದು ನಿಜವಾಗ್ಲೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಆ ರೀತಿ ತಪಸ್ಸು ಮಾಡ್ತಿದ್ದಾಗ ಅವರು ಒಳೆದಿದ್ದು ನಿಜವಾಗಲೂ ಸತ್ಯ ಅನ್ನೋದಕ್ಕೆ ಒಂದೇ ಒಂದು ಕರೆಕ್ಟು. ಇವತ್ತು ಕೂಡ ನೀವು ಮನೆ ಇದು ಅದು ಗ್ರಹಣ ನಡೆಯುತ್ತೆ. ನಮ್ಮ ಪ್ರತಿ ವರ್ಷ ಗ್ರಹಗಳು, ಚಂದ್ರಗ್ರಹಣ, ಸೂರ್ಯಗ್ರಹಣ ಬರುತ್ತೆ. ನೀವು ಇದರಲ್ಲಿ ಪಂಚಾಂಗ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಇಂತಹ ದಿವಸ ಚಂದ್ರಗ್ರಹಣ ರಾತ್ರಿ 12 ಗಂಟೆ 15 ನಿಮಿಷ 20 ಸೆಕೆಂಡಿಗೆ ಶುರುವಾಗುತ್ತೆ. ಪೂರ್ಣ ಚಂದ್ರಗ್ರಹಣ 1 ಗಂಟೆ 12 ನಿಮಿಷಕ್ಕಾಗುತ್ತೆ. ಇದು 2 ಗಂಟೆ 35 ನಿಮಿಷಕ್ಕೆ ಬಿಟ್ಟು ಹೋಗುತ್ತೆ ಅಂತ ಬರೆದಿದ್ದಾರೆ. ಅದು ಬರೀಬೇಕಾದ್ರೆ ಅವ್ರು ಯಾರು ನಾಸಾ ಹತ್ರ ಅಮೇರಿಕಾದಲ್ಲಿ ತೊಗೊಂಡಿದ್ದಲ್ಲ. ಅದು ಕೇವಲ ಸಣ್ಣ ಲೆಕ್ಕಾಚಾರ. ಪಂಚಾಂಗದಲ್ಲಿ ಒಂಟಿಗೆ ಪಂಚಾಂಗದಲ್ಲಿ ಮಾಡಿದ್ರೆ ಅವತ್ತು ಯಾವುದೋ ಪುಸ್ತಕ ಇಟ್ಕೊಂಡಿದ್ದಾರೆ, ಅದು ಇಟ್ಕೊಂಡ್ಬಿಟ್ಟು ಅದನ್ನು 1000 ವರ್ಷಗಳು ಬೇಕಾದ್ರೆ ಅದರಲ್ಲಿ ಕೊಡ್ಬೋದು. ಅದರಲ್ಲಿ ಲೆಕ್ಕಾಚಾರ ಹೇಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವರಿರೋ ಸಣ್ಣ ಪುಸ್ತಕದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಫಾರ್ಮುಲಾ ಕೊಟ್ಟಿದ್ದು ನಮಗೆ ಅರ್ಥವಾಗೋದಿಲ್ಲ. ಆ ಫಾರ್ಮುಲಾಗಳೆಲ್ಲ ಸಣ್ಣ ಸಣ್ಣ ಲೆಕ್ಕಗಳಲ್ಲೇ ಪ್ರತಿ ವರ್ಷ ಸೂರ್ಯಗ್ರಹಣ ಯಾವತ್ತಾಗುತ್ತೆ, ಚಂದ್ರಗ್ರಹಣ ಇವತ್ತು ಲೆಕ್ಕ ಹಾಕಿರ್ತಾರೆ. ಇದು ಹೇಗೆ ಬಂತು? ನಾನು ಇದು ಯಾಕೆ ಹೇಳ್ತಾ ಇದ್ದೆ ಅಂದರೆ, ವೇದಗಳು ಅದು ಅಪೌರುಷೇಯ ಅನ್ನೋದಕ್ಕೆ ಪ್ರೂಫ್ ಅಂತಂದರೆ ಇವಾಗ ನಮಗಿರೋ ಪ್ರೂಫ್ ಇದೊಂದೇ. ಇವಾಗೇನು ನಾಸಾ ಅಮೇರಿಕಾದವರು ಹೇಳ್ಬೋದು ಈಗ ಆಗುತ್ತೆ ಅಂತ. ಆದರೆ ಅವರು ಅನೌನ್ಸ್ ಮಾಡೋದಕ್ಕೆ 1 ವರ್ಷ ಮೊದಲೇ ನಮ್ಮಲ್ಲಿ ಯುಗಾದಿ ದಿವಸನೇ ಪಂಚಾಂಗ ಬಂದುಬಿಟ್ಟಿರುತ್ತೆ. ಆ ಪಂಚಾಂಗದಲ್ಲೇ ಈ ವರ್ಷ ಡಿಸೆಂಬರ್ ಅಂತ ಗ್ರಹಣ ಬರೋದು ಎಲ್ಲ ಬಂದಿರ್ತಾರೆ. ಇದು ಬಂದಿರೋದು ಯಾವುದನ್ನು ಅಮೇರಿಕಾದ ವಿಜ್ಞಾನಿಗಳಾಗಲಿ ಬೇರೆ ಆಸ್ಟ್ರಾನಾಮಿಕಲ್ ಸರ್ವೆಯಿಂದ ಬಂದಿದ್ದಲ್ಲ. ಇದೆಲ್ಲ ಬರೆದಿದ್ದು ಯಾವುದರ ಆಧಾರದಿಂದ ನಮ್ಮ ದೇಶದಲ್ಲಿ ವರಾಹ ಮಿಹಿರ ಅಂತ ಒಬ್ಬ ಋಷಿ ಇಲ್ಲ. ವರಾಹ ಮಿಹಿರನನ್ನು ಅಲ್ಲಿ ಋಷಿಯವರು ಆಕಾಶಕ್ಕೆ ಹೋಗಿ ಇದು ಮಾಡಿಲ್ಲ, ಟೆಲಿಸ್ಕೋಪ್ ಇಟ್ಕೊಂಡು ಇದು ಮಾಡಿ ಲೆಕ್ಕ ಹಾಕಿಲ್ಲ, ರಾಕೆಟ್ ತಗೊಂಡು ನೋಡಲಿಲ್ಲ. ಆದರೆ ಇಲ್ಲೇ ಕೂತ್ಕೊಂಡು ಅವನು ಹಿಮಾಲಯ ಯಾವುದೋ ಒಂದು ಬೆಟ್ಟದ ಗುಹೆಯಲ್ಲಿ ಕೂತ್ಕೊಂಡು ಏನು ಮಾಡ್ದ, ಅಲ್ಲೇ ಕಣ್ಣು ಮುಚ್ಚಿಕೊಂಡು ಅವನ ಮಾತ್ರ ದೇಹ ಮಾತ್ರ ಅಲ್ಲಿತ್ತು. ಅವನ ಮನಸ್ಸು ಸೂಕ್ಷ್ಮ ಇದರಲ್ಲಿ ಜರ್ನಿ ಮಾಡ್ಕೊಂಡೋದಾಗಿ ಎಲ್ಲಿ ಅವನ ಮನೋಬುದ್ಧಿ ಅಹಂಕಾರ ಇದೆಯಲ್ಲ ಅದೆಲ್ಲ ಸೇರಿಕೊಂಡು ಸೂಕ್ಷ್ಮ ಶರೀರಿಯಾಗಿ ಸೂಕ್ಷ್ಮ ದೇಹವಾಗಿ ದೇಹ ಮಾತ್ರ ಇಲ್ಲಿತ್ತು, ಅನ್ನಮಯ ಕೋಶ ಮಾತ್ರ ಇತ್ತು. ಮಿಕ್ಕಿದ್ದೆಲ್ಲ ಅವನ ಪೂರ್ತಿ ಹಾಗೇ ಮೇಲ್ಕೊಂಡ. ಅವನೇನು ಮಾಡ್ತಾನೆ, ಪೂರ್ತಿ ಅವನೇನು ನಮಗೆ ರಾಕೆಟ್ ಬೇಕಾಗಿಲ್ಲ, ಚಂದ್ರಯಾನ ಬೇಕಾಗಿಲ್ಲ, ಸೂರ್ಯಯಾನ ಬೇಕಲ್ಲ, ಮಂಗಳಯಾನ ಬೇಕಾಗಿಲ್ಲ. ಧ್ಯಾನ ಮಾಡಿದ ಕೂತ್ಕೊಂಡ್ರೆ ಅವರು ಒಂದು ಅರ್ಧ ಗಂಟೆಗೆ ಪೂರ್ತಿ ಆ ಸ್ಟೇಜ್ಗೆ ಹೋಗ್ತಾರೆ, ತಪಸ್ಸಿನ ಸ್ಟೇಜ್ಗೆ ಹೋಗ್ತಾರೆ, ತಪಸ್ಸಿನ ಉತ್ತುಂಗ ಸ್ಟೇಜ್ಗೆ ಹೋಗ್ತಾರೆ. ಆ ಉತ್ತುಂಗ ಸ್ಟೇಜ್ಗೆ ಹೋದವ್ರು ಏನು ಮಾಡ್ತಾರೆ, ಅಲ್ಲಿ ಎಲ್ಲಿ ಬೇಕು ಹೋಗ್ತಾರೆ, ಅಲ್ಲಿಗೆ ಮೇಲೆ ಹೋಗಿ 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 ಅಲ್ಲಿ ಎಲ್ಲಿ ಹೋಗ್ತಾರೆ, ಅಲ್ಲಿ ನಿಂತ್ಕೊಂಡು ನೋಡ್ತಾರೆ. ಎಲ್ಲಿ ಆಕಾಶದಲ್ಲಿ ಚಂದ್ರಮಂಡಲ ಸೂರ್ಯಮಂಡಲ ದಾಟಿ ನಕ್ಷತ್ರ ಮಂಡಲಕ್ಕೆ ಹೋಗಿ ಅಲ್ಲಿಂದ ನೋಡ್ಕೊಂಡು ಲೆಕ್ಕ ಹಾಕಿ ಹೇಗೆ ಮೂವ್ ಆಗ್ತಾ ಇದೆ, ಹೇಗೆ ಹೋಗ್ತಾ ಇದೆ ಅದೆಲ್ಲೋ ಲೆಕ್ಕ ಹಾಕ್ಕೊಂಡು ಫಾರ್ಮುಲಾ ಬಂದಿಟ್ಟಿದ್ದಾರೆ. ಯಾರು ಬಂದಿದ್ದು? ವರಾಹ ಮಿಹಿರ ಅಂತ. ವರಾಹ ಮಿಹಿರ ಅನ್ನೋರು ಸಾವಿರಾರು ವರ್ಷದಿಂದ ಬರೆದಂಥ ಒಂದು ಪುಸ್ತಕದ ಲೆಕ್ಕಾಚಾರದ ಇದರಿಂದ ಇವತ್ತು ಕೂಡ ನಮ್ಮ ಭಾರತದಲ್ಲಿ ಪಂಚಾಂಗಗಳಲ್ಲಿ ಗ್ರಹಣ ಕರೆಕ್ಟಾಗಿ ಟೈಮಲ್ಲಿ ತೋರಿಸ್ತಾ ಇದೆ. ಇವತ್ತು ಇವರು ಯಾವತ್ತೂ ಆ ತಪ್ಪಾಗಿ ಪಂಚಾಂಗದಲ್ಲಿ ಅಂದರೆ ಪಂಚಾಂಗದಲ್ಲಿ ತೋರಿಸಿರೋದು ಸರಿಯೇ ಇರಬೇಕಾದ್ರೆ ವರಾಹ ಮಿಹಿರ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿರಬೇಕು. ಆ ತಪಸ್ಸು ಮಾಡಿ ಅವನು ಅಲ್ಲಿ ಹೋಗಿರಬೇಕು. ಇವತ್ತು ಕೂಡ ನಮಗೆ ಚಂದ್ರನೂರಿಗೆ ಹೋಗಿದ್ದಾರೆ. ನಮ್ಮಲ್ಲಿ 1969ನೇ ಇಸ್ವಿ ಅಥವಾ 70ನೇ ಇಸ್ವಿ ಬಿಗಿನಲ್ಲಿ ಆರ್ಮ್ಸ್ಟ್ರಾಂಗ್ ಹೋದರೆ ಚಂದ್ರನ ಇಳಿದ್ರು. ಅದಕ್ಕೆ ಮುಂದೆ ಯಾರು ಹಿಡಿದಿಲ್ಲ. ಅಲ್ಲಿಂದ ಆಚೆಗೆ ಯಾರು ಚಂದ್ರನಿಂದ ಮುಂದಕ್ಕೆ ಹೋಗಿ ಯಾರು ಹಿಡಿದಿಲ್ಲ. ನಿಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಗೊತ್ತಾಗಬೇಕಾದ್ರೆ ನೀವು ಇನ್ನೊಂದು ಹೇಳ್ಬೋದು,
ನೋಡಬೇಕಾದ್ರೆ ಸೂರ್ಯನ ಮೂಮೆಂಟ್ ಗೊತ್ತಾಗಬೇಕು, ಚಂದ್ರನ ಮೂಮೆಂಟ್ ಗೊತ್ತಾಗಬೇಕು, ಇದೆಲ್ಲ ಗೊತ್ತಾಗಬೇಕಾದ್ರೆ ನಿಮಗೆ ಸೂರ್ಯ ಚಂದ್ರ ಒಟ್ಟಾಗಿ ಕಾಣಬೇಕು, ನೀವು ಸೂರ್ಯದ ಮೇಲೆ ನಿಂತ್ಕೊಂಡು ನೋಡಬೇಕು. ಅಷ್ಟರವರೆಗೂ ನೋಡಿ ಲೆಕ್ಕ ಹಾಕೋದಕ್ಕೆ ಯಾರು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೂರಿಗೆ ಯಾರು ಹೋಗಿಲ್ಲ ಯಾವುದರ. ಆದರೆ ನಮ್ಮ ಹಿಂದಿನ ಕಾಲದ ಋಷಿಗಳು ತಪಸ್ಸಿನ ಮೂಲಕ, ಧ್ಯಾನದ ಮೂಲಕ ಒಂದು ಉತ್ತುಂಗ ಸ್ಥಿತಿಗೆ ಹೋಗಿ ಅಲ್ಲಿ ನೋಡ್ತಾ ಇದ್ರು, ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ರು. ಅದು ನೋಡ್ಕೊಂಡು ಬಂದಿದ್ದರ ಆಧಾರದ ಮೇಲೆ ಇವತ್ತು ಕೂಡ ನಮ್ಮ ಈ ಪಂಚಾಂಗ ಏನು ನಡೀತಾ ಇದೆ. ಅಂದರೆ ಇದು ಯಾತಕ್ಕೆ ಎಕ್ಸಾಂಪಲ್ ಹೇಳಿದೆ ಅಂತಂದರೆ, ನಮ್ಮ ವೇದಗಳು ಅದೇ ರೀತಿ ರಚಿತವಾಗಿದ್ದು, ಯಾವ ರೀತಿ ಈ ಒಂದು ಅಪೌರುಷೇಯ ಅಂದರೆ ಪುರುಷ ಪ್ರಯತ್ನವಿಲ್ಲದೆ ಅಪೌರುಷೇಯವಾಗಿ, ಅಂದರೆ ದೈವಿ ಸಹಾಯದಿಂದ ಅಥವಾ ಒಂದು ಪ್ರಕೃತಿಯ ವಿಶ್ವ ಚೈತನ್ಯದ ಸಹಾಯದಿಂದ ಆ ಒಂದು ಧ್ಯಾನ ಸ್ಥಿತಿಯಲ್ಲಿ ಅಥವಾ ತಪಸ್ಸಿನ ಸ್ಥಿತಿಯಲ್ಲಿ ಅವರಿಗೆ ಅದು ಗೋಚರವಾಯಿತು. ಹಾಗೆಯೇ ವೇದಗಳು ಕೂಡ ನಮ್ಮಲ್ಲಿ ಇದೇ. ಅದಕ್ಕೆ ಎಕ್ಸಾಂಪಲ್ ಇದೆ, ವೇದಗಳು ಅಪೌರುಷ ಅಂತ ಹೇಳಬೇಕಾದ್ರೆ ನಮಗಿರೋದು ಒಂದೇ ಒಂದು ಪ್ರೂಫು, ನಮಗೆ ಗೊತ್ತಾಗ್ತಾ ಇರೋದು ಸೂರ್ಯಗ್ರಹಣ, ಚಂದ್ರಗ್ರಹಣ, ಈ ಪಂಚಾಂಗಗಳಲ್ಲಿ ಬರೀತಾ ಇರೋರು ಅವ್ರು ಯಾರೂ ಅಮೇರಿಕಾದಿಂದ, ನಾಸಾದಿಂದ ಯಾರು ಡೀಟೇಲ್ಸ್ ತೊಗೊಂಡು ಇಲ್ಲಿ ಪಂಚಾಂಗ ಬರೀತಾ ಇಲ್ಲ. ಇವತ್ತು ಬೇಕಾದ್ರೆ ಕೇಳಿ, ಅವರು ಕೇಳಿ, ಈ ವರ್ಷ ಅಲ್ಲ, ಇನ್ನು 10 ವರ್ಷದ ಮುಂದೆ, ಇವಾಗ 2025, 2050ರಲ್ಲಿ ಎಷ್ಟು ಗ್ರಹಣಗಳಿದೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಅವರು ತೆಗೆದುಬಿಡ್ಬೇಕಾದ್ರೆ ಲೆಕ್ಕ ಹಾಕ್ಬಿಟ್ಟು 2025 ಹಾಕಿ 2150ನೇ ವರ್ಷಕ್ಕೆ ಹೇಳ್ತೀನಿ ಬನ್ನಿ ಅಂತ ನಮ್ಮ ಜ್ಯೋತಿಷಿಗಳು. ಅಂದರೆ ಜ್ಯೋತಿಷಿಗಳಿಗೆ ಅಷ್ಟು ಚೆನ್ನಾಗಿದೆ ಲೆಕ್ಕಗಳು, ಹಿಂದೆ ಮಾಡಿಟ್ಟರು. ಆ ಪುಸ್ತಕ ತಗೋತಾರೆ, 2050ಕ್ಕೆ ಹಾಕ್ಬಿಟ್ಟು ನಿಮ್ಗೆ ಗುಣಕಾರ ಮಾಡಿಬಿಟ್ರೆ ನಿಮಗೆ 2150ನೇ ವರ್ಷದಲ್ಲಿ ಡಿಸೆಂಬರ್ನಲ್ಲಿ ಅಥವಾ ಇಂಥ ದಿವಸ ನಡೆಯುತ್ತೆ ಬೇಕಾದ್ರೆ ಈಗ ಬರೀತಾರೆ. ಅದಕ್ಕೆ ಯಾವುದು ಟೆಲಿಸ್ಕೋಪ್ ಬೇಕಿಲ್ಲ ಏನಿದೆ. ಇಂಥ ಒಂದು ನಾಲೆಡ್ಜ್ ಇರುವಂಥ ಪುಸ್ತಕ ಬರೆದಿರೋದು ವರಾಹ ಮಿಹಿರ ಅನ್ನೋ ಋಷಿ. ಆ ಋಷಿ ಬರೆದಿರೋದು ಯಾವುದು ಟೆಲಿಸ್ಕೋಪ್ ಇಟ್ಕೊಂಡಿಲ್ಲ, ರಾಕೆಟ್ ಇಟ್ಕೊಂಡಿಲ್ಲ. ಅವನು ಹೋಗಿದ್ದು ರಾಕೆಟ್ ಒಂದೇನೆ, ಧ್ಯಾನವೆಂಬ ರಾಕೆಟ್. ಧ್ಯಾನ ಕೂತ್ಕೊಂಡ, ತಪಸ್ಸು ಮಾಡ್ದ, ಅಲ್ಲಿ ಅವನ ದೇಹ ಇಲ್ಲೇ ಇಟ್ಟ, ಸೂಕ್ಷ್ಮ ಶರೀರಿಯಾಗಿ ಮೇಲಕ್ಕೆ ಹೋದ, ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಇನ್ನು ರೆಕಾರ್ಡ್ ಮಾಡ್ತಾ ಬಂದು ಪುಸ್ತಕಗಳು ಬರೆದಿದ್ದು. ಆ ಪುಸ್ತಕಗಳು ಬರೆದಿದ್ದೆಲ್ಲ ಆ ರೀತಿ ಒಂದು ಧ್ಯಾನ ಸ್ಥಿತಿಯಲ್ಲಿ ಬರೆದಿದ್ದು. ಅಂದರೆ ಈ ಶ್ರುತಿಗಳು ಯಾವುದು ವೇದಗಳು ಅಂತೇಳಿ ವೇದಾವಪನಿಷತ್ತುಗಳು ಶ್ರುತಿಗಳಾದರೆ ಒಂದು ರೀತಿ ಈ ಇವರು ಬರೆದಿರುವಂಥ ಶ್ರುತಿ ಅಂತ ಹೇಳ್ಕೋಬೇಕಾಗ್ತದೆ. ವರಾಹ ಮಿಹಿರ ಬರೆದಂಥ ಆ ಒಂದು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಶಾಸ್ತ್ರ ಅಂತ ಬರೆದಿರೋದು. ಜ್ಯೋತಿ ಅಂದರೆ ಬೆಳಕಿನ ಶಾಸ್ತ್ರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಸಹಾಯದಿಂದ, ಆ ಪುಸ್ತಕ ಬರೀಬೇಕು ಕೂಡ ಅವರಿಗೆ ಅಲ್ಲಿ ಮೇಲೆ ಹೋಗಿ ಅವ್ರು ನೋಡ್ಕೊಂಡು ಬರೆದಿರೋದು. ಅವರೇ ಹೋಗಿ ಬಂದಿದ್ದರೆ ಅವ್ರು ವರಾಹ ಮಿಹಿರ ಹೇಳ್ಕೊಂಡು ನಾನು ಹೋಗಿದ್ದೆ ಮೇಲೆ ನಾನು ನೋಡಿದ್ದೇನೆ ಅಂತ ಬರೆದಿದ್ದಾರೆ. ಬಟ್ ಅದು ಒಂದು ರೀತಿ ಅಪೌರುಷ, ಯಾಕಂದರೆ ದೇಹ ಹೋಗಿರಲಿಲ್ಲ, ದೇಹ ಇಲ್ಲೇ ಇತ್ತು, ಅವರು ಸೂಕ್ಷ್ಮ ಶರೀರ ಹೋಗಿ ಮಾಡ್ಬೋದು. ಅದೇ ರೀತಿ ಇದೆಲ್ಲ ಮಾಡ್ಬೋದು. ಇದೆಷ್ಟು ಯಾಕೆ ಅಂದರೆ, ಇಷ್ಟು ವೇದಗಳನ್ನು ಅವರು ಶಂಕರಾಚಾರ್ಯರು ಸ್ಟಡಿ ಮಾಡಿ ಅದಕ್ಕೆಲ್ಲ ಭಾಷ್ಯ ಬರೆದರು. ಕೊನೆಯಲ್ಲಿ ಅವರು 32 ವರ್ಷದಲ್ಲಿ ಅದಕ್ಕೆಲ್ಲ ಭಾಷ್ಯ ಬರೆದು ಇಲ್ಲಿ ಪುನಃ ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೆಲೆಗೊಳಿಸಿ ಅದನ್ನು ಮುಂದುವರಿಸೋದಕ್ಕೆ 4 ಆಮ್ನಾಯ ಪೀಠಗಳು ನಮ್ಮ ಶೃಂಗೇರಿಯಲ್ಲೊಂದು, ಹಾಗೆಯೇ ಬೇರೆ ಕಡೆ ಪುರಿಯಲ್ಲೊಂದು, ಈ ಕಡೆ ಬೇರೆ ನಾರ್ತ್ ಇಂಡಿಯಾ ಕಡೆ ಮಾಡಿಬಿಟ್ಟು ಅದೆಲ್ಲ ಮಾಡಿಬಿಟ್ಟು ಅವರಿಗೆ ಒಂದೊಂದು ಗುರುಪೀಠಕ್ಕೆ ಶೃಂಗೇರಿ ಥರ ಮಠಗಳಿಗೆ ಒಂದೊಂದು ವೇದಗಳು, ನೀವು ಇಂಥ ಈ ವೇದವನ್ನೇ ನೀವು ಹೇಳ್ಕೊಳ್ಬೇಕು, ಈ ವೇದಕ್ಕೆ ಸ್ಪೆಷಲೈಸ್ ಮಾಡ್ಕೊಳ್ಬೇಕು ಅಂತ 4 ಮಠಗಳು, 4 ಶಂಕರಾಚಾರ್ಯ ಮಠಗಳನ್ನು ಸ್ಥಾಪಿಸಿ ಅವರೇನು ಮಾಡಿದ್ರು, ಅವರು ಒಂದೊಂದು ವೇದವನ್ನು ಅವರು ತಗೊಂಡು ಅದನ್ನೇ ಪ್ರಚಾರ ಮಾಡಬೇಕು ಅಂತಂದ್ಬಿಟ್ಟು ಮಾಡಿಬಿಟ್ಟು 32 ವರ್ಷದಲ್ಲಿ ಇಷ್ಟು ಮಾಡಿಬಿಟ್ಟು ಕೊನೆಗೆ ಅವರು ಇದಕ್ಕೆ ಹೋಗ್ತಾರೆ, ಕೇದಾರಾಶ್ರಮಕ್ಕೆ. ಕೇದಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಶಿಷ್ಯರಿಗೆಲ್ಲ ಹೇಳ್ತಾರೆ, ನನ್ನದು ಮುಗಿಯಿತು, ನಾನು ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದಿದ್ದು ನಮ್ಮ ಮುಂದಿನ ಜನ ನೀವೆಲ್ಲ ಏನು ಮಾಡ್ತೀರೋ ಮಾಡಿಬಿಡಿ ಅಂದ್ಬಿಟ್ಟು ಹೋದಾಗ ಅವ್ರು ಹೇಳ್ತಾರೆ, ಅವರು ಏನ ನಮಗೆ ಉಪದೇಶ ಕೊಟ್ಟಿದ್ದಾಗ ಅವರು ಕೊನೆಯದಾದ ಉಪದೇಶ ಕೊಟ್ಟಿದ್ದು ಅದನ್ನು ಈಗ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಸುಮ್ಮನೆ ಜನರಲ್ ಆಗಿ ಓದ್ಬಿಡೋಣ. ಇದು ಎಷ್ಟು ನೀವೇ ಈ ಶೀಟ್ ಹಾಕ್ಕೊಡ್ತೀವಿ ಅಂದರೆ ನೀವೇ ತೊಗೊಂಡು ಹೋಗಿ ಮನೆಗೆ ಓದಿ. ಇದನ್ನು ಜನರಲ್ ಆಗಿ ಏನಿಲ್ಲ, ನಾನು ಸುಮ್ಮನೆ ಹೇಳ್ತೀನಿ, ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ಅಲ್ಲಿ ಕ್ವಶನ್ ಕೇಳೋದು, ಇದು ಏನು ಅಂದರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇವತ್ತು ಅಲ್ಲಿ 40 ಸ್ಟೆಪ್ ಇದೆ.
ಶಂಕರಾಚಾರ್ಯ ಬಿಟ್ಟಂತ ಶ್ರುತಿ. ಅದು ಏನೇ ಆದರೂ ಕೂಡ ಇವರು ಬಂದಿರೋದು ಹೇಳಿದ್ದು ಭೀಷ್ಮ ಹೇಳಿದ್ದು ಗೊತ್ತು. ಭೀಷ್ಮ ಹೇಳಿಬೇಕಾದ್ರೆ ಇವರು ನೋಡ್ಕೊಂಡು ಹೇಳಿದ್ದಲ್ಲ, ಕೃಷ್ಣನ್ ನೋಡ್ಕೊಂಡು ಹೇಳಿದ್ದು. ಕೃಷ್ಣನ್ ನೋಡಿಕೊಂಡು ಅವರಿಗೆ ಅದೇ ನೋಡ್ಕೊಂಡು ಹೇಳಿದ್ದು. ಕೃಷ್ಣನ್ ಹೇಳಿದ್ದ ಬರೆದಿದ್ಯಾರ ಆಮೇಲೆ ವ್ಯಾಸ. ಸೊ ಇದೆಲ್ಲ ಬರೆದಿದ್ದಾರೆ. ಸೊ ಸ್ಮೃತಿ ಅದೆಲ್ಲ. ಶ್ರುತಿ ಅಂದರೆ ನನಗೆ ಯಾವುದು ಧ್ಯಾನದಲ್ಲಿ ಯಾವುದೇ ಹೇಳೋರು ಇಂಥ ಅವ್ರು ಹೇಳೋದು ಗೊತ್ತಾಗ್ತದೆ ನಿಮಗೆ. ದೇವರು ಈಶ್ವರ ಹೇಳಿದ್ದು ಅಲ್ಲ, ವಿಷ್ಣು ಹೇಳಿದ್ದು ಅಲ್ಲ, ನಿಮ್ಗೆ ಯಾವ ದೇವರು ಗೊತ್ತಾಗೋದಿಲ್ಲ. ಯಾರು ಹೇಳೋದು ನೀವು ಧ್ಯಾನದಲ್ಲಿ ಇರ್ತೀರಿ ಆವಾಗ ನಿಮಗೆ ಅದು ಹೊಳೆಯುತ್ತೆ ಅಷ್ಟೇ. ಹೊಳೆದಿದ್ದೆ ನಾನು ಬರೆದಿದ್ದೀನಿ. ನಾನು ಬಂದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆದವರು ನಾನಲ್ಲ, ನಾನೇ ಬಂದಿದ್ದೀನಿ ಅಷ್ಟೇ. ಅದಕ್ಕೆ ಇದು ಈವನ್ ಒಂದು ಇದಿದೆ, ಇದು ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸ ಬರೆದಿದ್ದಾರೆ. ಯಾವುದೋ ಮಹಾಭಾರತ ಗೊತ್ತಿದೆಯಾ? ಕುಮಾರವ್ಯಾಸ ಕನ್ನಡದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಕವಿ ಒಂದು ಪದ್ಯ ಬರುತ್ತೆ. ವೀರನಾರಾಯಣನ ಕವಿ ಅದೊಂದು ಬರುತ್ತೆ ಪದ್ಯದಲ್ಲಿ. ಬೇಕಾದ್ರೆ 4ನೇ ಶ್ಲೋಕ 4ನೇ ಪದ್ಯನ 5ನೇ ಪದ್ಯ ಬರುತ್ತೆ. ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ. ಲಿಪಿಕಾರ ಅಂದರೆ ನಾನು ಕ್ಲರ್ಕ್ ಅಷ್ಟೇನಪ್ಪ, ಬರೆದಿದ್ದು ನಾವು ಕುಮಾರವ್ಯಾಸ ಬರಲ್ಲ ಅಂತ ಹೇಳ್ತೀವಿ. ಕುಮಾರವ್ಯಾಸ ಏನು ಹೇಳ್ಕೊಡ್ತಾರೆ ಗೊತ್ತಾ? ನನಗೆ ನಾನು ಬರೆದಿದ್ದಲ್ಲ ಇದು. ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ. ಅಂದರೆ ಅವ್ರಿಗೆ ಏನಾಗ್ತಿತ್ತು ಅಂದರೆ ಅಲ್ಲಿ 4 ಸ್ಟೇಜಲ್ಲಿ ಬರುತ್ತೆ ಅವರಿಗೆ ಬರೆಯುವಂಥವ್ರಿಗೆ. 4 ಸ್ಟೇಜ್. ಮೊದಲನೇದಾಗಿ ಅವನ ಆತ್ಮದಿಂದ ಏನಾಗುತ್ತೆ, ಆತ್ಮದಿಂದ ಒಂದು ಶಕ್ತಿ ಬಂದು ಅವನಿಗೆ ಹೊಳೆಯುತ್ತೆ ಇಂಥದ್ದನ್ನು ಬರೀಬೇಕು ಅಂತ. ಅಂದರೆ ಅದನ್ನು ಪರಾಶಕ್ತಿ ಅಂತ ಹೇಳ್ತಾರೆ. ಅದು ಬರೀಬೇಕಾದ್ರೆ ಪ್ರತಿಯೊಬ್ಬ ಬರೆಯೋರು ಕೂಡ ಏನೋ ಬರೀಬೇಕು ಅಂದಾಗ ಮನಸ್ಸಲ್ಲಿ ಒಂದು ಹೊಳೆಯುತ್ತೆ, ಇದನ್ನು ಬರೀಬೇಕು ನಾನು ಅಂತ. ಆಮೇಲೆ ಏನಾಗುತ್ತೆ, ಇದರಲ್ಲಿ ಕುಮಾರವ್ಯಾಸ ಕಥೆಯಲ್ಲಿ ನಾನು ನೋಡಿದ್ದೀನಿ. ಗದಗಲ್ಲಿ ಹೋದರೆ ಅವ್ರು ಕೂತ್ಕೊಳ್ಳೋ ಜಾಗ ಇದೆ, ಒಂದು ಇದಿದೆ. ಅಲ್ಲಿ ಯಾರು ಹೋಗಿರೋರು ನೋಡಿರ್ಬೋದನ್ನ. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಅಲ್ಲಿ ಕಲ್ಯಾಣಿಗೆ ಹೋಗ್ಬಿಟ್ಟು ಅವರು ಒಂದು ಪಂಚೆನ ಕಟ್ಕೊಂಡು ಮೇಲೆ ಹಾಕೋತಿದ್ರು. ಆ ಪಂಚೆನ ನೆನೆಸ್ಬಿಟ್ಟು ಅಂತಂದು ಆ ಕರ್ಗುಡಿ ಕಟ್ಬಿಡೋರುತ್ತೆ. ಅದು ಎದುರುಗಡೆ ಕೂತ್ಕೊಂಡು ಬರೆಯೋಕೆ ಶುರು ಮಾಡ್ತಿದ್ರು. ಕರ್ಕೊಂಡಿದ್ದಾಗ ಇವತ್ತು ನಾನು ಇಂಥದ್ದು ಬರೀಬೇಕು ಅಂತ ಮನಸ್ಸಲ್ಲಿ ಏನು ಅನ್ಕೋತಾನೆ, ಇವತ್ತು ನಾನು ಕುರುಕ್ಷೇತ್ರ 12ನೇ ಯುದ್ಧ ಬರೀಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಅವನಿಗೆ ಎದುರುಗಡೆ ನಮ್ಮ ಟಿ ವಿನಲ್ಲಿ ಕಾಣ್ತಾರೆ ಹಾಗೆ ಪಂಚೆ ಕಟ್ಬಿಟ್ಟಿರ್ತಿದ್ದಂತೆ. ಇದು ಹೇಳೋ ಕತೆ ಎಷ್ಟು ನಿಜಾನ ಗೊತ್ತಿಲ್ಲ, ಬಟ್ ಇದು ಇವಾಗಲೂ ಅದನ್ನು ಹೇಳ್ತಾರೆ ಎಲ್ಲರಲ್ಲಿ. ಆ ಪಂಚೆ ಕಟ್ಬಿಟ್ಟು ಗರ್ಭಗುಡಿ ಬೆಳಗ್ಗೆ ಅಲ್ಲಿ ಮಾಡಿ ದೇವರ ಶುರು ಆಗಿರೋದಿಲ್ಲ, ಆ ಬಂದ್ಬಿಟ್ಟು ಗರ್ಭಗುಡಿ ಬಾಗಲಿಗೆ ಆ ಪಂಚೆ ಕಟ್ಬಿಟ್ರೆ ಅವನಿಗೆ ಅದು ಕಾಣಿಸ್ತಿದ್ದು ಪೂರ್ತಿ ಅವರಿಗೆ ಯುದ್ಧ ಕಾಣಿಸ್ತಿದ್ದು. ಆ ಏನು ಕಾಣಿಸ್ತೋ ಅದನ್ನೇ ಕೂತ್ಕೊಂಡು ಬರೀತಿದ್ದು. ಅದು ಅಂದರೆ ಏನಾಯಿತು, ಹೊಳೆಯೋದು ಕತೆ, ನಾನು ಇಂಥ ಕತೆ ಬರೀಬೇಕು ಅಂದ್ಕೊಂಡಿದ್ದು ನಿಮ್ಮ ಮನಸ್ಸು, ಅಂದರೆ ನಿಮ್ಮ ಆತ್ಮದಿಂದ ಬಂತು, ಅದಕ್ಕೆ ಪರ ಆಮೇಲೆ ಎದುರುಗಡೆ ಕಾಣುತ್ತೆ, ಒಂದು ನಾಟಕ ಥರ ಕಾಣುತ್ತೆ. ಅದನ್ನು ಆಮೇಲೆ ನೋಡಿಕೊಂಡು ಮನಸ್ಸಿಗೆ ಇಳಿಯುತ್ತೆ. ಅದನ್ನು ಗಂಟಲಿನ ಮೂಲಕ ಈ ವಿಶುದ್ಧಿ ಚಕ್ರದಲ್ಲಿ ಅದು ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆದಮೇಲೆ ಅದು ಬರವಣಿಗೆ ಮೂಲಕ ಬರೋದು, ಬಾಯಿಂದ ಬರೋದು. ಆ ರೀತಿ ಒಬ್ಬ ಕವಿ ಬರೀಬೇಕಾದ್ರೂ ಅದು 4 ಹಂತಗಳಲ್ಲಿ ಅದು ರಚನೆ ಆಗುತ್ತೆ. ಮೊದಲು ಏನೋ ಬರೀಬೇಕು ಅಂತ, ಇಂಥ ವಿಚಾರ ನಾನು ಬರೀಬೇಕು, ನಾನು ಮಹಾಭಾರತದ ಬಗ್ಗೆ ನಾನು ಬರೀಬೇಕು ಅಂತ ಅಂದ್ಕೊಂಡ್ರೆ ಅವನಿಗೊಂದು ಬಳಿಯುತ್ತೆ. ಅದು ಕಣ್ಣು ಮುಚ್ಕೊಂಡ್ರೆ ಅವನಿಗೆ ಅದರ ಬಗ್ಗೆ ಒಂದು ಚಿತ್ರ ಬರುತ್ತೆ, ಅವನಿಗೆ ಕಾಣುತ್ತೆ. ಕುಮಾರವ್ಯಾಸನಿಗೆ ಹೊಟ್ಟೆ ಮೇಲೆ ಕಾಣ್ತಿತ್ತು ಅಂತ ಹೇಳ್ತಾರೆ. ಬಟ್ ಬೇರೆಯವರಿಗೆ ಕುವೆಂಪುವಂಥವ್ರಿಗೆ ಅವ್ರ ಮನಸ್ಸಲ್ಲೇ ಎಲ್ಲ ಕಥೆ ಊಹಿಸ್ಕೊಳ್ತಾ ಇರ್ತಾರೆ. ಮನಸ್ಸಲ್ಲೂ ಕೂಡ ಒಂದು ಚಿತ್ರ ಬರುತ್ತೆ. ಆ ಚಿತ್ರ ಬಂದಿದ್ದನ್ನು ಪ್ರಾಸಬದ್ಧವಾಗಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಯಾವುದೇ ಬರಲಿ ಅದನ್ನು ಪ್ರಾಸಬದ್ಧವಾಗಿ ಸೆನ್ಸಾರ್ ಮಾಡಿ ಅದೆಲ್ಲ ಮಾಡಿಕೊಂಡು ಅದು ಗಂಟಲಲ್ಲಿ ಒಂದು ವಿಶುದ್ಧಿ ಚಕ್ರದ ಮೂಲಕ ಅಲ್ಲಿ ಸೆನ್ಸಾರ್ ಆಗುತ್ತೆ. ಆಮೇಲೆ ಅದು ಶಬ್ದವಾಗಿ ಒಂದು ಕವನವಾಗಿ ಬಾಯಿನ ಮೂಲಕ ದೇಶ ಬರುತ್ತೆ.
ಇಲ್ಲ ಬರೆಯೋ ಕೂತ್ಕೊಂಡ್ರೆ ಕೈ ಮುಖಾಂತರ ಒಂದು ಕವನವಾಗಿ ಪದ್ಯವಾಗಿ ಸಿಗ್ತದೆ. ಈ ರೀತಿ ಒಂದು ಪದ್ಯ ಬರೀಬೇಕಾದ್ರೂ 4 ಅರ್ಥಗಳ ಕೆಲಸ ಬರುತ್ತೆ. ಅಲ್ಲೂ ಕೂಡ ನಿಮ್ಗೆ ಒಳಗಿಂದ ಅಂತಃಪ್ರಜ್ಞೆಯಿಂದ ಬರುತ್ತೆ. ಆದರೆ ಇಲ್ಲಿ ಬರೀಬೇಕಾದ್ರೆ ಯಾವುದು ಪ್ರಜ್ಞೆ ಇರೋದಿಲ್ಲ. ವೇದ ಬರೀಬೇಕಾದ್ರೆ, ವೇದ ಉಪನಿಷತ್ತು ಬರೀಬೇಕಾದ್ರೆ ಆ ವೇದ ಋಷಿ ಯಾರು ಬರೀತಾರೋ ಅದಕ್ಕೆ ಅವರು ಎಲ್ಲರೂ ವೇದಗಳಲ್ಲಿ ಇಂಥವ್ರು ಬರೆದಿದ್ದು ಒಂದು ಹೆಸರಿರೋದೇ ಇಲ್ಲ, ಎಲ್ಲೂ ಹೆಸರು ಬರೋದೇ ಇಲ್ಲ. ಅಷ್ಟೊಂದು ಸಾವಿರಾರು ಇದ್ರೂ ಕೂಡ ಎಲ್ಲೂ ಕೂಡ ನಾನು ಬರದೇ ಅಂತಿಲ್ಲ. ಯಾಕೆಂದರೆ ನಾನು ಬರದೆ ಅಂತಂದರೆ ಅವನು ಅಯೋಗ್ಯ. ಯಾಕೆಂದರೆ ಯಾವಾಗ ನಾನು ಇದನ್ನು ಬರದೆ ಅಂತ ರೆಕಾರ್ಡ್ ಮಾಡ್ತಾನೋ ಅವನಿಗೆ ಆ ಧ್ಯಾನದಲ್ಲಿ ಆ ಸ್ಟೇಜ್ಗೆ ಹತ್ತಿದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಅವನು ಆಲ್ರೆಡಿ ಕವಿ ಆಗ್ತಾರೆ. ಇಲ್ಲಿ ನಾನು ಬರದೆ ಅಂತಂದರೆ ಅಲ್ಲೇನಾಗ್ತಂದರೆ ಆ ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಒಬ್ಬ ಕವಿ ಆಗಿರ್ತಾರೆ, ಕವಿ ಶ್ರೇಷ್ಠ ಇರ್ಬೋದು, ಕವಿ ಪುಂಗವಾಗಿರ್ಬೋದು, ಏನೇ ಇರ್ಬೋದು. ಆದರೆ ಋಷಿಗಳಿದಾರಲ್ಲ, ಉಪನಿಷತ್ತಿನ ಋಷಿಗಳು ಅಂದರೆ ಅವ್ರ ದೃಷ್ಟಾರಗಳು, ಅವ್ರಿಗೆ ದರ್ಶನ ಆಗುತ್ತೆ, ಅವ್ರಿಗೆ ಕೇಳುತ್ತೆ, ದೈವವಾಣಿ ಕೇಳುತ್ತೆ. ಯಾರಿಗೆ ದೈವವಾಣಿ ಕೇಳುತ್ತೋ ಅವರು ಅಪೌರುಷ ಬರೀತಾರೆ. ಆದ್ದರಿಂದ ಅದು ಕೂಡ ಶ್ರುತಿ, ಸ್ಮೃತಿ, ಪುರಾಣ. ಶ್ರುತಿಗಳು ಅಂದರೆ ವೇದ ಉಪನಿಷತ್ತುಗಳು, ಸ್ಮೃತಿ ಅಂದರೆ ಮಹಾಭಾರತ, ರಾಮಾಯಣ, ಯಾವುದೇ ಬರ್ಬೋದು. ಅಂದರೆ ವೇದಗಳಲ್ಲಿರುವಂಥ ಪ್ರಿನ್ಸಿಪಲ್ಸ್ ತಗೊಂಡು ಯಾವುದಾದ್ರು ನಮ್ಮ ಜನಜೀವನದಲ್ಲಿರೋ ಕಥೆಗಳನ್ನು ತಗೊಂಡು ಯಾರು ಬರೀತಾರೋ ಅದನ್ನು ಸ್ಮೃತಿಗಳು ಹೇಳ್ತಾರೆ. ಪುರಾಣಗಳಲ್ಲಿ ಇವೆರಡೂ ಅಲ್ಲ. ಇಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗೋಕ್ಕೆ ಏನು ಮಾಡ್ತಾರೆ, ದೇವರುಗಳನ್ನೇ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡು ದೇವರುಗಳು ನಮ್ಮ ಥರ ವ್ಯಾಜ್ಯ ಮಾಡ್ತಾರೆ, ನಮ್ಮ ಥರ ಇಬ್ಬರಿಗೂ ಮೋಸ ಮಾಡ್ತಾರೆ, ಅವ್ರನ್ನ ಹೊಡಿತಾರೆ, ನಾವಿಲ್ಲಿ ಏನೇನು ಮಾಡ್ತೀವಿ ಎಲ್ಲ ಅದೇ ರೀತಿ ದೇವ್ರ ಕೈಗಳು ಮಾಡಿಸ್ಬಿಟ್ಟು ಅದನ್ನೇ ಒಂದು ಕಥೆ ಥರ ಬರೀತಾರೆ. ಅದು ಪುರಾಣಗಳು. ಅದರಿಂದ ಪುರಾಣಗಳಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಗಲ್ಲ. ಪುರಾಣಗಳಲ್ಲಿ ಬರೆದಿರೋದು ಅದರಲ್ಲಿ ಜಿಸ್ಟ್ ಒಳಗಡೆ ಹಿಂದಿನ ಅದರಲ್ಲಿ ನೀತಿ ಏನಿದೆ, ಯಾಕೋಸ್ಕರ ನೀತಿ ಕಥೆ ಹೇಳ್ತಾ ಇದ್ದಾರೆ, ಇದರಲ್ಲಿ ನೀತಿ ಏನು ಅಷ್ಟೇ ತಗೋಬೇಕು ಹೊರತು ಇದು ಈಶ್ವರ ಬಂದ ಅಂದ್ಬಿಟ್ಟ, ನಾರಾಯಣ ಬಂದು ಹೀಗೆ ಮಾಡ್ದ ಅದು ಸರಿನಾ, ಲಕ್ಷ್ಮಿಗಂದ್ಬಿಟ್ಲು, ಗಂಗೆ ಸರಸ್ವತಿಗಂದು ಅದೆಲ್ಲ ಅಂದಿದ್ದು ಯಾವುದು ಗಂಗೆ ಅಂದಿದ್ದು ನೋಡಿಲ್ಲ, ಯಾರು ನೋಡಿಲ್ಲ. ಇದೆಲ್ಲ ನಮ್ಮ ಕವಿಗಳ ಊಹೆಯಿಂದ ಆ ದೇವರುಗಳ ಹೆಸರುಗಳನ್ನು ಕಥೆಗಳಿಗೆ ಇಟ್ಕೊಂಡು ಅವರು ನಮ್ಮ ಲೆವೆಲ್ ಇಟ್ಕೊಂಡು ಅವ್ರನ್ನ ಆಟ ಆಡಿಸಿದ್ದೀವಿ ಅಷ್ಟೇ ಹೊರತು ಅವರು ನಿಜವಾಗ್ಲೂ ವ್ಯಾಜ್ಯ ಆಡೋದಿಲ್ಲ. ಅವ್ರು ವ್ಯಾಜ್ಯ ಆಡಿದ್ರೆ ಅವರು ಲಕ್ಷ್ಮೀ ಸರಸ್ವತಿ ಆಗೋಕ್ಕೆ ಯೋಗ್ಯವಿಲ್ಲ. ಆದ್ದರಿಂದ ಯಾವುದೇ ರೀತಿ ವ್ಯಾಜ್ಯ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ನಿಜ ಅಂತ ಈಗ ಒಂದು ಕಡೆ ಓದ್ಬಿಡ್ತೀವಿ ಜನರಲ್ ಆಗಿ ಸುಮ್ಮನೆ. ಇದು ಓದೋಣ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇದು ಪೂರ್ತಿ ಒಂದು ಕಡೆ ನೀವು ಸ್ವಲ್ಪ ಓದ್ಕೊಂಡು ಬನ್ನಿ ಏನಾಗುತ್ತೆ. ಇದು ಆ್ಯಕ್ಚುಲಾಗಿ ಇದು ಅಂಥ ಕಷ್ಟ ಇಲ್ಲ, ಅದೆಲ್ಲ ಕೊಟ್ಟಿದ್ದೀನಿ, ನೀವೇ ಓದ್ಕೋಬೋದು. ಅದನ್ನು ಓದ್ಬಿಟ್ಟು ನೆಕ್ಸ್ಟ್ ಟೈಮಿಂದ ಇದರಲ್ಲಿ ಅರ್ಥವಾಗಿರೋದ್ರೆ ಬೇಕಾದ್ರೆ ಹೇಳ್ತೀನಿ. ಇದು ಸುಮ್ಮನೆ ಓದಿ ಹೇಳ್ತೀನಿ, ನೀವು ನೋಡ್ಕೊಳ್ಳಿ. ವೇದೋ ನಿತ್ಯ ಮದೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ಯತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೆ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗುಣ ಪೂರ್ಣ ವಿನಿರ್ಕರ್ಮ್ಯತಾಂ. ಇಷ್ಟು ಮಾಡಿದ್ವಿ. ಈಗ ಮುಂದಿನ ಹೇಳ್ತಾ ಹೋಗ್ತೀನಿ. ಸಂಗತ್ ಸತ್ಸು ವಿಧೀಯತಾಂ. ಇದೇನಾಯಿತು, ಈ 4ರಲ್ಲಿ ಮೊದಲೇ 4 ಲೈನ್ಗಳು ಬಂದಿದ್ದೇನಾಗಿದೆ, ನಮ್ಮ ಜೀವನದ ಗುರಿ ಅಂದರೆ ಏನೇನು ಮಾಡಬೇಕು ಅಂತ ತೋರಿಸ್ಬಿಟ್ಟಿದೆ. ಅಂದರೆ ಆದಷ್ಟು ನಾವು ಬೆಳಗ್ಗೆ ಇದ್ದು ವೇದನೋ ಉಪನಿಷತ್ತೋ ಅಥವಾ ಒಂದು ಭಗವದ್ಗೀತೆನೋ ಯಾವುದೋ ಒಂದು ಪಾರಾಯಣ ಮಾಡಬೇಕು, ಅದು ಪಾರಾಯಣ ಮಾಡಬೇಕು. ಅದ್ರ ಪ್ರಕಾರ ಕರ್ಮಗಳನ್ನ ನಾವು ಮಾಡಬೇಕು. ಅಂದರೆ ಏನಾಯಿತು, ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನು ಮಾಡಬೇಕು, ಆಮೇಲೆ ಗೃಹಸ್ಥಾಶ್ರಮದಲ್ಲಿ ಏನು ಮಾಡಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಹೇಗಿರಬೇಕು, ಆಮೇಲೆ ಸನ್ಯಾಸದ ಆಶ್ರಮದಲ್ಲಿ ಹೇಗಿರಬೇಕು. 4 ಲೈನಲ್ಲಿ 4 ಆಶ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ. 4 ಆಶ್ರಮ, ಒಂದು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ. ಇಷ್ಟನ್ನು ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕಾದ್ರೆ ನೆಕ್ಸ್ಟು ಸಂಘ ಸತ್ಸು ವಿಧೀಯತಾಂ ಅಂದರೆ ಏನು, ಒಂದು ಯಾವುದೇ ಈ 4 ಆಶ್ರಮಗಳು ಸಂಘಜೀವಿ ಆಗಬೇಕು. ಈಗ ನಾವು ಯಾವ ರೀತಿ ಸತ್ಸಂಗ ಮಾಡ್ತಿದ್ವಿ, ಈ ಸತ್ಸಂಗದಿಂದ ನಾವು ಬೆಳೆಯಬೇಕು. ಅಂದರೆ ನೀವು ಒಳ್ಳೇದಾಗಬೇಕಾದ್ರೆ ಎಲ್ಲಿ ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊತೀರೋ, ಯಾರ ಜೊತೆ ಓಡಾಡ್ತೀರೋ ಅದೇ ಬಹಳ ಮುಖ್ಯವಾಗುತ್ತೆ. ನೀವು ಎಷ್ಟೋ ಸಲ ಫಾರ್ ಎಕ್ಸಾಂಪಲ್ ವಿವೇಕಾನಂದ ಎಲ್ಲೆಲ್ಲೋ ಹೋಗ್ತಿದ್ದ, ಯಾರ್ಯಾರೋ ಕೇಳಿದ ಅವರು ವಿವೇಕಾನಂದ ಒಂದು ಸಂಘ ಅಂತ ಹೇಳ್ಬೇಕಾದ್ರೆ ಅವರು ಚಿಕ್ಕ ವಯಸ್ಸಿಂದಲೂ ಯಾರೇ ಇನ್ನೊಂದು ಲೆಕ್ಚರ್ ನಡೀತಾ ಇದ್ದಂತೆ ಓದ್ತಿರೋ ಕಾಲೇಜ್ ಓದ್ತಿರೋ ಅವ್ರು ಹೋಗ್ತಿದ್ದ, ಲೆಕ್ಚರ್ ಕೇಳ್ತಿದ್ದ. ಅವ್ರು ಯಾರೋ ಗುರುಗಳು ಯಾರು ಬಂದಿದ್ರು ಅವರು ಅಷ್ಟು ಕೇಳ್ತಿದ್ದ, ನೀವು ದೇವರು ನೋಡಿದ್ದೀರಾ ಅಂತ ಕೇಳ್ತಿದ್ದ. ಇಲ್ಲ ದೇವರು ನೋಡಿಲ್ಲಪ್ಪ, ನಾವು ಕೇಳಿದ್ದೀವಿ, ಅದ್ರ ಪ್ರಕಾರ ಮಾಡ್ತಿದ್ದೆ ಧ್ಯಾನ ಮಾಡಿ. ಹೌದಾ ಅಂತ ಹೀಗೆ
ಎಲ್ಲ ಹೋಗಿ ಕೇಳೋದು ಇಷ್ಟೇ ಕ್ವಶನ್. ನೀವು ದೇವ್ರು ನೋಡಿದ್ದೀರಾ? ಆ ದೇವ್ರು ನೋಡಿದ್ದು ಕೇಳ್ತಾ ಇದೆ ಎಲ್ಲಿ? ಸತ್ಸಂಗಕ್ಕೆ ಹೋಗಿ. ಬೇರೆ ಕಡೆ ಹೋಗಿ ಕೇಳಿದ್ರೆ ಯಾವುದೋ ಒಂದು ಆರ್ಡರಿ ಅದು ಒಳ್ಳೆ ಸತ್ಸಂಗಕ್ಕೆ ಹೋಗಿ ಕೇಳಬೇಕು. ಆ ಥರ ಕೇಳ್ತಿದ್ದಾಗ ಎಲ್ಲೋ ಒಂದು ಕಡೆ ಯಾರು ಹೇಳ್ತಾರೆ, ಅವ್ರ ಕೊನೆಗೆ ಅವರು ಟೀಚರೇ ಹೇಳ್ತಾರೆ ಇದಕ್ಕೆ, ಇಲ್ಲ ನೀವು ಹೋಗ್ಬೇಕಾದ್ರೆ ಈ ಥರ ರಾಮಕೃಷ್ಣ ಪರಮಹಂಸರು ಇದ್ದಾರೆ, ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅವ್ರು ಮೀಟ್ ಆಯಿತು. ಅಂದರೆ ನಿಮಗೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಮೀಟ್ ಆಗಬೇಕಾದ್ರೆ ಅವ್ರು ಈ ರೀತಿ ಸತ್ಸಂಗಗಳಿಗೆ ಹೋಗ್ತಾ ಇದ್ದ ಕಾರಣ ಅಲ್ಲಿ ಹೋಗ್ತಿದ್ರು, ಇಲ್ಲಿ ಹೋಗ್ತಿದ್ರು, ಎಲ್ಲೆಲ್ಲಿ ಪಾರಾಯಣ ನಡೀತಾ ಇತ್ತು, ಎಲ್ಲೆಲ್ಲಿ ಉಪನ್ಯಾಸ ನಡೀತಿದ್ರು, ಅಲ್ಲೆಲ್ಲ ಹೋಗ್ತಿದ್ರು. ಏನು ಒಂದೇ ಒಂದು ಕ್ವಶನ್, ನನಗೆ ನೋಡಬೇಕು ಯಾರು ದೇವರು ನೋಡಿದ್ದಾರೆ, ಯಾರು ದೇವರನ್ನು ಮಾತಾಡಿ ಕೇಳಬೇಕು. ಆ ಒಂದಿಟ್ಕೊಂಡು ಎಲ್ಲ ಕಡೆ ಹೋಗ್ತಿದ್ರು, ಸತ್ಸಂಗ ಮಾಡ್ತಿದ್ರು. ಸತ್ಸಂಗ ಮಾಡಿದ್ರಿಂದಲೇ ಅವ್ರ ಕೊನೆಗೆ ಅವ್ರು ಸಿಕ್ಕಿದ್ದಾರೆ. ಹಾಗೆ ಭಗವತೋ ಭಕ್ತಿ ದೃಢಾತೀಯತ ಅಂದರೆ ಭಗವಂತನ ಮೇಲೆ ಭಕ್ತಿ ಚೆನ್ನಾಗಿಟ್ಕೊಳ್ಬೇಕು, ಅಂದರೆ ನಂಬಿಕೆ ಇರಬೇಕು. ಅದಕ್ಕೆ ನಂಬಿಕೆ ಚೆನ್ನಾಗಿರೋದಕ್ಕೆ ನಮಗೆ ಇದರಲ್ಲಿ ಇದು ಚೆನ್ನಾಗಿದೆ, ಒಂದು ಶ್ಲೋಕ ಇದೆ, ಮುಂದಿದೆ, ನಂಬದಿದ್ದನು ತಂದೆ. ಅಂದರೆ ಇದಕ್ಕೆ ಸಂಘ ಸತ್ಸು ಇದೆ, ತಾವು ಸಂಘ ಮಾಡಬೇಕು. ಭಗವತೋ ಭಕ್ತಿ ದೃಢಾತೀಯ, ಭಗವಂತನ ಮೇಲೆ ಭಕ್ತಿ ದೃಢವಾಗಿರಬೇಕು. ಭಕ್ತಿ ದೃಢವಾಗಿರಬೇಕು ಅಂತಂದರೆ ಏನಿರಬೇಕು? ಭಕ್ತಿ ದೃಢವಾಗಿರ್ಬೇಕು, ನಂಬಿಕೆ ಮುಖ್ಯ. ನಂಬಿಕೆಯೇ ಬಹಳ ಮುಖ್ಯವಾಗಿರಬೇಕು. ಅಲ್ಲಿ ನಂಬಿಕೆ ಮುಖ್ಯವಾಗಿರಬೇಕು ಅಂತಂದರೆ ಅಲ್ಲಿ ನಿಮಗೇನಾಗುತ್ತೆ ಅಂದರೆ ನಂಬದಿರ್ತನು ತಂದೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಡಿವಿಷನ್ಗಳು. ನಂಬದಿರ್ತನು ತಂದೆ, ನಂಬಿದನು ಯಾರು? ಪ್ರಹ್ಲಾದ. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ. ಕಂಬವೋ ಡಿಂಬವೋ ಮೋಕ್ಷ ಅವರಿಗಾಯಿತು. ಅಂದರೆ ಒಂದು ಕಂಬದಿಂದ ಇವರಿಗೆ ಹಿರಣ್ಯಕಶಿಪುಗೆ ಕಂಬದಲ್ಲಿ ಬಂತು, ಇವರಿಗೆ ಬಿಂಬದಿಂದ ಬಂತು. ಅಂದರೆ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡ. ಬಿಂಬದಿಂದನೋ ಮೋಕ್ಷ ಅವರಿಗಾಯಿತು. ಆಮೇಲೆ ನಂಬಿಯೂ ನಂಬದ ಇಬ್ಬಂದಿನಿ. ನಮಗೆ ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ನಮಗೆ ಇರುತ್ತೆ. ನೋಡಿ ಮಹಾಲಕ್ಷ್ಮಿ ದೇವರಲ್ಲಿ ದೊಡ್ಡಾಂಜನೇಯ ಭಾಳ ಒಳ್ಳೆಯದಂತೆ, ಭಾಳ ಇದು ಇದೆ. ಸರಿ, ನಾವು ಹೋಗ್ತೀವಿ 15 ದಿವಸ, ಒಂದು ತಿಂಗಳು, 2 ತಿಂಗಳು ಹೋಗ್ತೀವಿ. ಎಲ್ಲ ಇದಾಗಬೇಕು, ತುಂಬ ಆಂಜನೇಯ ನನಗೆ ಇದಾಗಬೇಕು, ಅದಾಗಬೇಕು ಕೇಳ್ಕೊತೀವಿ. ಕೇಳ್ಕೊಂಡಾಗ ಅದು 2 ತಿಂಗಳಾದರೂ ಆಗಲೇ ಇಲ್ಲ. ಏನೋ ಕೇಳ್ಕೊಂಡಿರ್ತೀವಿ, ಅದು ದೇವರಿಗೆ ಅನಿಸುತ್ತೆ ಇದು ಸರಿ ಇಲ್ಲ, ಅದು ಒಳ್ಳೇದಲ್ಲ ಅಂತ ಅನಿಸುತ್ತೆ, ದೇವ್ರು ಮಾಡೋದಿಲ್ಲ. ಆವಾಗ ನಿಮಗೆ ಹೋಗಿ ದೇವ್ರು ಸರಿ ಇಲ್ಲ, ನೆಕ್ಸ್ಟ್ ಆ ದೇವ್ರುಗಳ ಇನ್ನೊಂದು ದೇವರು ಅಲ್ಲಿಂದ ಇರುತ್ತೆ. ಕೊನೆಗೆ ಯಾವುದೋ ಒಟ್ಟಲ್ಲಿ ಎಲ್ಲಾವುದು ಇಲ್ಲಿಂದ. ಈ ರೀತಿ ನಾವು ನಂಬೋದೂ ಇಲ್ಲ, ನಮ್ಮದೇ ಇರೋದಿಲ್ಲ. ಅಂದರೆ ನಂಬಿಯೂ ನಂಬದ ಇಬ್ಬಂದಿನಿ. ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ, ಸಿಂಬಳದ ನೊಣ ನೀನು ಮಂಕೋತಿಮ್ಮ. ಅಂದರೆ ಒಂದು ನೊಣ ಹೋಗ್ಬಿಟ್ಟು ಏನಾಗುತ್ತೆ, ಆಸೆಯಿಂದ ಹೋಗ್ಬಿಟ್ಟು ಎಲ್ಲೂ ಕೂತ್ಕೊಳುತ್ತೆ, ಯಾರೋ ಸಿಂಬಳ ಮೇಲೆ ಕೂತ್ಕೊಳ್ತದೆ. ಅದು ತಿನ್ನೋಕ್ಕೂ ಆಗೋದಿಲ್ಲ, ಅದನ್ನು ಈ ಬಿಡಿಸ್ಕೊಂಡ್ಬರೋಕ್ಕಾಗೋದಿಲ್ಲ. ಯಾಕೆ? ಕಾಲನ್ನು ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಅದನ್ನು ಕೊಟ್ಟಿದ್ದಾರೆ ಇವರು ಡಿವಿಷನ್. ನಂಬಿಕೆಗೆ ಭಾಳ ಚೆನ್ನಾಗಿರೋ ಎಕ್ಸಾಂಪಲ್. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರೇಗಾಯಿತು. ನಂಬಿಯೂ ನಂಬದ ಇಬ್ಬಂದಿ ನೀನು, ಕೊನೆಯಲ್ಲಿ ಸಿಂಬಳದ ನೊಣ ನೀನು ಮಂಕುತಿಮ್ಮ. ಅಂದರೆ ನೀವು ಅಲ್ಲಿಗೆ ಆಹಾರವೂ ಸಿಕ್ಕಲಿಲ್ಲ, ತಪ್ಪಿಸ್ಕೊಂಡು ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಸುಮ್ಮನೆ ಹಾಗೆ ಇದೆ. ಈ ರೀತಿ ಆ ಥರ ಇರುತ್ತೆ. ಶಾಂತ್ಯಾದಿ ಪರಿಚಯದ, ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಅದಕ್ಕೇನು ಬರುತ್ತೆ? ಶಮ ದಮ ಉಪರತಿ ಇವೆಲ್ಲ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಕರ್ಮ ಆಶು ಸಂಧ್ಯತ್ಯತ, ಆಶು ಕರ್ಮಗಳನ್ನು ಆದಷ್ಟು ಬಿಡಬೇಕು. ಅಂದರೆ ನಮಗೆ ಆಸೆಗಳಿರುತ್ತಲ್ಲ, ಆದಷ್ಟು ಆಸೆಗಳು ಕಡಿಮೆ ಮಾಡಬೇಕು. ಸದ್ವಿದ್ವಾನ್ ಉಪಸದ್ಯತ, ಅಂದರೆ ಸದ್ವಿದ್ವಾನ್ ಆದಷ್ಟು ಒಳ್ಳೆಯ ಗುರುಗಳು, ನಮಗಿಂತೂ ಚೆನ್ನಾಗಿ ತಿಳಿದಿರುವಂಥ ಗುರುಗಳ ಹತ್ರ ನಾವು ಹೋಗಬೇಕು. ಸದ್ವಿದ್ವಾನ್ ಉಪಸೂಕ್ತ ಪ್ರತಿದಿನ ತತ್ಪಾದಕಂ ಸೇವಿತಾಂ. ತತ್ಪಾದಕಂ ಅಂದರೆ ಆ ಪಾದಕೆ ಉಳ್ಕೋಬೇಕು ಅಂತಲ್ಲ, ನೀವು ಯಾರು ಗುರುಗಳನ್ನು ಹೊಂದಿಸಿರೋ ಅವರ ಕಾಲಗಳನ್ನು, ಅವರ ಪಾದಗಳನ್ನು ಮನಸ್ಸಲ್ಲಿ ಕೊಟ್ಟು ಸಾಕು. ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಧ್ಯಾನ ಹೇಳ್ಕೊಟ್ಟಿದ್ದಂಥ ಪತ್ರಿಜಿ ಇರ್ತಾರೆ. ಪತ್ರಿಜಿ ಪಾದಕೆ ಇರಬೇಕು ಅಂತ ನೀವು ಅಲ್ಲಿಗೆ ಹೋಗ್ಬಿಟ್ಟು ಪಾದಕೆ ಇಲ್ಲಿದೆ ಹುಡ್ಕೋಬೇಕಾಗಿಲ್ಲ. ನೀವು ಮನಸ್ಸಲ್ಲಿ ಪ್ರತಿ ದಿವಸ ಇದ್ದಾಗ ಅವರ ಕಾಲನ್ನ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ದೇಹದಲ್ಲೇ ಎನರ್ಜಿ ಬರುತ್ತೆ, ಆ ಒಂದು ಶಕ್ತಿ, ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ಪಾದಕೆಯನ್ನು ಸೇವನೆ ಮಾಡಬೇಕಾದ್ರೆ ಪಾದಕೆಯನ್ನು ಹುಡ್ಕೊಂಡು ಹೋಗಬೇಕು ಅಂತಿಲ್ಲ. ಆ ಪಾದಕೆಗಳನ್ನು ಅಥವಾ ಪಾದಗಳನ್ನು, ಅವರ ಒಂದು ಪ್ರಿನ್ಸಿಪಲ್ಸನ್ನು, ಅವರ ಧ್ಯಾನವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಲ್ಲಿ ಜ್ಞಾಪಿಸ್ಕೊಂಡ್ರೆ ಅದೇ ಪಾದಕ. ತತ್ಪಾದಕ ಸೇವಿತ. ಬ್ರಹ್ಮೈಕಾಕ್ಷರ ಅರ್ಥ್ಯತ. ಬ್ರಹ್ಮೈಕಾಕ್ಷರ ಅಂದರೆ ಓಂಕಾರದ ಬಗ್ಗೆ ಅರ್ಥ ತಿಳ್ಕೊಳ್ಳಿ. ಆದಷ್ಟು ಬ್ರಹ್ಮೈಕಾಕ್ಷರ ಅರ್ಥ್ಯತ ಅಂದರೆ
ಏಕಾಕ್ಷರ ಬ್ರಹ್ಮನ ಏಕದ ಬ್ರಹ್ಮನ ಒಂದೇ ಒಂದು ಹೆಸರು ಅಂದರೆ ಓಂ ಅನ್ನೋದು. ಅದರ ಅರ್ಥವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಶ್ರುತಿಶಿರೋ ವಾಕ್ಯಂ ಸಮಾಕರ್ಣಿತ. ಶ್ರುತಿಶಿರೋ ಅಂದರೆ ಉಪನಿಷತ್ತಿನ ವಾಕ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಕ್ಯಾರ್ಥಶ್ಚ ವಿಚಾರಿತ. ವಾಕ್ಯಾರ್ಥಶ್ಚ ಅಂದರೆ ಈ ಇದರಲ್ಲಿ ಶ್ರುತಿ ಅಂದರೆ ಉಪನಿಷತ್ತುಗಳಲ್ಲಿ ಬಂದಂಥ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ಅದನ್ನು ವಿಚಾರ ಮಾಡ್ಕೋಬೇಕು. ನಾವು ಅದನ್ನೇ ಒಂದು ಮನ್ನಾ ಮಾಡಬೇಕು, ಅಂದರೆ ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಮನ್ನಾ ಮಾಡ್ಕೋಬೇಕು, ಆ ನಿಧಿಧ್ಯಾಸ ಫಾಲೋ ಮಾಡಬೇಕು. ಶ್ರುತಿ ಮತ್ತು ತರ್ಕೋ ಅನುಸಂಧೀಯತ. ತರ್ಕ ಬಂದಾಗ ಏನಾದರೂ ತರ್ಕ ಮಾಡಬೇಕು ಅಂದರೆ ಶ್ರುತಿಯಲ್ಲಿ ಏನಿದೆ ಅದರ ಪ್ರಕಾರ ನೀವು ತರ್ಕ ಮಾಡಬೇಕು. ಶ್ರುತಿಸ್ತರ್ಕೋ ಅನುಸಂಧೀಯತ ಅಂದರೆ ಆ ಶ್ರುತಿ ಏನು ಹೇಳಿದೆಯೋ ಅದೇ ರೀತಿ ಆ ತರ್ಕವನ್ನು ನಾವು ಮಾಡ್ಕೋಬೇಕು. ಬ್ರಹ್ಮಾಸ್ಮೀತಿ ವಿಭಾವ್ಯತ. ಬ್ರಹ್ಮ ಅಂದರೆ ಬ್ರಹ್ಮ ಇದು ಇಡೀ ಪ್ರಪಂಚವನ್ನು ಆವರಿಸಿಕೊಂಡು ಒಂದು ಬ್ರಹ್ಮಶಕ್ತಿ ಇದೆ, ಆ ಒಂದು ವಿಶ್ವಶಕ್ತಿ ಇದೆ ಅನ್ನೋ ವಿಭಾವ್ಯತವನ್ನು ಅದನ್ನು ನಂಬಬೇಕು. ಅಹರಹ ಗರ್ವ ಪರಿತ್ಯಜಿತ. ಅಹರಹ ಆದರೆ ಬೆಳಗು ರಾತ್ರಿ ಯಾವಾಗಲೂ ಕೂಡ ಗರ್ವ ಅನ್ನೋದು ನಂಬಬಾರದು. ಗರ್ವ ಅನ್ನೋದು ಯಾವಾಗ ಬಂದರೂ ಅದು ಅಹರಹ ಅಂದರೆ ಬೆಳಗಿರ್ಬೋದು, ದಿನ ರಾತ್ರಿ ಯಾವತ್ತೂ ಕೂಡ ನಮ್ಮಲ್ಲಿ ಗರ್ವ ಬರಬಾರದು. ದೇಹೇಹಂ ಮತಿವಿಜ್ಯತ. ಈ ದೇಹ ನಮ್ಮದು ಅಂತ ಅಂದ್ಕೋಬಾರ್ದು. ದೇಹ ಅಹಂ ಮತಿ ರುಜ್ಯತ ಅಂದರೆ ನಾನೇ ಈ ದೇಹ ಅನ್ನೋ ಒಂದು ಭ್ರಾಂತಿಯಿಂದ ಹೊರಗಡೆ ಬರಬೇಕು. ಬುಧಜನೈ ವಾದ ಪರಿತ್ಯಜ್ಯತ. ಬುಧಜನೈ ಅಂದರೆ ಬುದ್ಧಿವಂತರು. ನಮಗಿಂತೂ ಓದಿದವರು, ವಿದ್ವಾಂಸರು, ಬುದ್ಧಿವಂತರು ಇದ್ದರೆ ಅವ್ರ ಜೊತೆ ವ್ಯಾಜ್ಯ ಮಾಡಿಕೊಂಡು ಅವರ ಹತ್ರ ತರ್ಕ ಮಾಡೋಕೆ ಹೋಗ್ಬೇಡಿ. ನೀವು ನೋಡಿದ್ದೀರಾ, ನಿಮಗೆ ಗೊತ್ತಾ, ಏನು ಕ್ವಶನ್ ಯಾವ ಥರ ಇರಬೇಕು, ನಿಮ್ಮ ಸಂದೇಹ ಪರಿಹಾರ ಮಾಡ್ಕೊಳ್ಳೋಕೆ ಎಷ್ಟು ಅರ್ಥವಾದ ಕೇಳಬೇಕು ಹೊರತು ನಿಮಗೂ ದೊಡ್ಡವರಿದ್ದರೆ, ಚೆನ್ನಾಗಿ ತಿಳಿದಿರೋರಿದ್ದರೆ, ವಿದ್ವಾಂಸರಿದ್ದರೆ ಅವರ ಹತ್ರ ವಾದಕ್ಕೆ ಇಳಿಬಾರ್ದು. ನಿಮ್ಮ ವಾದ ಬೇರೆ, ಪ್ರಶ್ನೆ ಕೇಳಿ ತಿಳ್ಕೊಳ್ಳೋದು ಬೇರೆ. ಪ್ರಶ್ನೆ ಕೇಳಿ ತಿಳ್ಕೊಳ್ಳೋದಕ್ಕೆ ಅಷ್ಟು ಕೇಳಬೇಕು ಹೊರತು ನೀವು ಹೇಳೋದು ಸರಿ ಇಲ್ಲ. ಆಮೇಲೆ ನನಗಂತೂ ನೀವು ಹೇಳೋದು ಅವರು ಧ್ಯಾನದಲ್ಲೇನೋ ಒಂದು ಸ್ಥಿತಿಗೆ ಹೋಗಿರ್ತಾರೆ, ಅವ್ರು ಯಾವುದೋ ಒಂದು ಕಂಡಿರ್ತಾರೆ, ಅದನ್ನು ಅವ್ರು ಹೇಳ್ತಾರೆ. ನಾವು ಆ ಸ್ಥಿತಿಗೆ ಹೋಗಿಲ್ಲ. ಅವ್ರು ಹೇಳಿದರೆ ನಾನು ನಾನು 10 ವರ್ಷ ಧ್ಯಾನ ಮಾಡ್ತೀನಿ, ನನಗೆ ಕಾಣಿದೆ ನಿಮಗೆ ಕಾಣುತ್ತಾ ಅಂತ ನೀವು ವಾದ ಮಾಡೋದಿಲ್ಲ. ಯಾಕಂದರೆ ಅವರು ನಿಮಗೂ ಜಾಸ್ತಿ ನಿಮ್ಗೆ ಗೊತ್ತಿಲ್ಲ ಯಾರ್ಯಾರು ಎಷ್ಟು ಧ್ಯಾನ ಮಾಡಿರ್ತಾರೋ, ಎಷ್ಟು ಮುಂದಕ್ಕೆ ಹೋಗಿರ್ತಾರೋ, ಅವ್ರ ಸ್ಥಿತಿ ಹೇಗಿರ್ತದೆ ಗೊತ್ತಿಲ್ಲ. ಅವರು ನಾನು ಈ ಥರ ಆಯ್ತಪ್ಪ ನನಗಾಗಿದೆ ಅಂತ ತಕ್ಷಣ ನೀವು ವಾದ ಮಾಡಬೇಡಿ. ಅವರು ಇನ್ನು ಎಷ್ಟು ಮುಂದೆ ಇದ್ದಾರೋ ನಮಗೆ ಗೊತ್ತಿಲ್ಲ. ನಿಮ್ಮಿಂದು ಬುದ್ಧಿವಂತರಾದರೆ, ಅವರು ವಿದ್ವಾಂಸರಾದರೆ ಅವರನ್ನು ಹೇಳಿದ್ದನ್ನು ಕೇಳಿ ಅದರಿಂದ ಏನು ಅನುಕೂಲ ಏನಾದರೂ ತಿಳ್ಕೊಳ್ಳಿ. ನೀವು ಒಂದು ಪರಿಹಾರ ಇದ್ದರೆ ಪ್ರಶ್ನೆ ಇದರ ಪರಿಹಾರ ಮಾಡ್ಕೋಬೇಕು. ಅವ್ರ ಹತ್ರ ವಾದಕ್ಕೆ ಇಳಿಬೇಡಿ. ಬುಧಜನೈ ವಾದ ಪರಿತ್ಯಜ್ಯತ. ಬುದ್ಧಿವಂತರು, ನಿಮಗಿಂತ ಬುದ್ಧಿವಂತರು, ನಿಮಗಿಂತ ವಿದ್ಯಾವಂತರ ಜೊತೆ ವಾದ ಮಾಡ್ಕೊಂಡು ಕೂತ್ಕೋಬೇಡಿ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸತ. ಇದು ನೋಡಿ, ಕ್ಷುದ್ವ್ಯಾಧಿ ಈ ನಮ್ಮ ಹಸು ಇದೆಯಲ್ಲ, ಅದು ಪ್ರತಿ ದಿವಸ ಬರೋ ಕಾಯಿಲೆ ಅಂತ ನಮಗೆ ಹೇಳ್ತಾ ಇರೋದು. ಯಾರು ಪ್ರತಿ ದಿವಸ ನಮ್ಗೆ ಕಾಯಿಲೆ ಬರುತ್ತೆ, ಯಾವುದು? ಹಸು. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸೆತ. ಪ್ರತಿ ದಿವಸ ಚಿಕಿತ್ಸೆ ಕೊಡಿ. ಅಂದರೆ ನೀವು ಊಟ ಮಾಡೋದು ಹೇಗೆ ಅಂದರೆ ಅಜ್ಜಾಪಕ್ಷಿಗೆ ಹೋಗಿ ಸಿಕ್ಕಾಪಟ್ಟೆ ತಿನ್ನೋದಲ್ಲ ಮುಖ್ಯ. ಅಲ್ಲಿ ಹಸುವಾಗ್ತಾ ಇದೆ, ಅದೊಂದು ಕಾಯಿಲೆ ನನಗೆ. ಆ ಕಾಯಿಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು. ನೀವು ಔಷಧ ಅಂದರೆ ಡಾಕ್ಟರ್ ಹೇಳ್ತಾರೆ ಬೆಳಗ್ಗೆ ಒಂದು ಮಾತು ತೊಗೊಳ್ಳಿ, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತೊಗೊಳ್ಳಿ. ನೀವು ಬೇಗ ಹೋಗ್ಬೇಕು ಅಂದರೆ ಬೆಳಗ್ಗೆ 3, ಮಧ್ಯಾಹ್ನ 3, ರಾತ್ರಿ 3 ತೊಗೊಂಡು ಏನಾಗುತ್ತೆ? ಬೇಗ ವಾಸಿ ಆಗುತ್ತೆ. ಯಾವುದು ಕಾಯಿಲೆ ವಾಸಿ ಆಗುತ್ತೆ, ಇವನು ವಾಸಿ ಆಗುತ್ತೆ ಅಲ್ವಾ? ಆದ್ದರಿಂದ ನಿಮ್ಮಷ್ಟು ನೀವು ಜಾಸ್ತಿ ಮಾಡ್ಕೊಳ್ಳೋದು. ಹಾಗೆ ಊಟ ಕೂಡ ನೀವು ಎಷ್ಟು ಬೇಕು ಅಂದರೆ ಈ ಹಸುವಾಗೋದು ಅದು ಒಂದು ವ್ಯಾಧಿ, ಕ್ಷುದ್ವ್ಯಾಧಿ. ಹೊಟ್ಟೆಯ ಹಸುವು ಇದು ಹೊಟ್ಟೆಗೆ ಬಂದಿರುವಂಥ ವ್ಯಾಧಿ. ಅದನ್ನು ನಿವಾರಣೆ ಮಾಡೋದಕ್ಕೆ ಪ್ರತಿ ದಿವಸ ಚಿಕಿತ್ಸೆ ಕೊಡಿ. ಊಟ ಮಾಡೋದು, ಊಟಕ್ಕೆ ಕೂತ್ಕೊಂಡು ಭರ್ಜರಿ ಊಟ ಮಾಡೋದಿಲ್ಲ. ಭರ್ಜರಿ ಭೋಜನ, ವಿವಾಹ ಭೋಜನ ಅಂತ ಎಲ್ಲ ಇಟ್ಕೊಂಡು ಇಷ್ಟು ಐಟಮ್ಸು, ನನ್ನ ಮದುವೆ ಹೋಗಿದ್ದಾಗ ಎಷ್ಟು ಚೆನ್ನಾಗಿ ಮಾಡೋದು ಅಂತ 20 ಸ್ವೀಟ್ಸು, 12 ಇದು ಈ ಥರ ಹೋಟೆಲ್ 150 ಎಲ್ಲ ಸೇರಿಸ್ಬಿಟ್ಟು ಇದು ಅಷ್ಟು ಎಷ್ಟಾಗುತ್ತೆ? 1000 ಒಂದು ಊಟಕ್ಕೆ ಇಷ್ಟ ಆಯ್ತು, ಖರ್ಚಾಯ್ತದೆ. ನಿಮಗೆ ಬೇಕಾಗಿರೋ ಇಷ್ಟು ಒಂದು ಇಡೀ ಇಷ್ಟ ಅಷ್ಟೇ. ಅದಕ್ಕೆ ಬೇರೆ ಏನು ತಿಂದಿದ್ರು ಅದೆಲ್ಲ ಅದು ನಿಮಗೆ ಕೆಟ್ಟದ್ದೇ ಆಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಅದರಿಂದ ಕ್ಷುದ್ವ್ಯಾಧಿಷ್ಟ ಇವರೇನು ಮಾಡ್ತಾರೆ, ಇಲ್ಲಿ ಹಸು ಊಟ ಮಾಡೋದ್ರಿಂದ ವ್ಯಾಧಿ ಅಂತ ಬರ್ತಾರೆ. ಕ್ಷುದ್ವ್ಯಾಧಿಷ್ಟ ಚಿಕಿತ್ಸದ ಪ್ರತಿದೇವ. ಅದಕ್ಕೆ ಭಿಕ್ಷೌಷಧ ಉದ್ಯತ ಅಂದರೆ ಸನ್ಯಾಸಿಗಳು ಹೇಳ್ತಾ ಇರೋದು ಭಿಕ್ಷೌಷಧ. ಇದು ಭಿಕ್ಷೆ ಔಷಧಿ. ಅದಕ್ಕೇನು ಆ ಕಾಯಿಲೆ ದಿನಾಲು ಬರುವಂಥ ಹಸುವಿಗೆ
ಭಿಕ್ಷೆಯಿಂದ ಬಂದ ಸನ್ಯಾಸಿಗಳಿಗೆ, ಅವರ ಶಿಷ್ಯರ ಸನ್ಯಾಸಿಗಳ ಶಿಷ್ಯರಿಗೆ ಇದು ಹೇಳ್ತಾ ಇರೋದು, ಶಿಷ್ಯರಿಗೆ ಚಿಕಿತ್ಸೆ ಆಗಲ್ಲ. ಹಾಗೆ ಹೇಳ್ತಾರೆ, ನಾವು ಪ್ರತಿ ದಿವಸ ತಿಂತೀವಲ್ಲ ಊಟ, ಅದು ಒಂದು ರೀತಿ ಭಿಕ್ಷೆ. ಯಾಕೆ ಗೊತ್ತಾ, ನಾನು ಇದೇ ಯಾವಾಗ ಗೊತ್ತಾಯ್ತು ಅಂದರೆ, ಅದು ಈ ಈಶಾ ಫೌಂಡೇಶನ್ ಇದ್ದರೆ ಒಂದು ವಾರ ಇದೆ, ಪ್ರತಿ ಒಂದು 4-5 ಸಲ ಹೋಗಿದ್ದು. ಒಂದು ವಾರ ಇದ್ದರಲ್ಲಿ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ಗೆ ಅವರು ಬೋರ್ಡು ಡೈನಿಂಗ್ ಹಾಲ್ ಅಂತ ಹಾಕಿಲ್ಲ, ಭಿಕ್ಷಾ ಹಾಲ್. ನಾವು ಅನಿಸುತ್ತೆ ಏನು ಅಲ್ಲೇ ಮದುವೆ ಬಂದಾಗ ಕೂತ್ಕೊತಾರೆ, ಊಟ ಮಾಡ್ತಾರೆ, ಎಲ್ಲರೂ ಭಿಕ್ಷಾ. ಆ್ಯಕ್ಚುಲಿ ಅದು ಯೋಚನೆ ಮಾಡಿ ಯಾಕೆ ಇವರು ಭಿಕ್ಷಾ ಹಾಲ್ ಅಂತ ಹಾಕಿದ್ದಾರೆ. ಅದು ಒಂದು ವಾರ ಈಗ ಕರೋನಾ ಹೋಗಿಲ್ಲ, ಕರೋನಾ ಬಂದು ಪ್ರತಿ ವರ್ಷ ಒಂದು ವಾರ ಇರ್ತಿದ್ದೆ. ಅದು ನಮ್ಮ ಫ್ಯಾಮಿಲಿ ಹೋಗ್ಬಿಟ್ಟು ಒಂದು ವಾರ ಅಲ್ಲೇ ಇದ್ದೆ. ಅಲ್ಲಿ ಹೋದಾಗ ಅಲ್ಲೇ ಮನೆ ತಗೊಂಡು ಅಲ್ಲೇ ಇರ್ತಿದ್ದೆ. ಅಲ್ಲಿ ಡೈನಿಂಗ್ ಹಾಲ್ಗೆ ಅದೆಲ್ಲೂ ಬೇರೆ ಕಡೆ ಇಲ್ಲ, ಬೇರೆ ಕಡೆ ಈ ಸೈಡ್ ಒಂದು ಹೋಟೆಲ್ ಇಲ್ಲ, ಅದು ಚೆನ್ನಾಗಿದೆ. ಒಳಗಡೆ ಭಿಕ್ಷಾ ಹಾಲು. ಅದು ಯೋಚನೆ ಮಾಡೋದಾಗುತ್ತೆ, ಈಗ ನಾವು ಪ್ರತಿ ದಿವಸ ಊಟ ಮಾಡ್ತೇವಲ್ಲ, ಅದೊಂದು ರೀತಿ ಭಿಕ್ಷೆ. ಯಾಕೆ ಗೊತ್ತಾ, ಎಷ್ಟೋ ಜನಕ್ಕೆ ಈಗ ಕಾಯಿಲೆ ಇರುತ್ತೆ, ಶುಗರ್ ಕಂಪ್ಲೀಟ್, ಅವರು ಅದು ತಿನ್ನೋಕ್ಕಾಗಲ್ಲ, ಎಷ್ಟೋ ಇದ್ದರೂ ಕೂಡ ತಿನ್ನೋಕ್ಕಾಗುತ್ತೆ. ಈಗ ನಾವು ಎಲ್ಲ ಚೆನ್ನಾಗಿ ತಿನ್ನೋಕೆ ಆಗ್ತಾ ಇದೆ ಅಂದರೆ ಅದು ನಮಗೆ ದೇವರು ಕೊಟ್ಟಂಥ ಭಿಕ್ಷೆ. ನಮ್ಮ ಆರೋಗ್ಯ ಅಂತ ಇದೆಯಲ್ಲ, ಈಗ ನನಗೆ ಎಲ್ಲ ತಿನ್ನುವಂಥ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ ಅಂದರೆ, ಆ ಊಟ ನಾನು ಏನು ಮಾಡ್ತಿದ್ದೀನೋ ಅದು ದೇವರು ನೀಡಿದಂಥ ಭಿಕ್ಷೆ. ಬೈ ಚಾನ್ಸ್ ನನಗೇನಾದರೂ ಸಿಕ್ಕಾಪಟ್ಟೆ ಕಾಯಿಲೆ ಇದ್ದು ಏನಾಗುತ್ತೆ, ನನಗೆ ಏನು ತಿನ್ನೋಕ್ಕೆ ಆಗೋದಿಲ್ಲಪ್ಪ, ಕೇವಲ ಗಂಜಿ ಕುಡಿತೀನಿ, ಕೇವಲ ನೀರು ಕುಡಿತೀನಿ ಅಂದರೆ ಊಟ ಮಾಡೋಕ್ಕಾಗೋದಿಲ್ಲ. ಅವಾಗೇನಾಯಿತು, ಈಗ ನಾನೆಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ, ಅನ್ನ ತಿಂತೀನಿ, ಎಲ್ಲ ತಿಂತೀನಿ, ಆದರೂ ಎಲ್ಲ ಚೆನ್ನಾಗಿ ತಿಂತಾಯಿರಪ್ಪ, ಮದುವೆ ಕೂಡ ಚೆನ್ನಾಗಿ ಊಟ ಮಾಡ್ತೀನಿ ಅಂದರೆ ಅದು ನನ್ನ ಪಾಲಿಗೆ ದೇವರು ನೀಡಿದಂಥ ಆರೋಗ್ಯವು ಭಿಕ್ಷೆ. ಆ ಆರೋಗ್ಯವು ಭಿಕ್ಷೆ ಕೊಟ್ಟಿದ್ದರಿಂದ ನಾನು ಎಲ್ಲ ಊಟವನ್ನು ಚೆನ್ನಾಗಿ ಮಾಡೋಕ್ಕಾಗ್ತಾಯಿದೆ. ಅದಕ್ಕೆ ಇವರು ಹೇಳ್ತಾರೆ, ಭಿಕ್ಷೌಷಧಂ ಭುಜ್ಯತ. ಅಂದರೆ ನೀವು ಊಟ ಮಾಡೋದು ಅಂದರೆ ಪ್ರತಿ ದಿವಸ ಭಿಕ್ಷೌಷಧಂ, ಭಿಕ್ಷೆ ಮಾಡಿ ತಗೋತೀವಲ್ಲ ಅದು ಔಷಧ. ಅದು ಸನ್ಯಾಸಿಗಳು ಮಾತ್ರ ಅಲ್ಲ, ನನ್ನ ಪ್ರಕಾರ ನಾವೆಲ್ಲೂ ಪ್ರತಿ ದಿವಸ ಊಟ ಮಾಡೋದು ಮನೆಯಲ್ಲಿ ಭಿಕ್ಷೌಷಧನೇ. ಯಾಕಂದರೆ ಅದು ದೇವರು ನಮಗೆ ಕೊಟ್ಟಿರುವ ಆರೋಗ್ಯದಿಂದ ನನ್ನ ಕೈಯಲ್ಲಿ ಊಟ ಮಾಡೋಕ್ಕಾಗ್ತಾ ಇದೆ. ಆಮೇಲೆ ಸ್ವಾದನ್ನಂ ನತು ಯಾಚತ. ಈ ಭಿಕ್ಷೆಗೆ ಹೋಗ್ತೀರಿ, ಇದೆಲ್ಲ ಬರೆದಿರೋದು ಇವ್ರಿಗೋಸ್ಕರ, ಇದೆಲ್ಲ ಕುರಿತು ಬರೆದಿರೋದು ಅವರ ಶಿಷ್ಯರು, ಸನ್ಯಾಸಿಗಳಾಗ್ತಾನೆ ಅವರು. ಆ ಸನ್ಯಾಸಿ ಹೋದಾಗ ಅವರು ಕೊಡ್ತಾ ಇರೋದು, ನೀವು ಹೋಗಿ ನನಗೆ ಇಂಥದ್ದೇ ಕೊಡಿ ಅಂತ ಕೇಳಬೇಡಿ. ಅಂದರೆ ಸ್ವಾದನ್ನು ನತು ಯಾಚತ. ನನಗೆ ಇವತ್ತು ಯುಗಾದಿ ಹಬ್ಬ ಇದೆ ಅಲ್ವಾ, ಇವತ್ತು ನನಗೆ ಒಬ್ಬಟ್ಟು ಕೊಡಿ, ನನಗೆ ಇವತ್ತು ಇದಿದೆ ಏಕಾದಶಿ ಮಾಡ್ತಿದ್ದೀನಿ, ಏನಾದ್ರು ಉಪ್ಪಿಟ್ಟು ಮೀಟೆಲ್ಲ ಮಾಡಿದ್ದಾರೆ ಕೊಡಿ, ಇದು ಕೇಳಬಾರ್ದು. ಅಂದರೆ ಯಾರು ಶಿಷ್ಯರಿಗೆ ಹೇಳಿದ್ರೆ ಮಾತು ಸ್ವಾದ್ವನ್ನು ಮತ್ತು ಯಾಚಕ. ಅಂದರೆ ಸ್ವಾದಿಷ್ಟವಾದ ಅನ್ನ ಬೇಕು ಅಂತ ಯಾರನ್ನು ಕೇಳಬೇಡಿ. ಅದು ನೆಕ್ಸ್ಟು ವಿಧಿವಶ ಪ್ರಾಪ್ತೆ ನ ಸಂತುಷ್ಯತ. ಬೈ ಚಾನ್ಸ್ ನೀವು ಕೇಳ್ದೇನೆ ಅವರೇ ಕೊಟ್ಬಿಟ್ಟು ಇಟ್ಕೊಳ್ಳಿ, ಆವಾಗ ಸಂತೋಷ ಪಡೋದು ಬೇಡ. ಅದು ಯಾಕೆ ನ ಸಂತುಷ್ಯತ. ನೀವು ಕೇಳಿದರೆ ಯಾರಾದರೂ ನೀವು ಸುಮ್ಮನೆ ಆಗಲೇ ಊಟಕ್ಕೆ ಕೇಳ್ತೀರಿ, ಅವನು ಅದರ ಒಬ್ಬಟ್ಟೆ ಹಾಕಿದ ಇಟ್ಕೊಳ್ಳಿ. ಆ ಒಬ್ಬಟ್ಟು ಹಾಕಿದಾಗ ಒಬ್ಬಟ್ಟು ಬಂದು ಸಂತೋಷ ಪಡಬೇಡ, ನ ಸಂತುಷ್ಯತ. ಅಂದರೆ ಇದು ನೆನ್ನೆ ಹಿಟ್ಟು ಹಾಕಿದ್ರು ತಿಂದಿದ್ದೀನಿ, ಇವತ್ತು ಒಬ್ಬಟ್ಟು ಹಾಕಿ ಅದು ನೆನ್ನೆ ಹಿಟ್ಟು ಕೂಡ ನಿನ್ನ ಪ್ರಸಾದನೇ, ಇವತ್ತು ಒಬ್ಬಟ್ಟು ಸಿಕ್ಕಿದೆ ಅದು ನಿನ್ನ ಪ್ರಸಾದ ಅಂದ್ಬಿಟ್ಟು ಅದನ್ನು ಸಾಮಾನ್ಯವಾಗಿ ಊಟ ಮಾಡು. ಅಂದರೆ ಶಿಷ್ಯರಿಗೆ ಹೇಳ್ತಾ ಇರೋದು, ಈ ಸನ್ಯಾಸಿಗಳಾಗಿದ್ದಂಥ ಅವರ ಶಿಷ್ಯರಿಗೆ ಹೇಳ್ತಾ ಇರೋದು, ನೀನು ಒಳ್ಳೆಯ ಊಟ ಬೇಕು ಅಂತ ಯಾರು ಭಿಕ್ಷೆ ಬೇಡಬೇಡ. ಆದರೆ ಭಿಕ್ಷೆ ಬೇಡವಾಗ ಅವ್ರು ಬೈ ಚಾನ್ಸ್ ನಿನಗೆ ಏನು ಕೇಳಿದ್ರು ಕೂಡ ಅವರೇ ಭಾಳ ಚೆನ್ನಾಗಿರುವಂಥ ಭಗವದ್ವಾದ ಭಕ್ಷ್ಯವನ್ನು ಹಾಕಿದ್ರು ಕೂಡ ಆ ಸಿಕ್ತು ಅಂತ ಅಂದ್ಬಿಟ್ಟು ಸಂತೋಷದ ಕುಡಿದಾಡಬೇಡ. ಇದು ಇವತ್ತಿನ ಭಿಕ್ಷೆ, ನೀನು ಕೊಟ್ಟಿದ್ದೀಯಪ್ಪ, ನೀನು ಅದು ಯಾವತ್ತೇನು ಕೊಡ್ತೀಯೋ ಅದೇ ನಿನ್ನ ಪಾಲಿಗೆ ಅಂದ್ಬಿಟ್ಟು ಆರಾಮಾಗಿ ತಿನ್ನು, ಆದರೆ ಸಂತೋಷದ ತಿನ್ಬೇಡ. ಅದನ್ನು ಕೂಡ ಯಾವತ್ತೇ ಬೇರೆ ಯಾವುದಾದ್ರು ತಿಂದರೆ ಹಾಗೇ ತಿನ್ನು. ಶೀತೋಷ್ಣಾದಿ ವಿಷಕ್ಯತ. ಶೀತೋಷ್ಣಾದಿ ಅಂದರೆ ನೀವು ಹೋಗ್ತಾ ಇರ್ತೀರಿ, ಚಳಿಗಾಲದಲ್ಲಿ ಓಡಾಡೋದಿಲ್ಲ, ಮನೆಗಟ್ಟೆಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತೀರಿ, ಆದರೂ ಒಂದು ದಿವಸ ಬಿಸಿಲು ಇರುತ್ತೆ, ಒಂದು ದಿವಸ ಚಳಿ ಇರುತ್ತೆ, ಅವೆರಡೂ ಕೂಡ ತಡ್ಕೊಳ್ಳೋ ಶಕ್ತಿ ಇರಬೇಕು ನಿಮಗೆ. ಶೀತೋಷ್ಣಾದಿ ವಿಷಯಕತ ಅಂದರೆ ಶೀತ ಉಷ್ಣವನ್ನು ತಡ್ಕೊಳ್ಳೋ ಶಕ್ತಿ ಇಟ್ಕೊಳ್ಳಿ ಸನ್ಯಾಸಿಗಳಾದವರು. ಅಂದರೆ ಇದರ ಅರ್ಥ ನಮಗೂ ಆಗುತ್ತೆ. ಶೀತ ಉಷ್ಣ ಅಂದರೆ ಶೀತ ಉಷ್ಣ ಮಾತ್ರ ಅಲ್ಲ, ಕಷ್ಟ ಸುಖಗಳು ಎರಡೂ ಕೂಡ. ನಮಗೆ ಕಷ್ಟ ಬರ್ಬೋದು, ಸುಖ ಬರ್ಬೋದು, ಅವೆರಡು ಸಮವಾಗಿ ನೋಡ್ಕೊಳ್ಳಿ. ಇವತ್ತು ಚಳಿ ಇದೆ, ಇನ್ನೊಂದು ದಿವಸ ಬಿಸಿ ಇದೆ,
ಅದು ಶೀತ ಉಷ್ಣ ಯಾವ ರೀತಿ ಚೇಂಜ್ ಆಗ್ತಿರುತ್ತೋ, ಶೀತ ಇವಾಗ ಸೆಕೆ ಇದೆ, ಇನ್ನು ಕೆಲವು ಸೆಕೆ ಉಷ್ಣ ಬರುತ್ತೆ, ಮಳೆ ಬರುತ್ತೆ, ಹಾಗೆ ಬರುತ್ತೆ. ಹಾಗೆಯೇ ಕಷ್ಟ ಸುಖ ಬರುತ್ತೆ ಅನ್ನೋದನ್ನು ನಾವು ಕಷ್ಟ ಸುಖಗಳು ಕೂಡ ಹಾಗೆ ತಿಳ್ಕೋಬೇಕು. ನತು ವೃಥಾ ವಾಕ್ಯಂ ಸಮುಚ್ಚಾರಿತ. ಸುಮ್ಮನೆ ಹರಟೆ ಹೊಡಿಬೇಡಿ. ಸುಮ್ಮನೆ ಏನೂ ಇಲ್ಲ ಅಂದ್ಬಿಟ್ಟು ನೀವು ಊಟ ತೊಗೊಂಡ್ಬರ್ತೀರಿ ಶಿಷ್ಯರು, ಅಲ್ಲಿ ಬಂದು ಊಟ ಆಯ್ತದೆ, ಸರಿ ಇನ್ನೇನು ಊಟ ಆಗಿದ್ದಾಯ್ತಲ್ಲ, ಕೂತ್ಕೊಂಡು ಮಾತಾಡ್ಕೊಂಡು ಲೋಭ ಅಗರವ ಅದು ಹಾಗೆ ಇದು ಹಾಗೆ, ಇದು ಈ ರೋಡ್ ಸರಿ ಇಲ್ಲ, ಆ ಸರಿ ಇಲ್ಲ, ಆ ಗೌರ್ಮೆಂಟ್ ಸರಿ ಇಲ್ಲ, ಈ ಸೆಂಟ್ರಲ್ ಸರಿ ಇಲ್ಲ, ಸೇರ್ತದೆ ಆ ಥರ ಏನು ಈ ವೃಥಾ ವಾಕ್ಯ ನಿಮ್ಮ ಶಕ್ತಿಯನ್ನು ಖರ್ಚು ಮಾಡ್ಕೋಬೇಡಿ. ವಾಕ್ಯ ನೋಡಿ, ಎಲ್ಲರೂ ನೋಡಿ ವಾಕ್ಯದಲ್ಲಿ ಯಾರಾದರೂ ನೀವು ಒಳ್ಳೆ ಮಾತು ಮಾತಾಡ್ತಿರ್ತಾರ, ಎಲ್ಲರೂ ಆ ಗೌರ್ಮೆಂಟಿಗೆ ಅವ್ರಿಗೆ ಕೊಡದಂತೆ, ಈಗ ಮಾಡೋದಂತೆ, ಅದಂತೆ ಒಂದೊಂದು ದೇಶಗಳು ಒಂದೊಂದು ಸಬ್ಜೆಕ್ಟ್ ನಡೀತಾ ಇದೆ. ಅಲ್ಲಿ ಅದು ಮಾಡೋದ್ರಿಂದ ಅದರಿಂದ ನಿಮ್ಗೆ ಏನು ಅನುಕೂಲ ಇದೆಯಾ? ನಿಮಗೆ ಅದನ್ನು ಹೋಗ್ತಾ ಒಟ್ಟಿಗೆ ಸಿದ್ದರಾಮಯ್ಯಗಳು ಹೋಗುತ್ತಾ ಸಮಾಚಾರ ಏನಿದೆ, ನೀವು ಸುಮ್ಮನೆ ಮಾತಾಡ್ಕೊತೀರಿ, ನೀವು ಕೊನೆಗೆ ವಾದ ಮಾಡಿಕೊಂಡು ವ್ಯಜನ ಮಾಡ್ಕೊಳ್ಬೇಕು. ಆದ್ದರಿಂದ ವೃಥಾ ವಾಕ್ಯಂ ಸಮುಚ್ಚಾರಿತ. ನಿಮ್ಮ ಪ್ರತಿನಿಧಿಸುವ ಕೆಲಸಗಳಲ್ಲಿ ಸುಮ್ಮನೆ ಮಾತಾಡೋಕೆ ಹೋಗಬೇಡಿ. ಔದಾಸೀನ್ಯಂ ಅಭೀಪ್ಸಿತ. ಆ ರೀತಿ ಎಲ್ಲಾದ್ರೂ ಮಾತಾಡ್ತಿದ್ರೆ ಯಾರಾದ್ರೂ ಕೇಳಿದ್ರೆ ಅದ್ರ ಬಗ್ಗೆ ನೀವು ಉದಾಸೀನರಾಗಿರಿ. ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಅದನ್ನು ಕೇಳಿಯೂ ಕೇಳಿದ ನಿಮ್ಮ ಪಾಡಿಗೆ ನೀವಿರಿ. ಔದಾಸೀನ್ಯಂ ಅಭೀಪ್ಸಿತ. ಜನಕೃಪಾನ್ ನೈಷ್ಠುರ್ಯಂ ಉತ್ಸೃಜತ. ಕೆಲವು ಸಲ ಜನಕೃಪೆ ಬರುತ್ತೆ ನಿಮಗೆ, ಜನಗಳು ನಿಮ್ಮನ್ನು ಹೊಗಳ್ತಾರೆ, ಹಾಗೆಯೇ ನೈಷ್ಠುರ್ಯಂ ನಿಮ್ಮನ್ನು ಹೊಗಳ್ತಾರೆ, ಇನ್ನು ಕೆಲವು ಸಲ ನಿಮ್ಮನ್ನು ಬೈತಾರೆ. ಎರಡನ್ನೂ ಸಮವಾಕ್ಯಗಳು, ಯಾವುದಕ್ಕೆ ಯೋಚನೆ ಮಾಡಬೇಡಿ. ನಿಮ್ಮನ್ನು ಹೊಗಳಿದ್ರು ಅಷ್ಟೇ, ತೆಗಳಿದ್ರು ಅಷ್ಟೇ, ಒಂದೇ ಥರ ಇದೆ. ಜನಕೃಪಾ ನೈಷ್ಠುರ್ಯಂ ಉತ್ಸೃಜಿತ, ಎರಡನ್ನೂ ಒಂದೇ ಥರ ನೋಡ್ಕೊಳ್ಳಿ. ಏಕಾಂತೆ, ಇದು ಲಾಸ್ಟ್ ಕೊನೆಯದು ಏನು ಮಾಡಬೇಕು ಅಂತ ಕೊನೆಯ ಅಂತ ಇದೆ. ಏಕಾಂತೆ ಸುಖಮಾಸಿತ. ಒಬ್ಬನೇ ಇದೆ, ಬೇಜಾರಾಗ್ತಾ ಇದೆ, ಯಾವತ್ತೂ ಅನ್ಕೋಬಾರ್ದು. ಧ್ಯಾನ ಮಾಡೋಂಥವ್ರು, ಆಧ್ಯಾತ್ಮಿಕ ವಿದ್ಯೆಗಳು, ನಾವು ಒಬ್ಬನೇ ಬೆಳಗ್ಗೆ ಯಾರಿಲ್ಲ ಮನೆಯಲ್ಲಿ ಏನಿಲ್ಲ, ಬೇಜಾರಾಗ್ತದೆ. ಬೆಳಗ್ಗೆ ಯಾಕೆ ಟಿ ವಿ ಬೇರೆ ಇಲ್ಲ, ಕರೆಂಟ್ ಬೇರೆ ಇಲ್ಲ, ಅದಕ್ಕೋಸ್ಕರ ಟಿ ವಿ ಬೆಳಗ್ಗೆಯಿಂದ ಬಂದಿಲ್ಲ, ಏನು ಮಾಡ್ತಾರೆ ಕೆಟ್ಟ ಚಿಕ್ಕ. ಆದರೆ ಅದರ್ಥ ಏನಂದರೆ ನೀವು ಧ್ಯಾನಿಗಳಲ್ಲ, ಆಧ್ಯಾತ್ಮಿಕಗಳಿಲ್ಲ. ಏಕಾಂತೆ ಸುಖಮಾಸಿತ. ಏಕಾಂತದಲ್ಲಿ ಸುಖವನ್ನು ಕಂಡುಹಿಡ್ಕೋಬೇಕು. ಏಕಾಂತದಲ್ಲಿ ನಾನು ಸುಖವಾಗಿದ್ದೀನಿ ಅಂತ ನಮ್ಮ ಮನಸ್ಸು ಬರಬೇಕು. ಪರತರೆ ಚೇತಸ್ ಸಮಾಧಿಯತ. ಪರತರೆ ಆ ದೇವರ ಪರಲೋಕದಲ್ಲಿದ್ದಂಥ ಒಂದು ಚೈತನ್ಯವನ್ನು ಯೋಚನೆ ಮಾಡಿಕೊಂಡು ಸಮಾಧಿಸ್ಥರಾಗಿರಬೇಕು. ಯಾರು ಇಲ್ಲ ಅಂದ್ಬಿಟ್ಟು ಏಕಾಂತದಲ್ಲಿ ಸುಖವನ್ನು ಪಡೆಯುವಂಥ ಶಕ್ತಿ ನಿಮ್ಮಲ್ಲಿ. ಪೂರ್ಣಾತ್ಮ ಸುಸಮೀಕ್ಷಿತ. ಪೂರ್ಣಾತ್ಮ ಅಂದರೆ ಇಡೀ ಪ್ರಪಂಚವನ್ನು ಆವರಿಸುವಂಥ ಬ್ರಹ್ಮನನ್ನು ನಾವು ನೋಡೋದಕ್ಕೆ ಟ್ರೈ ಮಾಡೋಣ. ಜಗದಿದಂ ತದ್ಭಾರಿತಂ ದುಷ್ಯತ. ಆ ಒಂದು ಬ್ರಹ್ಮನ ಚೈತನ್ಯದಿಂದ ಇಡೀ ಪ್ರಪಂಚ ನಡೀತಾ ಇರೋದನ್ನು ನಾವು ಕಣ್ಣುಗಳನ್ನು ನೋಡೋಣ. ಪ್ರಾಕ್ಕರ್ಮ ಪ್ರವಿಲಾಪಿತ. ಪ್ರಾಕ್ಕರ್ಮ ಅಂದರೆ ಹಿಂದಿನ ಅನೇಕ ಜನ್ಮಗಳಿಂದ ಬಂದಂಥ ಸಂಚಿತ ಕರ್ಮಗಳನ್ನು ನಾವು ಅನುಭವಿಸೋದಕ್ಕೆ ರೆಡಿಯಾಗಿರೋಣ. ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳೋಣ. ನಾವು ಪುಣ್ಯ ಕೆಲಸ ಮಾಡಿ ಆದಷ್ಟು ಕಡಿಮೆ ಮಾಡಿಕೊಳ್ಳೋಣ. ಚಿತಿಬಲ ನೈಪಿತ್ತರ. ಅದು ಚಿತಿಬಲ ಚೈತನ್ಯದ ಬಲ. ಅದರಿಂದ ಚೈತನ್ಯ ಬಲದಿಂದ ನಮ್ಮ ಹಿಂದಿನ ಕರ್ಮಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳೋಣ. ಪ್ರಾರಬ್ಧಂ ಉಜ್ಯತ. ಎಷ್ಟೇ ಆದರೂ ಪ್ರಾರಬ್ಧ ಅಂದರೆ ಈ ಜನ್ಮದಲ್ಲಿ ಏನನ್ನು ನಾವು ಅನುಭವಿಸಬೇಕು ಅಂತ ಬಂದಿದ್ದೋ ಅದನ್ನು ಸಂತೋಷವಾಗಿ ಅನುಭವಿಸೋಣ. ಲಾಸ್ಟ್ ಪ್ರಾರಬ್ಧಂ ಉಜ್ಯತ ಅಂದರೆ ನಾವು ಈ ಜನ್ಮದಲ್ಲಿ ಏನನ್ನು ಪಡ್ಕೊಂಡಿದ್ದೀವೋ ಅದನ್ನು ಕಷ್ಟಪಡಿ, ಏನು ಬೇಜಾರು ಮಾಡ್ಕೊಳ್ಳದೆ ಅದನ್ನು ತೀರಿಸ್ತಾ ಇದ್ದೀವಿ. ಏನು ಕಷ್ಟಪಟ್ಟು ನಾವೇನು ಕೊಡಬೇಕು, ನನ್ನ ಹಳೆ ಲೆಕ್ಕಗಳೆಲ್ಲ ತೀರ್ತಾ ಇದೆ. ಯಾರು ಈ ಜನ್ಮದಲ್ಲಿ ಜಾಸ್ತಿ ಕಷ್ಟಪಡ್ತಾರೋ ಅವರಿಗೆ ಮೋಕ್ಷ ಆದಷ್ಟು ಹತ್ತಿರ ಇದೆ ಅಂತ. ಯಾಕೆಂದರೆ ಅವರು ಆದಷ್ಟು ಈ ಜನ್ಮದಲ್ಲಿ ಜಾಸ್ತಿ ಸಾಲವನ್ನು ತೀರಿಸೋದಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ಅವರು ಜಾಸ್ತಿ ಕಷ್ಟಪಡ್ತಾ ಇದೆ. ಅದಕ್ಕೋಸ್ಕರ ಬೇರೆ ಅವ್ರಿಗಿಂತ ನನಗಿಂತ ಪಕ್ಕದ ಮೇಲೆ ಭಾಳ ಸುಖವಾಗಿದೆ ಅಂದರೆ ಅದರರ್ಥ ಅವನಿಗೆ ಸಾಲ ತೀರಿಸ್ತಿಲ್ಲ, ನಾನು ಜಾಸ್ತಿ ಸಾಲ ತೀರಿಸ್ತಾ ಇದ್ದೀನಿ ಅಂತಂದರೆ ಪ್ರಾರಬ್ಧಂ ಉಜ್ಯತ. ಅಂದರೆ ಸಂತೋಷದಿಂದ ಆ ಪ್ರಾರಬ್ಧ ಏನಿದೆಯೋ ಅದನ್ನು ತೀರಿಸೋಣ. ಆತ ಪರಬ್ರಹ್ಮಾತ್ಮನ ಸ್ಥೀಯತ. ಆ ಪರಬ್ರಹ್ಮನಲ್ಲಿ ನಮ್ಮ ಆತ್ಮ ಸ್ಥಿರವಾಗಿರಲಿ. ಇದಿಷ್ಟು ಅವರು ಹೇಳಿದಂಥದ್ದು. ಇದನ್ನು ನೋಡ್ಕೊಂಡು ಬನ್ನಿ. ಕೆಲ ತೂಕದ ಕಡೆ ಇದೆ, ಸಿಂಪಲ್ ಆಗಿದೆ, ಓದ್ಕೊಂಡು ಹೋಗೋದಿಲ್ಲ, ಅರ್ಥವಾಗುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಏನಾಗುತ್ತೆ ಪ್ರಶ್ನೆ ಕೇಳಿದ್ರೆ ಏನಾದರೂ ಡಿಸ್ಕಸ್ ಕಾಲ್ಗಂಟೆ ಜಾಸ್ತಿ